ಸಿದ್ದೇಶ್ವರ ಮಹಾಸ್ವಾಮಿಯನ್ನು ಹಿಡಿದು ಇವತ್ತಿನ ಸಭೆಯ ಅಧ್ಯಕ್ಷರೇ, ಎಲ್ಲ ಶಿಕ್ಷಕರೇ ಹಾಗೂ ವಿದ್ಯಾರ್ಥಿಗಳು, ಇವತ್ತು ನೀವು ಮುಂಜಾನೆ ಹೇಳಿದ ಚಳಿಯಲ್ಲಿ ಬಂದು ಎಷ್ಟು ನಮ್ಮ ಶಿಕ್ಷಕರ ಬಗ್ಗೆ ಅಭಿಮಾನ ತೋರಿಸ್ತೀರಿ ಅನ್ನೋದು ಈ ಸಭೆಯಿಂದ ತೋರಿಸ್ಕೊಡ್ತದೆ. ಈಗ ಸಿದ್ದೇಶ್ವರಪ್ಪನವರು ಅವ್ರದ ಇದು ಹೈಸ್ಕೂಲಿಂದು ಅವ್ರದ್ದೇ ವಿದ್ಯಾಲಯ. ಅವರು ಒಂದು ಮಾತು ಹೇಳ್ತಿದ್ರು, ಕೈಯಲ್ಲಿ ಒಳ್ಳೆಯ ಕೆಲಸ ಇರಬೇಕು, ಹೃದಯದಲ್ಲಿ ಒಳ್ಳೆ ಭಾವನೆ ಇರಬೇಕು, ತಲೆಯಲ್ಲಿ ಸುವಿಚಾರ ಇರಬೇಕು ಅಂತ ಹೇಳಿರವರು. ಇಷ್ಟಿಗಿದ್ರೆ ನೀವು ಎಲ್ಲಿ ಬೇಕಾದಲ್ಲಿ ಹೋಗಿ ನೀವು ಧನ್ಯರಾಗ್ತೀರಿ. ಇವತ್ತಿನ ಏನು ಎಲ್ಲ ವಿದ್ಯಾರ್ಥಿಗಳು ಬಂದು ಎಷ್ಟು ಹುರುಪಿನಿಂದ ಇದು ಮಾಡ್ಯಾರಲ್ಲ, ಥಂಡಿ ಅನ್ನೋದು ಎಲ್ಲ ಶಿಕ್ಷಕರು ಸತ್ಕಾರ ಮಾಡಿರಿ. ಅದು ಯಾವಾಗ 25 ವರ್ಷ ಆದಮೇಲೆ ಮಾಡಿಲ್ಲ. 25 ವರ್ಷ ಆದಮೇಲೆ ನಿಮ್ಮ ಭಾವನೆ ಒಳ್ಳೇದತ್ತ, ನಿಮ್ಮ ಕರ್ತವ್ಯ ಒಳ್ಳೇದಂತ ಇಂಥ ಕಾರ್ಯಗಳು ಆಗ್ತಾವೆ. ಇಲ್ಲಿನ ಕಾರ್ಯಗಳು ಆಗೋದಿಲ್ಲ. ನಾವು ಶ್ರೀಮಂತಿದ್ದೀವಿ, ನಾವು ಬಡವಿದಾನ ಅಂದ್ರೆ ಇಲ್ಲಿ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಸಿದ್ದೇಶ್ವರ ಮಹಾಮುನಿಗಳು ಯಾವ ಕಾಲಿಟ್ಟರು, ಇದು ಒಂದು ನಂದನವನ ಆಯಿತು. ಇಲ್ಲಿ ಶಿಕ್ಷಣದಲ್ಲಿ ಅವರು ಕ್ರಾಂತಿ ಮಾಡಿ ಹೋದರು. ಎಲ್ಲಿ ಕಾಲಿಟ್ಟರು ಅವರೆಲ್ಲ ಒಳ್ಳೇದಾಗಿದೆ. ಪ್ರತಿಯೊಬ್ಬರು ನೀವು ಎಲ್ಲೆಲ್ಲಿದ್ದರೂ ನೀವು ಅವ್ರನ್ನೆಲ್ಲ ನೆನೆಸ್ತೀರಿ. ಅದೊಂದು ಮಾತು ಹೇಳ್ತಾರೆ, ಹರಮುನಿದರು ಗುರು ಕಾಯ್ತಾನೆ. ಹರಮುನಿದ್ರು ಖರೇನೆ ಐತೆ ಅದು. ಹರಮುನಿದ್ರು ಗುರು ಕಾಯ್ತಾರೆ. ಇದರ ಮೇಲೆ ಗುರುವಿನಿಂದ ನಡೆದಿದೆ. ಇವತ್ತು ನೀವೇನು ಕಾರ್ಯಕ್ರಮ ಮಾಡಿರಲ್ಲ, ಇದು ಒಳ್ಳೆ ಕೆಲಸ ಮಾಡಿರುತ್ತೆ. ನಮ್ಮ ಚೌಲ ಸರ್ ಹೇಳ್ರು, ಶಿಕ್ಷಣ ಅಂದ್ರೆ ಹೆಂಗಿರ್ಬೇಕು ಅನ್ನೋದು ಅವ್ರು ಹೇಳ್ರವರು. ಬೆಂಗಳೂರಿಗೆ ಯಾರು ಹೋಗಿದ್ರು, ಮಗ ಕಲಿಲಿಕ್ಕೆ ಹೋದ, ನೌಕರಿ ಹಿಡ್ದ, ತಂದೆ ತಾಯಿಗಳು ಕಲಿಸಿದ್ರು. ಅದೊಂದು ನಮ್ಮ ಕಣ್ಣಲ್ಲಿ ನೀರು ಬರೋಂಗೆ ಅನಿಸ್ತದ. ಅದು ತಂದೆ ತಾಯಿಗಳನ್ನು ಅವ್ರ ಮಗ ಇನ್ನೂ ಬಂದಿಲ್ಲ ಅಂತ ಹೋದ್ರು. ಅವರು ಹೋದ್ಬಿಟ್ಟು ಏನು ಹೇಳ್ರಿ, ಅವರು ಹೊರಗಡೆ ಕೂಡಿಸಿರೋ ಅವ್ರು ಅಂತ ಹೇಳಿ ಮಾತಾಡ್ಲಿ. ಒಂದು ಗಟ್ಟಿ ಕಟ್ಟಿರು, ನಿಮ್ಗೆ ಏನು ಬೇಕಾದ ಬೇಡ್ರಿ, ನಾವು ಕೊಡ್ತೀವಿ. ಆದರೆ ಒಳಗೆ ಬರೋದಿಲ್ಲ, ಗಂಟೆ ಅದ ಬಾರಿಸ್ಕೊಡ್ಲಿ ಅವ್ರ ಹತ್ರ ಬಿಡೋದು. ಅದು ಈಗ ಮಾಡಿದ್ದು ಪ್ರೀತಿ ಅಲ್ಲ, ಪ್ರೇಮನೂ ಅಲ್ಲ, ಏನಿಲ್ಲ. ಅದಕ್ಕೆ ನಾವೆಲ್ಲರೂ ಏನು ಕಲಿಬೇಕು, ಗುರುಗಳು ಹೇಳಿದ ಒಂದು ಮಾತು, ಸುಶಿಕ್ಷಿತ ಆಗ್ರಿ. ಸುಶಿಕ್ಷಿತ ಅಂದ್ರೆ ಹೆಂಗ, ಎಲ್ಲರೂ ಹೊಂದ್ಕೊಂಡು ಹೋಗ್ಬೇಕು ನಾವು. ಅಂದ್ರೆ ಅದಕ್ಕೇನದ ಒಂದು ಇದದ. ಹೃದಯದಿಂದ ನೀವು ಇವತ್ತು ನಮ್ಮನ್ನೆಲ್ಲ ಸತ್ಕಾರ ಮಾಡಿದಿರಲ್ಲ, ಈ ಸತ್ಕಾರ ನಾವು ಅನ್ಯನ್ಯವಾಗಿ ನಾವು ಎಂದೂ ಮರಿದಿಲ್ಲ. ಸಾಯುವವರೆಗೂ ನಾವು ಇದು ನೆನಪುತ್ತೆ. ಮುಂದಿನ ಜನ್ಮದಲ್ಲಿ ಸುಖ ನಾವು ಅದನ್ನು ನೀವು ಮಾಡಿದಂಥ ಕಾರ್ಯದ ಯೋಗ್ಯದ. ಅದಕ್ಕೆ ನಾವು ಇವತ್ತು ನಿಮ್ಮೆಲ್ಲರಿಗೆ ಧನ್ಯವಾದವನ್ನು ಅರಿಸ್ತೇವೆ. ಅದಕ್ಕೆ ವಿವೇಕಾನಂದ ಹೇಳಿರು, ಶಾಲಿ ಕಲಿತೀರಿ, ಎಲ್ಲ ಮಾಡ್ತೀರಿ, ನೌಕರಿ ಸಿಗೋಲ್ಲ. ನೌಕರಿ ಹಾಕಬೇಕು. ನಿಮ್ಮ ಹೃದಯ ಒಳ್ಳೇದಿತ್ತಂದ್ರೆ ಎಲ್ಲ ನೌಕರಿ ಮನೆಗೆ ಬರ್ತಾವೆ. ಎಲ್ಲರೂ ನೌಕರಿ ಬೇಡ, ಏನು ಬೇಡ. ಒಕ್ಕಲ್ತನ ಮಾಡೋರು ಒಬ್ರು ಹೇಳಿರು, ಒಬ್ಬರು ನೌಕರಿ ಅಂದರು, ಒಬ್ಬರು ಕಂಪನಿ ಅಂದರು. ಕಂಪ್ನಿಯವ್ರು ಏನು ಮಾಡ್ತಾರೆ, ಅವರು ಮುಂಜಾನೆ ಸಂತೆ ದುಡಿಸ್ತಾರ, ಪ್ರಕೃತಿ ಎಲ್ಲ ಹಾಳಾಗ್ತದೆ. ಮತ್ತು ಮನೆ ಒಕ್ಕಲ್ತನ ಮಾಡಿದರೆ ಎಲ್ಲ ನಮ್ಮದು ಆರೋಗ್ಯ ಸರಿ ಉಳಿತದೆ, ಎಲ್ಲ ಉಳಿತದೆ, ಮನೆ ಜವಾಬ್ದಾರಿ ಉಳಿತದೆ. ಅದಕ್ಕೆ ವಿವೇಕಾನಂದರು ಹೇಳಿದ್ರು, ಸ್ಟ್ಯಾಂಡ್ ಅಪ್ ಬಿ ಬೋಲ್ಡ್ ಅಂತ ಹೇಳ್ರು. ಎದ್ದು ನಿಲ್ರಿ, ಗಟ್ಟಿ ಆಗ್ರಿ, ಟೇಕ್ ದಿ ಹೋಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರು. ಮನೆಯದೆಲ್ಲ ಜವಾಬ್ದಾರಿ ತಗೋರಿ ಅಂತ ಹೇಳಿದವರು. ಈ ಜವಾಬ್ದಾರಿ ತಗೋರಿ, ಈ ಕುಟುಂಬ ಎಲ್ಲ ಅಗದಿ ನೀವು ಇದಕ್ಕೆ ಬರ್ತದೆ, ಊರ್ಜಿತಾವಸ್ಥೆಗೆ ಬರ್ತದೆ. ಇದಿದ್ರೆ ಅವನ ಕಡೆ ಇವೊಂದು ಕಡೆ ಅನ್ನೊಂದು ಕಡೆ ತಮ್ಮೊಂದು ಕಡೆ ಹೋಗಿ ನೌಕರಿ ಆಯಿತು, ಪಗಾರ ಆಯಿತು. ಪಗಾರ ಎಷ್ಟು ಹೋಗ್ತೀರಿ? 7 ಲಕ್ಷ 10 ಲಕ್ಷ ಪ್ಯಾಕೇಜ್ ಹೇಳ್ತಾರೆ. ಪುನಾಕ್ ಹೋದೆವು 10 ಲಕ್ಷ ಪ್ಯಾಕೇಜ, ಬೆಂಗಳೂರಿಗೆ ಹೋದೆವು 20 ಲಕ್ಷ ಪ್ಯಾಕೇಜ. ಅವ್ರ ಪ್ರಕೃತಿ ನೋಡ್ರಿ ಏನು ಸರಿಯಾಗಿರ್ತದೆ. ಎಲ್ಲ ಏನಾಗಿರ್ತದೆ, ರೊಕ್ಕದ ಬೆನ್ನ ಹತ್ತಾರ. ಅವ್ರು ರೊಕ್ಕ ದಂಡಿ ಹತ್ತದಿಲ್ಲ. ಹೃದಯ ಶ್ರೀಮಂತಿಕಿದ್ರಂದ್ರೆ, ಹೃದಯ ಒಳ್ಳೆ ಭಾವನೆ ಇರ್ತಾರೆ, ನೀವೆಲ್ಲರೂ ಸರಿಯಾಗಿ ಆಗ್ತೀರಿ. ನಿಮ್ಮ ಮುಂದಿನ ಜೀವನ ಸುಖಮಯ ಆಗ್ತೀವಿ ಅಂತ ಹೇಳಿ ಒಂದೆರಡು ಮಾತುಗಳು ನಾನು ಮುಗಿಸ್ತೀನಿ. ವೇದಿಕೆಯಲ್ಲಿದ್ದ ಗುರುಗಳಿಗೆ ನಮಸ್ಕರಿಸುತ್ತಾ ಮತ್ತು ಶಿಷ್ಯಂದರಿಗೂ ವಂದಿಸುತ್ತಾ, ನನ್ನ ಈ 63ನೇ ವರ್ಷದೊಳಗೆ ಸೌಂಡ್ ಅಂತ ಮಾತಾಡೋದು ಒಮ್ಮೆನ, ಇದೇ ಫಸ್ಟ್ ಟೈಮ್ ಮಾತಾಡೋದು.
ಅದ್ರ ಸಲ ಏನಾದ್ರು ತಪ್ಪಾದ್ರೆ ಕ್ಷಮ ಮಾಡ್ರಿ. ಇದು ಗುರುವಂದನ ಕಾರ್ಯಕ್ರಮ ಇಟ್ಟುಕೊಂಡದ್ದು ಏನೈತಿ, ಇದು ಒಂದು ಜಾತ್ರೆ ಇದ್ದಾಗ ಎಲ್ಲರೂ ಕೂಡ್ತೇವೆ. ಗಂಡು ಮಕ್ಕಳದವ್ರು ಎಲ್ಲಾರು ಭೇಟಿಕ್ಕಿರ್ತಾರ, ನೀವು ಹೆಣ್ಮಕ್ಳು ದೋಸ್ತಿ ಇದ್ದವ್ರು ಕೂಡುದಿಲ್ಲ. ಇಂಥದ್ರೊಳಗೆ ಕೂಡ್ಬೇಕು ನೀವು, ಊರಾನ ಜಾತ್ರೆ ಅಥವಾ ಇಂಥ ಇದಿದ್ದಾಗನ. ಈಗ ಅಗಳೆ ಸರ್ ಹೇಳಿರು, ಇದು ರೈತೈಕಿ ಮಾಡುವ ಹೆಣ್ಮಕ್ಳು ಕೊಟ್ಟವರು ಮತ್ತು ರೈತೈಕಿ ಮಾಡೋರು ಅವ್ರಿಗೆ ಮೊದಲು ನನ್ನ ನಮಸ್ಕಾರ. ಮತ್ತು ಅಗಳೆ ಒಬ್ಬರೇ ಸರ್ ಹೇಳಿರು, ಅಕ್ಷರವನ್ನು ಕಲಿತವ್ರು ಅಷ್ಟೇ ಶಾಣ್ಯರಲ್ಲ, ನೀವು ಬೇಕಾದ ಉದ್ಯೋಗ ಮಾಡಿರಿ, ಅದ್ರೊಳಗೆ ಒಬ್ಬ ಗುರು ಇದ್ದೇ ಇರ್ತಾನೆ. ರೈತೈಕಿ ಮಾಡಿರು ಮನ್ಯಾಗ ಹಿರಿಯರು ರೈತೈಕಿ ಹಿಂಗೆ ಹೊಡಿಬೇಕು, ಗಳೆ ಹಿಂಗೆ ಹೊಡಿಬೇಕು, ಹಿಂಗೆ ಹೊಡಿಬೇಕು ಅಂತೆಲ್ಲ ಹೇಳ್ತಿರ್ತಾರು. ಮುಂದೆ ಇಲ್ಲಿ ಸಿರುಗುಪ್ಪಿ ಒಳಗೆ ಏನೈತಲ್ಲ, ನನ್ನ ಮಗಳು ಹುಟ್ಟಿದಳು. ಸಂಸ್ಕಾರ ಹೆಂಗೈತಿ ಅಂತಂದ್ರೆ, ನಾ ಇನ್ನ ಪೂಜೆ ಮಾಡೋದಿಲ್ಲ, ಆಕೆ ಮೊದಲು ಪೂಜೆ ಮಾಡ್ಕ್ಯಾರ ಆ ಬಳಿಕ ನೀರು ಕುಡಿತಾಳೆ. ಈ ಒಂದು ನನಗೆ ಹೆಮ್ಮೆಯ ವಿಷಯ. ನನ್ನ ಮಗಳು ಇಲ್ಲೇ ಹುಟ್ಟಿದ್ಳು, ಆಕೆ ಇಲ್ಲೇ ಹುಟ್ಟಿದ್ಳು. ನಾಳೆ ನಾವು ವರ್ಗ ಅಂತ ಹೋದಿವು. ಮುಂದೇನೈತ್ರಿ, ನನಗೊಬ್ಬರು ಗುರುಗಳು ಇದ್ರು ಇಲ್ಲಿ. ನಾ ಇಲ್ಲಿ ಕರ್ಸಾಕ್ ಬಂದಿ, ನನಗೂ ಒಬ್ಬರು ಗುರುಗಳು ಇದ್ದಾರೆ. ಯಾರು ಅಂದ್ರೆ ಮಾಲಿ ಸರ್. ನನಗೆ ಗಣಿತ ಬರ್ತಿರ್ಕಿಲ್ಲ, 7ನೇ ಅವಾಗ ಹೊಸದು ಬರ್ತಿತ್ತು. ಅವ್ರ ಕಡೆ ರಾತ್ರಿ ಹೋಗಿ ಎಲ್ಲ ಕಲಿತ್ಕೊಂಡು ಬಂದ ಮುಂಜಾನೆ ಮಕ್ಕಳಿಗೆ ಹಾಕ್ತೀನಿ. ಅದು ಆಯ್ತು. ಮುಂದೆ ನಮ್ಮ ಶಾಲೆಯೊಳಗೆ ಒಬ್ಬ ದಡ್ಡ ಯಾರು ಅಂತಂದ್ರೆ ದನಗಾರ ಬಡಿಸ್ಕೊಂಡ ನಾವು ಒಟ್ಟ ಬರ್ತೀವಿ. ಸರ್ ರೀ ನನಗೇನು ಬರೋಲ್ರಿ, ಅವ ಅಂತೀನಿ, ನೀ ಕಮತ್ಕಲ್ ಆಯ್ಕೆ ಹಾಕಿಪ್ಪ, ಕಮ್ತಾನ ಮಾಡಿಬಿಡ್ನಿ ಅಂತ ಹೇಳ್ಯಾರಂತೀನಿ. ಇಷ್ಟು ಹೇಳಿ ಮುಂದೆ ನಮ್ಮ ಹೆಣ್ಮಕ್ಳಿದವರು ಸುನೀತಾ ಸಿರುಗುಪ್ಪಿ ಯಾರಿದ್ರಾಗ್ರಿ? ಹಾಂ, ನಮ್ಮ ಹೆಣ್ಮಕ್ಳು ಕೇಳ್ಕೊಂಡು ಬಾರಿಲ್ಲೋ ಅಂತ ಹೇಳ್ಕೊಂಡ್ರಿ. ಹಾಂ ಆಯ್ತು, ಭಾರತಿ ಮಟ್ಪತಿನಿ ಅಲ್ವ? ಹಾಂ, ಇಷ್ಟು ಹೇಳಿ ನಾನು ಹೇಳ್ಬೋದು. ಈಗ ಸರ್ ಮೊದಲು ಹೇಳಿದ್ರಲ್ಲ, ಅವ್ರು ಫಸ್ಟ್ ಅನ್ನ ಸೆಕೆಂಡ ಸ್ಟೇಜ್ ಮೇಲೆ ನಿಂತು ಮಾತಾಡೋದು. ಭಾಳ ವರ್ಷ ಐತ್ರಿ ನಾ ಕೆಲಸ ಮಾಡ್ಕತ್ತ. ಯಾವಾಗಲೂ ಎಲ್ಲಿ ಭೀ ಇನ್ನೂ ಒಂದು 13-14 ವರ್ಷ ಐತಿ ಹೆಡ್ ಮಾಸ್ತರ್ ಕೆಲಸ ಮಾಡಂಗ್ರಿ. ಒಟ್ಟು ಸೈಡ್ ಇರ್ತೇನೆ ರೀ, ಮಾತಾಡೋದಂತ ಬರಂಗಿಲ್ಲ ರೀ. ಸ್ಟೇಜ್ ಮ್ಯಾಗ ಜೀರೋ, ಶಾಲ್ಯಾಗ ಹೀರೋ, ಕ್ಲಾಸ್ ಎಲ್ಲರಿಗೆ ಸರ್ ಒಂದು ಕತೆ ಹೇಳಿದ್ರು. ನಮ್ಮ ಚೌರ ಸರ್ಗಳು, ಆಮೇಲೆ ನಮ್ಮ ಗುರುಗಳು ವರ್ಗು ಸರ, ಚೌರ ಸರ್. ಇವ್ರದ್ದು ನೋಡಿ ಭಾಳ ಸಂತೋಷ ಅನಿಸ್ತಾರೆ. ಅಂದ್ರೆ ಚೌರ ಸರ್ ನಾವು ಭಾಳ ವರ್ಷ ನೋಡಿನ್ರಿ. ವರ್ಗು ಸರ್ಗಳು ಅವ್ರ ಭೇಟಿ ಆಗ್ತಿದ್ವು. ನಾವು ನಮ್ಮ ಅರವಿಂದ್ ಸರ್ ಆಗಲಿ, ಪಾಟೀಲ್ ಸರ್ಗಳು ಮತ್ತು ನಮ್ಮ ಮಾಳಿ ಸರ್ಗಳು ಅಂತಾರೆ ಎಲ್ಲ ನಮ್ಮ ಗುರುಗಳಾಗ. ಇವ್ರನ್ನೂ ನೋಡಿ ಎಲ್ಲ ಶಿಕ್ಷಕ ಬಂದು ನಮ್ಮ ಟೀಚರ್ಸ್ ಅದಾರ, ನಮ್ಮ ಎಲ್ಲ ಇದಾರೆ. ಅವ್ರನ್ನೆಲ್ಲ ನೋಡಿ ಈ ವಿದ್ಯಾರ್ಥಿಗಳಂತೂ ಹೇಳಿದ್ರು. ನಾ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೇನು, ಇಲ್ಲಪ್ಪ ಮಾತಾಡೋದು ಅಂದ್ರೆ ಆಗೋಲ್ಲಪ್ಪ ತಂದೇನ್ರಿ. ಒಟ್ಟು ಯಾಕಂದ್ರೆ ಇಲ್ಲಿಂದ ಹಿಡ್ಕೊಂಡು ಎಲ್ಲ ನಡಕ್ತಿರ್ತಿತ್ರಿ. ನಮಗಂದ್ರೆ ಧೈರ್ಯನೇ ಇಲ್ಲ ಒಟ್ಟ ರೀ. ಇನ್ನ ಕ್ಲಾಸ್ನ್ಯಾಗ ಅಭ್ಯಾಸ ಹೇಳೋದು ಮಾತ್ರ ಹೆಂಗಿತ್ರಿ, ಚಡಿ ಕೈಯಾಗ್ರಿ ಪುಸ್ತಕ ಇಷ್ಟಿರ್ತಿತ್ತು ನಮ್ದು. ಈಗಾದ್ರೆ ಮಾತಾಡಕ್ಕಿಂಗಿಲ್ಲ. ಹೆಚ್ಚು ಎಲ್ಲರಿಗೆ ಒಂದು ವಿದ್ಯಾರ್ಥಿಗಳು ನೀವು ಒಂದೇ ನಮ್ಗೊಂದು ಸ್ವಲ್ಪ ಇದು ಅನ್ಸುತ್ತೆ. ನಮ್ಮ ಯುವರಾಜ್ ಪಾಟೀಲ್ ಅಂತಾರು, ಯುವರಾಜ್ ಪಾಟೀಲ್ ಆಯ್ತಾಯ್ತು. ಅವರು ಎಲ್ಲ ವಿದ್ಯಾರ್ಥಿಗಳ ಮುಖ ನೋಡಿ ಅಗ್ದಿ ಸಂತೋಷ್. ನಮ್ಮ ಅಮೋದ ಭೋಜೆ ಸರ್ ಕವನ ಬರ್ದೆ ಅಂತೇಳಿ ತೋರಿಸಿದ್ರು, ಅದೊಂದು ಸಂತೋಷ ಅನಿಸ್ತೈತಿ. ಆಮೇಲೆ ರಾಯಗೊಂಡ ಅಗ್ದಿ ಸೂಕ್ಷ್ಮ, ಭಾರಿ ಸೂಕ್ಷ್ಮ. ಅನಾಸಭಾ ಮತ್ತು ನಮ್ಮ ಸಿದ್ಕೊಂಡ್ರಿ ಅದೇನು ಬಿಡ್ರಿ, ಸ್ಪೆಷಲ್ ಇತ್ತು ಕರೆ ಏನು ಉಪಯೋಗ ಆಗಲಿಲ್ಲ ಅದು. ಆಯ್ತು ರೀ, ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ ರೀ. ಹುಡುಗರು ಎಲ್ಲ ಚಂದಂಗೆ ಮಾಡ್ರಿ, ಏನೋ ಭೀ ಚಲೋ ಆಗ್ತೈತಿ. ನಿಮ್ಮ ಮಕ್ಕಳ ಭವಿಷ್ಯ ಮಾತ್ರ ಚಲೋ ಮಾಡ್ರಿ. ಇಷ್ಟು ಹೇಳಿ ನಾನು ಸರ್ ಇವರಿಂದ ಅನಿಸಿಕೆ. ಸಿದ್ದೇಶ್ವರ ಸ್ವಾಮಿಗಳಿಗೆ ನಮಸ್ಕರಿಸಿ, ಎಲ್ಲ ಹಿರಿಯರಿಗೂ ನಮಸ್ಕರಿಸಿ, ಎಲ್ಲ ವಿದ್ಯಾರ್ಥಿಗಳು ನಮ್ಮನ್ನು ನೆನಪು ಮಾಡಿ ಕರೆದಾರ. ಆಗ ಹೆಂಗಿದ್ರು ಯಾರು ಗುರ್ತು ಹತ್ತೋದಿಲ್ಲ ಈಗ. ಆದರೂ ನಮ್ಮದಂತೂ ಗುರ್ತು ಹತ್ತದ. ನಿಮಗೆ ಒಂದು ಖುಷಿ ಆಗ್ತದ. ನಮಗೆ
ತಂದೆ ತಾಯಿಗಳಿಗೆ ಅವ್ರ ಮುಂದೆ ಮಕ್ಕಳು ಬೆಳೆದು ನಿಂತು ಅಂದ್ರೆ ಎಷ್ಟು ಖುಷಿ ಆಗತ್ತಲ್ಲ. ಹಾಗೆ ಶಿಕ್ಷಕರಿಗೂ ಮಕ್ಕಳು ಬೆಳೆದು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟರೆ ಅದಕ್ಕಿಂತ ಈ ನೌಕರಿನ ಬೇಕಂತೇನು ಹಂಗೇನಿಲ್ಲ. ಈಗೊಬ್ಬ ಮೊದಲಿನಿಂದ ಕಲಿದೇ ಇರುವಂಥ ಒಬ್ಬ ಮನುಷ್ಯನ ಕಲಿತದ ಮನುಷ್ಯನ ಕೂಡಿಸಿ ಅವನು ಮಾತಾಡ್ಸಕತ್ತರಿ, ಅವನು ಮಾತಾಡ್ಸಕತ್ತರಿ. ಅವನ ದಾರಿನೇ ಬೇರೆ, ಇದೇ ಬೇರೆ. ಇಲ್ಲಿ ಸಂಸ್ಕಾರದಿಂದ ಮಾತಾಡ್ತಾನ, ಅವನಿಗೇನು ಗೊತ್ತಿರೋದಿಲ್ಲಪ್ಪ. ಹೌದಿಲ್ಲ? ಕಲ್ತಿದ್ದು ನಮ್ಗೆ ಯಾವಾಗಲೂ ಒಳ್ಳೆಯದೇ ಆಗ್ತದೆ. ನಾನು ಇದೇ ಫಸ್ಟ್ 94ರಲ್ಲಿ ಇಲ್ಲಿ ಅಪಾಯಿಂಟ್ಮೆಂಟು. ಮೊದಲು ನನಗೆ ಭಾಳ ಸಿಟ್ಟು ಭಾಳ ಹೋಗ್ತದೆ ನನಗೆ. ಸಿಟ್ಟು ಬಂದು ಒಂದು ಸಲ ಒಂದು ಹುಡುಗ, ಹೆಸರು ಏನೋ ನೆನಪಿಲ್ಲ ನನಗೆ, ಅಲ್ಲಿಂದ ನಾನು ಸಿಟ್ಟನ್ನು ತೆಗೆದುಬಿಟ್ಟೆ. ಸಾಯಂಕಾಲ ನಮ್ಮ ಶಿಕ್ಷಕರನ್ನ ಬೇಯ್ದು ಹೋಗ್ತಿದ್ದವ. ಹುಡುಗರು ಹೇಳಿದ್ರು, ದಿನ ಹೇಳ್ತಿದ್ರು ಹುಡುಗರು, ಸರ್ ನಿಮ್ಮನ್ನೆಲ್ಲ ಬೇಯ್ದು ಹೊಂಟಾನ್ರಿ ದಿನ ಅಂತ ಹೇಳಿ. ಹೇಳ್ದ ಹೋಗ್ಲಿ ಬಿಡೋ, ಸುಳ್ಳು ಹೇಳ್ತಾರೆ ಬಿಡೋ ಮಕ್ಕಳ ತಂದೆ. ನಾನು ಇಲ್ರಿ ಸರ್, ಈ ಸಲ ಇವತ್ತು ಇಲ್ಲಿ ಪಾಟೀಲ್ ಸರ್ ಕೋಲೆ ಐತಲ್ಲ, ಅಲ್ಲಿ ಕಿಡಿಗ್ಯಾಗ ನಿಲ್ರಿ ನೋಡಕ್ರಿ ಅಂತ ಹೇಳ. ಭೇದ ವಾದವ ಎಲ್ಲಾರು, ಏನೂ ಇಲ್ಲ ಅದ ಅಂದ್ರೆ ಅವನಿಗೆ ಅಷ್ಟು ಇದಿಲ್ಲಾಗಿತ್ತು. ಆಯ್ತು, ಒಂದು ದಿನ ಬಂದ, ಮರುದಿನ ಹಿಡ್ಕೊಂಬರ್ರಿ ಒಂದು ನಾಗ ಹಿಡ್ಕೊಂಬಂದ್ರ ಅವ್ರು. ಒಂದೆರಡು ಪಟ್ಟ ಬಡದ್ನಿ. ಅವ್ರ ಅಪ್ಪ ಬಂದ, ಭಾಳ ಪವರ್ಲೆ ಬಂದ. ಎಷ್ಟು ಬೇದಿರ್ಬೇಕು ನನ್ನ. ಬೇಕ್ ಚಾಲು ಮಾಡಿದ. ಕಮ್ಮತಿಗೆ ಸರ್ ಇದ್ದ ಅವ್ರ ಸಿಟ್ಟಿಗೆ ಅದು ಹೇಳಕ್ ಹತ್ರು. ಸರ್ ಒಟ್ಟು ಹೇಳಕ್ ಹೋಗ್ಬಿಟ್ರಿ, ಸುಮ್ಕೊಂಡ್ರಿ. 1.5 ತಾಸು ಬೇದ. ಅಲ್ಲಿ ತನಕ ನಾನು ಏನೂ ಮಾತಾಡಲಿಲ್ಲ. ಅಲ್ಲೇ ಬಾಜುಕ್ಕೆ ಶಾಲ್ಯಾಗ ವಸ್ತಿ ಇರ್ತಿದ್ದೀವಿ. ಬೂಟ್ ಹಾಕೋತಿದ್ನಿ. ಆ ಬೂಟ್ ಹೋಗಿದ್ನಿ ಅವನ ಮುಂದೆ. ನಿನ್ನ ಮಗನ ಬಡ್ದು ತಪ್ಪಾಗಿರ್ತಾನಂದ, ನೀನು ಬಡ್ದು ಹೋಗ್ಬೋದು ತಂದೆ. ಇನ್ನ ಸೊಕ್ಕ ಕಾಣ್ತೈತಿಲ್ಲ ಅಂದ. ಇನ್ನೊಂದು 4 ಇವು ಉಳ್ದಾವ ಕಾಣ್ತೈತಿ ಪದಗಳು, ಅವನಟ್ಟು ಉದರಿಸ್ಬಿಡಂದೆ ನಾನು. ಕೊನೆಗೆ ಅವಲ್ಲಿ ನನಗೆ ಸಿಟ್ಟು ಯಾಕೆ ಬಂತಂದ್ರೆ, ಅದು ನಾನು ಬೇಯ್ಲಿ ಏನು ಸಮಸ್ಯೆ ಇಲ್ಲ. ನನ್ನ ಮಗನಿಗೆ ಯಾಕೆ ಬಡದೆ ಅನ್ನೋದು ಒಂದು ಸಲ ಕೇಳಿಲ್ಲ ನನಗೆ. ಕೊನೆಗೆ ಹುಡುಗರು ತಂದಿದ್ವಲ್ಲ ಅವ್ರಿಗೆ, ಯಾಕೆ ಬಡ್ದ ನೀವು ಹೇಳ್ರು ಅಂತೇಳಿ ನಾನು ಆ ಮಕ್ಕಳೇ ಹೇಳಿದ್ವು. ನಂತರ ಮಾತ್ರ ಡೈಲಿ ಅವ್ನು ಸಾಲಿ ಬರ್ತಿದ್ದ ಹುಡುಗ, ಚಲೋ ಆದವನು. ಅವ ದಿನ ನಾನು ಹಿಂಗೆ ಇಲ್ಲಿ ಹಾದಿತ್ತು, ಹಿಂಗೆ ಬರುವಾಗ ಎದುರಿಗೆ ಬರ್ತಿದ್ದ ನನಗೆ. ಅದರ ನಂತರ ಅವಾಗ ನನಗೆ 5 ಆದ ಬಳಿಕ ನಾನು ಎಂದೂ ನೋಡಲಿಲ್ಲ. ನಾ ದೂರ ಇದ್ದಂದ್ರೆ ನೋಡ್ಕೊಂಡು ಮರಿಗೆ ಆಗ್ತಿದ್ದ ಪಾಪ. ಅಷ್ಟೊಳಗೆ ತಿಳ್ಕೊಂಡಲ್ಲ ಅವನು ನನಗೆ. ಅವನಿಂದ ನಾನು ಪೂರ್ಣ ಶಾಂತನಾದೆ. ಯಾಕಂದ್ರೆ ಅಲ್ಲೇ ತಿಳ್ಕೊಂಡು ನಾನು ಇದನ್ನೆಲ್ಲ ಹಾಕೊಂಡೆ ಅಂದ್ರೆ ಇನ್ನು 60 ವರ್ಷ ತನಕ ನಾನು ಸಮಾಧಾನಲ್ಲೇ ಹೋಗ್ಬೇಕಲ್ಲ. ಸೀಟಕ್ಕೆ ನಾನು ನಡೆಯಲಿಲ್ಲ. ಆ ಮಗುವಿನ ಪಾಠ ನನಗೆ. ಎಲ್ಲರೂ ಚೆನ್ನಾಗಿದೆ. ಮಲ್ಲಿಕಾರ್ಜುನ ಸ್ವಾಮೀಜಿಯವರನ್ನ ಮನದಲ್ಲಿ ನೆನೆಯುತ್ತಾ, ಗ್ರಾಮ ದೇವತೆಯನ್ನು ಮನದಲ್ಲಿ ನೆನೆಯುತ್ತಾ, ಈ ಶುಭ ಮುಂಜಾವಿನ ಒಂದು ಕಾರ್ಯಕ್ರಮವನ್ನು ನೋಡಿದಾಗ ನನಗೆ ಬಹಳ ಸಂತಸವಾಯಿತು. ವೇದಿಕೆಯ ಮೇಲೆ ಆಸೀನರಾದ ಎಲ್ಲ ಹಿರಿಯ ಗುರುಗಳಿಗೆ ನನ್ನ ನಮನಗಳು. ನಾನು ಕಲಿಸಿದಂತಹ ವಿದ್ಯಾರ್ಥಿಗಳು ಹಲವಾರು ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುವುದನ್ನು ನೋಡಿದಾಗ ನನ್ನ ಮನ ತುಂಬಿ ಬಂತು. ಅವರಿಗೂ ಸಹ ನನ್ನ ಅಭಿನಂದನೆಗಳು. ಕೂಡುವುದು ಆಕಸ್ಮಿಕ, ಅಗಲುವುದು ಅನಿವಾರ್ಯ, ನೆನಪೊಂದು ಶಾಶ್ವತ ಅನ್ನುವಂತೆ ವಿದ್ಯಾರ್ಥಿಗಳು ಸಣ್ಣವರಿದ್ದಾಗ ನಮ್ಮ ಸ್ಕೂಲ್ ಸ್ಟಾರ್ಟ್ ಆಗಿದ್ದ 1990 ಆದ್ರೆ ಅವಾಗ ಏನಾಗಿತ್ತು, ನಾವು ಫಸ್ಟ್ ಟೈಮ್ ಬಂದಿದ್ವಿ ಸ್ಕೂಲಿಗೆ. ನಾವು ಇನ್ನ ಟಿ-ಶರ್ಟ್ ಮಾಡಿ ಕಲಿಬೇಕಂತ ಹೇಳಿ ಹೋಗಿದ್ದೀವಿ. ಅವಾಗ ನಮ್ಮ ಕಾಗವಾಡ ಪ್ರಿನ್ಸಿಪಾಲ್ ಏನಂದ್ರೆ, ಶಿರ್ಗುಪ್ಪಿಗೆ ಒಂದು ಹೊಸ ಸ್ಕೂಲ್ ತೆಗಾತೀವ್ರಿ, ಮತ್ತು ಯಾರು ಹೋಗ್ತೀರಿ ಅಂದ್ರೆ ನಮ್ಮ ಎಸ್ ಬಿ ಪಾಟೀಲ್ ಸರ್ ಇದ್ರಿ, ಇವತ್ತಿಲ್ಲ ಅವ್ರ ಪ್ರಿನ್ಸಿಪಾಲ್ ಇದ್ರು. ಅವಾಗ ಏನಂದ್ರು, ಜುಗುಳ್ದವ್ರು ಸತ್ಗೌಡ್ರು ಹೋಗ್ಲಿ ಅಂದ್ರೆ. ಅವಾಗ ನಾವೇನು ಮಾಡಿದ್ವಿ, ಅಕ್ಕಿ ಜೊತೆ ಯಾರು ಇಲ್ಲ ಅಂತೇಳಿ ನಾನು ಕಳ್ಸಿದ್ರು. ಅವಾಗ ಆರ್ ಬಿ ಪಾಟೀಲ್ ಸರ್ ಅಂದ್ರು, ಮತ್ತು ಅವ್ರೊಬ್ಬರೇ ಹಾಕಾರ್ರಿ, ನೀವು ಬರ್ರಿ ಅಂದ್ರು. ನಾ ಇನ್ನ ಡಿಗ್ರಿಗೆಲ್ಲ ಹಚ್ಬೇಕಂತ ಹೋಗಿದ್ನಿ. ಮತ್ತು ನಮ್ಮ ಅಪ್ಪಾಜಿ ಅಂದ್ರೆ ಇನ್ನ ಕಲಿಯಾಕಿದ್ದಿ, ಮತ್ತು ಅಲ್ಲಿ ಹೋಗಿ ಏನಂದ್ರು, ನಮ್ಮ ಅಮ್ಮ ಅಂದ್ಲು ಇಯರ್ಲಿ ಬಿಡ್ರಿ ಒಬ್ಬಕ್ಕೆ ಹಾಕಳಂದ್ರೆ. ಅವಾಗ ನಾವು ಸ್ಟಾರ್ಟ್ ಆಗಿದ್ದ ಎಲ್ಲ ಸಾಲಿಗಳು ಜೂನ್ದಾಗ ಸ್ಟಾರ್ಟ್ ಆಕಾವ. ನಮ್ಮ ಸಾಲಿ ಜುಲೈದಾಗ ಸ್ಟಾರ್ಟ್ ಆತ. ಜುಲೈ 2ನೇ ತಾರೀಕು ಸಂಡೇ ಇತ್ತನ, ಸೋಮವಾರ ಹಿಡ್ದ ಸ್ಟಾರ್ಟ್ ಆತದ. ಅವಾಗ ಎಲ್ಲಾರನು ಒಂದ್ಸತಿಗೆ
ಸಣ್ಣವ್ರನ್ನ ದೊಡ್ಡವ್ರನ್ನ ಒಂದ್ಸತಿಗೆ ಸಾಲ್ಯಾಗ ಒಂದ್ಸತಿಗೆ ತಂದ್ಬಿಟ್ರು. ಒಂದ್ಸತಿಗೆ ತಂದ್ಬಿಟ್ರ. ಅವಾಗ ನಮಗ ಫಸ್ಟ್ ಟೈಮ್ ಬಂದ್ ಕೂಡಲೇ ಎಲ್ಲಾರು ಅಲ್ಲೇ ಗಾಂಧಿ ಚೌಕದಾಗ ಸಾಲಿತ್ತು. ಅದ್ರ ಮುಂದ ಎಲ್ಲಾರು ಮನಿಗಳು ಎಲ್ಲಾರು 1ನೇ ತಕ UKG ಗೆ ಅವ್ರ ತಮ್ಮಗಳು ತಂಗಿಗಳು ಅಕ್ಕ ತಮ್ಮ ಎಲ್ಲಾರು ಒಂದ್ಸತಿಗೆ ಒಂದೇ ಕ್ಲಾಸ್ದಾಗ ಕುಂಡ್ರದಿತ್ತದು ಪಂಚಾಯತಿ ಒಳಗ. ಆಮೇಲೆ ಒಬ್ಬೊಬ್ರು ಅವ್ರು ಸಣ್ಣವ್ರು ಇರೋರು ಅಳವ್ರ ಒಂದ್ಸತಿ ಮುಂಜಾನೆ ಹಿಡ್ದ ಸಂಜೆ ತನಕ ಕುಂಡ್ರದವ್ರಿಗೆ ರೂಢಿನೇ ಇರ್ಲಿಲ್ಲ. 1ನೇ ಅನ್ಕೂಡಲೇ ಸ್ಟಾರ್ಟಿಂಗ್ ಒಮ್ಮೆ 1ನೇ ತಕ ಬಂದಿದ್ರು. ಕಾನ್ವೆಂಟ್ಗೆಲ್ಲಿ ಹೋಗಿ UKG LKG ಬಾಲ್ವಾಡಿಗೆಲ್ಲ ಹೋಗಿರ್ಬೇಕ. ಆದ್ರೆ ಮುಂಜಾನೆ ಹಿಡ್ದ ಸಂಜೆ ತನಕ ಕುಂಡ್ರದ ಅನ್ಕೂಡಲೇ ನಮಗ ಅವ್ರು ಒಂದೊಂದ್ಸತಿ ಅಳಾಕತ್ರ ಅಂದ್ರೆ ಒಂದೊಂದು ಮಧ್ಯಾಹ್ನ ಊಟದ ಗಂಟೆ ಆಗುತ್ತಾನ ಅಳವ್ರ. ಅವಾಗ ನಮ್ಗೆ ಅನ್ಸೋದು ಅದು ನೀ ಸುಮ್ಮ ಕರ್ಕೊಂಬಂದಿವ ನನ್ನ ಅನ್ನೇ. ಮತ್ತ ಅದಕ್ಕಾಗಿ ಏನಾಗುದು ಅದೇ ವಿದ್ಯಾರ್ಥಿಗಳು ಇವತ್ತು ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ. ನಾವು ಎಲ್ಲರೂ ಇಂದು ಮತ್ತೆ ಶಾಲೆಗೆ ಬಂದು ನಮ್ಮ ಹಳೆಯ ದಿನಗಳನ್ನು ನೆನಪಿಸುತ್ತಿರೋದು. ನಾವು ಈಗ 35 ವರ್ಷಲೇ ಬಂದೆ ಸ್ಕೂಲಿಗೆ. 1995 ನಾ ಬಿಟ್ನಿ, ನನ್ನ ಮಗ ಸಣ್ಣವಿದ್ದ ಅಂತ ಹೇಳಿ ಬಿಟ್ನಿ. ಆಮೇಲೆ 95 ಬಿಟ್ಟಿದ್ನಿ. ಈಗ 20 ಸ್ಟಾರ್ಟ್ ಆಯ್ತು. ಅವಾಗ ಈಗ ಬಂದ್ ಕೂಡಲೇ ಕೆಲವರು ಗುರ್ತ ಹತ್ತಿದ್ರು, ಕೆಲವರು ಗುರ್ತ ಹತ್ತಿಲ್ಲ. ಮತ್ ಪ್ರಭಾಕರ್ ಮಣ್ಣೆ ಫೋನ್ ಹಚ್ಚಿದ್ದ, ನಾವು ಸ್ವಲ್ಪ ಪ್ರವಾಸಕ್ಕೆ ಹೋಗಿ ಟೀಚರಿ ಮತ್ ಯಾವಾಗ ಬರುದ್ರಿ ಅನ್ನಕತ್ತ. ಬ್ಯಾಡ್ ನಮ್ಮ ಮಗ ಅಂದ. ಬ್ಯಾಡ್ ಬಿಡಮ್ಮ ಪಾಪ, ಅಲ್ಲಿಂದ ನಿಂಗೆ ಒಬ್ಬಕಿಗೆ ಹೇಳಕ್ ಬರುದೇನ, ನೀ ಫೋನ್ ಮೇಲೆ ಹೇಳ್ಯಾರ ಸಾಕ್ ಬಿಡದ್. ಮತ್ ನಾ ಅನ್ನೋ ಮತ್ ಅವ ಎಂಟ ತಿಳ್ಕೊಳಣ ಅಂತ ಹೇಳಿ ಬರ್ತೇನ್ರಿ ಅಂದ. ನೀನ್ ಶನಿವಾರ ಲಾಸ್ಟ್ಗೆ ನಾ ಒಬ್ಬಕ್ಕೆ ಉಳ್ದಿರ್ಬೇಕು ಕುಡುದ್ ಕಾರ್ಡ್. ನಮ್ ಸ್ಕೂಲ್ ನಿನ್ನೆ ಅದು SATS ದಾಗ ಸ್ಕಾಲರ್ಶಿಪ್ ದೆಲ್ಲ ಹೇಳುದಿತ್ತ. ನನ್ನ ಸಾಲ ದಿನ 12 ಗಂಟೆಗೆ ಬಿಡ್ತೆ ಶನಿವಾರ, ನಿನ್ನೆ 1 ಗಂಟೆಗೆ ಬಿಡುತ್ತೆ. ಆಮೇಲೆ ನಾ ಇನ್ನೇನು ಪಾಪ ಹುಡುಗ ಬಂದು ಹೋದ್ರು. ಏನ್ ಮಾಡಿದ್ರು ಅಣ್ಣೆ ಆದ್ರೆ ಅವ್ರೆಲ್ಲಾರು ಬಂದು ನಮ್ಗೆ ಹೇಳಿದ್ರು. ಈ ಶಾಲೆ ಒಳಗಿನ ಒಳ್ಳೆ ಸತ್ಕಾರವನ್ನು ಮಾಡಿದಾಗ ನನಗೇನತ್ತ, ಎಲ್ಲಾ ನಾ ಕಲಿಸಿದಂತ ಮಕ್ಕಳು ಒಂದು ಒಳ್ಳೆ ಸಂಸ್ಕಾರವನ್ನು ಪಡೆದಾರ ಅನ್ನೋದು ಒಂದು ನನಗೆ ಹೆಮ್ಮೆ ಅನಿಸ್ತು. ನಮ್ಮಮ್ಮ ಅನ್ನೋರು ನಮ್ಗೆ ಅವಾಗ ತಿಂಗಳಿಗೆ 300 ರೂಪಾಯಿ ಪಗಾರ ಇತ್ತು. ಅವಾಗ ಏನ್ ಅನ್ಸುದ, ಅದೇ ನಮ್ಗೆ ಭಾಳ ಅನ್ಸುದ. ಮತ್ತೆ ಇವ್ರು 500 ಫೀ ಕೊಡ್ತಿದ್ರು. ಹುಡುಗರೆಲ್ಲ ಅಭ್ಯಾಸ ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡೋದು. ನಮ್ಗೆ ಹುಗಾರ್ ಸರ್ ಇದ್ರು. ಅವ್ರಿಗೆ ಬಂದ್ ಅನ್ನೋರು, ಸರ್ ಒಂದೊಂದು ಹುಡುಗರು ಒಟ್ಟ ಅಭ್ಯಾಸ ಮಾಡಂಗ ಇಲ್ರಿ ಮೇಡಮ್, ಮತ್ತೆ ಈಗ ಸ್ಟಾರ್ಟ್ ಆಗೈತಿ, ಒಮ್ಮೆ ಎಲ್ಲಾರು ಹೆಂಗ್ ಶಾಣೆ ಆಗವ್ರ, ಸಾವಕಾಶ ಶಾಣೆ ಆಕ್ಕಾರಿ ಅನ್ನೋರು. ನಂಗೆ ಅವಾಗ ಅನ್ಸುದ, ಇವ್ರು ಫೀ ಕೊಟ್ಟಾರ ಪಾಲಕರಿಗೆ ಅನ್ಸುದ, ಮತ್ ನಮ್ ಹುಡುಗರಿಗೆ ಫೀ ಕೊಟ್ಟು ಕಲ್ಸಾತೀವಿ, ಇವ್ರೇನ್ ಟೀಚರ್ಗಳು ಕಲಿಸ್ತಾರೋ ಇಲ್ಲೋ ಅಂತ ಹೇಳಿ ಹಿಂಗ ಅನ್ಸುದ್. ಆದ್ರ ಇವತ್ತು ಹಲವಾರು ಕ್ಷೇತ್ರದಲ್ಲಿ ಎಲ್ಲಾರು ಸಾಧನೆ ಮಾಡಿದಾಗ ನೋಡಿದಾಗ ಏನ್ ಅನಿಸ್ನಂಗ ಬಹಳ ಹೆಮ್ಮೆ ಅನಿಸ್ತು. ಏನ್ರಿ ಒಂದ್ ಹಲವಾರು ವಿದ್ಯೆ ಎಲ್ಲದಕ್ಕೂ ನೋಡ್ರಿ, ಪ್ರತಿಯೊಂದು ಕ್ಷೇತ್ರದಾಗ ನೀವು ಒಳ್ಳೆ ಸಂಸ್ಕಾರವನ್ನು ಪಡೆದಾಗ ನೌಕರಿ ಆಗ್ಲಿ ಒಕ್ಕಲ್ತನ ಆಗ್ಲಿ ಎಲ್ಲವನ್ನ ನಾವು ಪಡೆಯುವುದು ಬಹಳ ಮತ್ತೈತಿ. ಈಗ ನೋಡ್ರಿ ಹುಡುಗಿಯರೆಲ್ಲ ತಮ್ಮ ಕೆಲಸವನ್ನ ಮಾಡಿ ಕೆಲವೊಬ್ರು ಒಕ್ಕಲ್ತನ ಮಾಡ್ತಾರಂದ್ರ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲೋತ್ ಹೇಳ್ತಾರೆ. ಈಗ ನೋಡ್ರಿ ಅನ್ನದಾತನೇ ಇರ್ಲಿಲ್ಲ ಅಂದ್ರೆ ನಾವು ಬದುಕಾಕ್ ಸಾಧ್ಯ ಇಲ್ಲ. ಎಲ್ಲಾರು ನೌಕರಿ ಮಾಡ್ರಿ ಅಂದ್ರ ಈಗ ಏನ್ ಮಾಡಕ್ಕಾಗತ್ತೆ. ಅದಕ್ಕಾಗಿ ಎಲ್ಲಾ ವಿದ್ಯಾರ್ಥಿಗಳು ಎಲ್ಲಾ ಕ್ಷೇತ್ರದಾಗ ಅದಾರ ನಮ್ ಸಲನವ್ರು. ನನಗೆ ಭಾಳ ಹೆಮ್ಮೆ ಅನ್ಸತ್. ನಮ್ ಶಾಲೆಗೆ ಹೇಳ್ತಿರ್ತೇನೆ, ಶಿರ್ಗುಪ್ಯಾಗಿದ್ದಾಗ ಅಂತ ಶಾಳಾಕ್ ಮುಲ ಹೋತ, ಮರಾಠಿ ಸ್ಕೂಲ್ದಾಗ ಅದನ್ನ ಕನ್ನಡ ಕಲಿಸ್ತಾನ. ಅಂತ ಶಾಳಾಕ್ ಮುಲ ಹೋತ, 1 ದಿವಸ ಮಾರ್ಲತ್ತಾರ, दूसऱ्या दिवशी अभ्यास करून येत होत ಅಂತ ನಾ ಹೇಳ್ತಾನೆ. ಅವಾಗ ಅನ್ಸುದ ಎಷ್ಟೊಂದು ಅವಾಗ ಹುಡುಗರು ಎಷ್ಟು ಅಭ್ಯಾಸ ಮಾಡಕ್ ಒಂದ್ ಸ್ವಲ್ಪ ಅನ್ಸ್ತಿದ್ರು. ಮತ್ ನಂಗೆ ಎಲ್ಲಾರು ಅನ್ಸ್ತಿದ್ರ ಅಂದ್ರೆ ಹೆಂಗ ಅವ್ರ ಅಜ್ಜಿಗಳು ಅವ್ರ ಅವ್ವಗಳು ಎಲ್ಲಾರು ಬರವ್ರ. ರಾಘವ ಟೀಚರ್ ಅನ್ಸ್ಕೊಡ್ಲೆ ಎಲ್ಲಾರು ಬರವ್ರು. ನಂಗ ಅವ್ರು ಕಲೀಲಿಲ್ಲ ಅಂದ್ರೆ ನಂಗೆ ಏನ್ ಅನ್ಸಿತ್ತು, ಅವಾಗಿನ ಕಾಲದಾಗ ನಮಗ 300 ಪಗಾರ ಇತ್ತು, ನೀವು 500 ತುಂಬ್ತೀರ ಅನ್ನೋದು ನಂಗೆ ಭಾಳ ಇದಿತ್ತು. ಏನ್ರ ಕಲಿಬೇಕು, ಅವರು ಶಾಣೆ ಆಗ್ಬೇಕಂತ ಹೇಳಿ. ಅದಕ್ಕಾಗಿ ಏನೈತಿ, ನಾ ಇವ್ರು ಕಲೀಲಿಲ್ಲ ಅಂದ್ರೆ ಇವ್ರಿಗೆ ನೀವೆಲ್ಲಾ ನೋಡ್ರಿ ಶಾಲಿ ಒಳಗ್ ಕಲ್ತಂತ ದಿನಗಳನ್ನ ನೀವು ನೆನಪಿಸ್ಕೊಂಡ್ರಿ. ದಿನ ಎಲ್ಲರಿಗೂ ಬರಕ್ಕಾಗಂಗಿಲ್ಲ, ಹುಡುಗಿಯರಂತೂ ಬರಕ್ಕಾಗಂಗಿಲ್ಲ. ಇನ್ನ ಹುಡುಗರು ಎಲ್ಲರ ರೀತಿ ಆಟ ಆಡಕ್ ಬರ್ಬೋದು, ಯಾರು ಬ್ರೇಟ್ ಆಗಕ್ ಬರ್ಬೋದು. ಆದ್ರೆ ಹುಡುಗಿಯರು ಯಾವಾಗ ಒಂದ್ಸತಿ ಎಲ್ಲಾರು ಮೀಟ್ ಮಾಡಕ್ ಆಗಂಗಿಲ್ಲ. ಎಲ್ಲಾರು ಬಂದಾರಲ್ಲ ನಂಗೆ ನೋಡಿ ಬಹಳ ಖುಷಿ ಆಯ್ತು. ಅದೇ ರೀತಿಯಾಗಿ ನೀವು ನಿಮ್ಮ ಶಿಕ್ಷಣದ ಹಾದಿಯನ್ನು ಯಶಸ್ವಿಯಾಗಿ ಮುಗಿಸಿ ಈಗ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಮುನ್ನಡೆಸುತ್ತಿದ್ದೀರಿ. ನೋಡ್ರಿ ಎಲ್ಲಾರು ಒಳ್ಳೆ ಶಿಕ್ಷಣವನ್ನು ಪಡೆದಿರಿ. ಆದ್ರೆ ಕೆಲವೊಬ್ರು ಒಕ್ಕಲ್ತನ ಮಾಡ್ತೀರಿ, ಕೆಲವೊಬ್ರು ಇಂಜಿನಿಯರ್ಸ್ ಅದಿರಿ, ಕೆಲವೊಬ್ರು ಡಾಕ್ಟರ್ಸ್ ಅದಾರ, ಏನೇನೋ ಕೆಲಸ ಮಾಡತ್ತೀರಿ. ಆದ್ರೆ ನಿಮ್ ಕ್ಷೇತ್ರದೊಳಗೆ ನೀವು ಸಾಧನೆಯನ್ನು ಮಾಡಿರಿ ಅನ್ನೋದೊಂದು ಹೆಮ್ಮೆ ಐತೆ, ಹೌದಲ್ಲ? ಅದಕ್ಕಾಗಿ ಏನೈತಿ, ಏನಾದರೂ ಆಗು ನೀ ಮೊದಲು ಮಾನವನಾಗು. ನೋಡ್ರಿ ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು. ಎಲ್ಲಾರು ಅವಾಗ ಸಣ್ಣವ್ರಿದ್ರಿ, ಏನೇನೋ ಹಠ ಮಾಡ್ತಿದ್ರಿ. ಈಗ ರಾಮಗೌಡ ಅವಾಗ ಸಾಲಿಗೆ ಬರಾಕವಲ್ಲಂತಿದ್ದಾವ್. ಆದ್ರೆ ಇವತ್ತ ಹೈಸ್ಕೂಲ್ ಸರ್ ಅದ ಅನ್ಕೂಲೇನೆ ಬಾಳ ಅವಂದ ಭಾಳ ನೆನಪು ಬರ್ತದ ನಂಗ. ಅವ್ರ ಮನಿ ಅಲ್ಲೇ ಬಾಜುಕ ಇತ್ತು. ಈ ಕಡೆ ನಾ ಬ್ಯಾರೆ ಹುಡುಗರ ಕಡೆ ನೋಡಕ್ ಹೋದ್ನಿ, ಈ ಕಡೆ ಎಲ್ಲಾ ತಗೊಂಡ್ ಓಡಿ ಹೋಗ್ಬಿಡ. ಆಮೇಲೆ ನಂಗೆ ಇಟ್ಟಿರಾಗೋದಿಲ್ಲ. ಅವಾಗ ಈಗ ಹೈಸ್ಕೂಲ್ ಸರ್ ಆಗ್ಯಾನಂದ್ರೆ ನಂಗೆ ಬಹಳ ಹೆಮ್ಮೆ ಅನಿಸ್ತು. ಎಲ್ಲಾರು ಕ್ಷೇತ್ರದಾಗ ಎಲ್ಲಾ ಚಲೋ ಕೆಲಸನ ಮಾಡಿರಿ, ಎಲ್ಲಾರು ಸಂಸ್ಕಾರವಂತರಾಗಿರಿ. ಆದ್ರೆ ಇವ್ ಮೋಣೆ ಅವ್ರದ್ದು ಮನಿ ಅಲ್ಲೇ ಸಮೀಪ. ಈಗ ಸ್ವಲ್ಪ ಬಂದ್ರಿ ಈ ಕಡೆ ಮನಿನ ಐತ, ಅದು ಅಬೈಸು ತೌಲ ಅವ್ರದ್ದು ಮನಿ ಇಲ್ಲೇ ಬಾಜುಕ ಐತ. ಅವ್ರ ಮಾಮನ ಮನಿ ತೆಗಿದ್ರ. ನಾವು ತರಗತಿಯಲ್ಲಿ ನೀಡಿದ ಪಾಠಗಳು ಜೀವನದ ಪಾಠಗಳಾಗಿ ನಾವು ಕ್ಲಾಸ್ದೊಳಗೆ ಏನೇನ್ ಹೇಳಿವಿಲ್ಲ ಅವು ನಿಮ್ ಜೀವನದಲ್ಲಿ ಅಳವಡಿಸ್ಕೊಡ್ರಿ. ನೀವು ಒಳ್ಳೆಯವರಾಗ್ರಿ. ಅದೇ ರೀತಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನ ನೀಡಿ ಸಮಾಜದಲ್ಲಿ ಸಂಸ್ಕಾರವಂತರನ್ನಾಗಿ ಮಾಡ್ರಿ.
ಯಾಕಂದ್ರೆ ಅವಾಗಿನ ಕಾಲ ಶಿಕ್ಷಣ ಬೇರೆ ಇತ್ತು, ಇವಾಗಿನ ಕಾಲದ ಸ್ಪರ್ಧಾತ್ಮಕ ಯುಗ ಐತಿ. ಅವಾಗ ಕಲ್ತಾವ್ರು ಕಡಿಮೆ ಇದ್ರು. ಅವಾಗ ನೀವ 500 ರೂಪಾಯಿ ಫೀ ಕೊಟ್ಟು ಬರ್ತಿದ್ರಿ, ಈಗ ಲಕ್ಷಗಟ್ಲೆ ಫೀ ಕೊಟ್ರು ಆದ್ರೆ ಶಿಕ್ಷಕರಲ್ಲಿ ಹೆಚ್ಚಾಗಿ ನಾವು ನಮ್ಮ ಮಕ್ಕಳು ಕಲಿತಾರೋ ಇಲ್ಲೋದು ಒಂದೊಂದ್ಸತಿ ನಮ್ಗೆ ಬೇಜಾರಾಗ್ತಿರ್ತದೆ. ಅದಕ್ಕಾಗಿ ಅವ್ರಿಗೆ ಒಳ್ಳೆ ರೀತಿಯ ಸಂಸ್ಕಾರವನ್ನ ನೀಡಿ ಒಳ್ಳೆಯವರನ್ನಾಗಿ ಮಾಡ್ರಿ. ನೀವು ನಮ್ಮ ಜೀವನದ ಒಂದು ಭಾಗ. ನಾ ಫಸ್ಟ್ ಟೈಮ್ ಜಾಬ್ ಮಾಡಿದ್ದಿಲ್ಲ. ಫಸ್ಟ್ ನನ್ನ ಸ್ಯಾಲ್ರಿ ಸ್ಟಾರ್ಟ್ ಆಗಿದ್ದೆ ಇಲ್ಲೇ. ನಮ್ಮ ಅಮ್ಮ ಅಣ್ಣಾಕಿ ನೀನ್ 300 ರೂಪಾಯಿ ಏನ್ ವಿಚಾರ ಮಾಡ್ಬೇಡ ಸಲ್ತಕ, ಮತ್ ನಿನ್ ಮಕ್ಳು ಅವ್ರು ನಿಮ್ ಶಾಲೆಗೆ ಹುಡುಗರು ಕಲ್ತ್ ನಾಳೆ ದೊಡ್ಡವರಾದ್ರಂದ್ರ ಅದ ನಿನ್ಗೆ ನಿಂಗೆ ಚಲೋ ಅನ್ಸತಿ, ನೀ ಅವ್ರು ಕಲ್ತಾಗ ನಿಮ್ಗೆ ಒಂದ್ ಸ್ವಲ್ಪ ಚಲೋ ಅನ್ಸತ್ತೆ. ನಾವು ಅದೇ ರೀತಿಯಾಗಿ ನನ್ಗೆ ಸ್ಟಾರ್ಟಿಂಗ್ ಬಂದದ್ ನನ್ನ ಶಾಲೆಯನ್ನ ನೀಡಿದಂತ ನನಗೆ ಕಲಿಸಲು ಅನುವು ಮಾಡಿಕೊಟ್ಟಂತ ಈ ವಿದ್ಯಾನಂದ ಶಾಲೆಗೆ ನನ್ನ 100 ನಮನಗಳು. ಅದೇ ರೀತಿಯಾಗಿ ನೀವು ನಮ್ಮ ಸಂಬಂಧದ ಮಹತ್ವವನ್ನು ಆಚರಿಸಲು ನಮ್ಗೆ ನೋಡ್ರಿ 35 ವರ್ಷ ಎಲ್ಲದಾರು ಬಿಡಿ ಇರುವಾರ್ಯಾಗ ಅವ್ರೇನ್ ಹಂಗ ಅನ್ನುವಂಥದ್ದು ಆಗ್ಬೋದಾಗಿತ್ತ. ಆದ್ರೆ ಎಲ್ಲಾರು ಹುಡುಕ್ಯಾಡ್ಕೋತ ಬಂದ ಎಲ್ಲಾ ಶಿಕ್ಷಕರನ್ನ ಕರೆಸಿ ನಾವು 3 ಜನ ಇರ್ತಿದ್ವಿ. ಫಸ್ಟ್ ನಾ ಸತ್ಗೌಡ್ರು ಬಂದಿವು, ಆಮೇಲೆ ಶಾಪು ಟೀಚರ್ ಬಂದ್ರು, ಆಮೇಲೆ ಹುಡುಗುತ್ತೆ ಟೀಚರ್, ಆಮೇಲೆ ಅವ್ರು ಮತ್ತೊಬ್ರು ಇಲ್ಲೊಬ್ರು ವಡ್ರು ಸರ್ ಒಬ್ರಿದ್ರು. ಹಿಂಗೆಲ್ಲ ಹಲವಾರು ಶಿಕ್ಷಕರು ಇಲ್ಲಿದಿಲ್ಲೇ ಬಂದ್ರು. ಸ್ಟಾರ್ಟಿಂಗ್ ಬಂದಾರಂಗ ನಾವ್ ಇಬ್ರ ಸಾತ್ಗೌಡ್ರ ನಾವ ಎಲ್ಲಾರು. ಅವಾಗ ಏನಾಗುದ, ನೀವು ಎಂದಿಗೂ ನಿಮ್ಮ ಮೂಲವನ್ನು ಮರೆಯಬೇಡಿ. ನೋಡ್ರಿ, ನಿಮ್ಮ ಊರ ಹೆತ್ತ ಭೂಮಿ ಹೊತ್ತ ತಾಯಿ ಸ್ವರ್ಗಕ್ಕಿಂತ ಮುಗಿಲು ಅಂತ ಹೇಳ್ತಾರೆ. ಅದಕ್ಕಾಗಿ ನೀವು ಇದ್ದಂತ ನಿಮ್ಮ ಊರ, ನಿಮ್ಮ ತಂದೆ ತಾಯಿಗಳನ್ನ ಕಲಿಸಿದಂತ ಗುರುಗಳನ್ನ ಯಾವತ್ತಿಗೂ ಮರಿಬೇಡ್ರಿ. 1 ಅಕ್ಷರ ಕಲಿಸಿದವರು ಗುರುಗಳ. ಈಗ ನಿಮ್ಮ ತಂದೆ ತಾಯಿಯ ಗರ್ಭದಲ್ಲಿ ನೀವು ಕಲ್ತಿರ್ತೀರಿ, ಆಮೇಲೆ ತಾಯಿಯಿಂದ ಹಲವಾರು ನುಡಿಗಳನ್ನ ಕಲ್ತಿರ್ತೀರಿ. ಆದ್ರೆ ಶಾಲೆಗೆ ಬಂದಾಗ ತಾಯಿಯಿಂದ ಅನೌಪಚಾರಿಕವಾಗಿ ಶಿಕ್ಷಣವನ್ನು ಪಡೆದಿರ್ತೀರಿ. ಆದ್ರೆ ಮುಂದೆ ನಿಮ್ಗೆ ಏನಾಕತಿ, ಶಾಲೆಗೆ ಬಂದಾಗ ಔಪಚಾರಿಕ ಶಿಕ್ಷಣ. ಮನೆಯಲ್ಲಿ ನೀವ್ ಹೆಂಗಿರ್ಬೇಕು, ಏನ್ ಮಾಡ್ಬೇಕು ಅನ್ನುವಂಥದ್ದ ನಿಮ್ಮ ತಂದೆ ತಾಯಿಗಳು ಕಲಿಸ್ತಾರೆ, ಹೆಚ್ಚಾಗಿ ತಾಯಿನ ಕಲಿಸ್ತಾರೆ. ಆದ್ರ ಶಾಲೆ ಒಳಗ್ ಬಂದಾಗ ನಾ ಹೆಂಗ ಅಭ್ಯಾಸ ಮಾಡ್ಬೇಕು, ನಾ ಏನ್ ಕಲಿಬೇಕು, ನಿಮ್ ಗುರಿ ಏನೈತಿ ಅನ್ನೋದನ್ನ ಕಲಿಸೋದು ಶಾಲೆ ಅಂತ ಹೇಳ್ಬೋದು. ನಾವು ಪ್ರಾಥಮಿಕ ಶಿಕ್ಷಣವನ್ನ ಅಷ್ಟೇ ಆದ್ರೆ ಅದೇ ರೀತಿಯಾಗಿ ಸಿದ್ದೇಶ್ವರ ವಿದ್ಯಾಲಯದಲ್ಲಿ ಹೈಸ್ಕೂಲ್ ಅನ್ನು ಮುಗಿಸಿ ಹಲವಾರು ವಿದ್ಯಾರ್ಥಿಗಳ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ನಿಮ್ಮ ಮುಂದಿನ ಜೀವನವು ಯಶಸ್ಸು ಮತ್ತು ಸಂತೋಷದಿಂದ ತುಂಬಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿ ಈ ನಿಮ್ಮ ಹೆಸರು ಇತಿಹಾಸದಲ್ಲಿ ಚಿರಋಣಿಯಾಗಿರಲಿ ಎಂದು ಹಾರೈಸುತ್ತಾ ನನ್ನ ನುಡಿಗಳನ್ನು ಹೇಳಲು ಅನುವು ಮಾಡಿಕೊಟ್ಟ ಎಲ್ಲರಿಗೂ ನನ್ನ ಧನ್ಯವಾದಗಳು. ವಿದ್ಯೆಯ ಅಧಿದೇವತೆಯಾದ ಶ್ರೀ ಶಾರದಾ ಮಾತೆಗೆ ನಮಸ್ಕರಿಸುತ್ತಾ, ಪರಮ ಪೂಜ್ಯ ವೇದಾಂತ ಕೇಸರಿ ಶ್ರೀ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರನ್ನು ಎನ್ನ ಮನದಾಳದಲ್ಲಿ ನೆನೆಸುತ್ತಾ ಹಾಗೂ ನಿರಾಭಾರಿ ನಡೆದಾಡುವ ದೇವರು, ವಿಶ್ವಸಂತರು, ನಿಮ್ಮೆಲ್ಲರ ಆರಾಧ್ಯ ದೈವರಾದ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ದೇಶ್ವರ ಅಪ್ಪಗಳವರನ್ನು ಎನ್ನ ಹೃದಯ ಮಂದಿರದಲ್ಲಿ ಆರಾಧಿಸುತ್ತಾ, ಇಂದಿನ ಈ ಒಂದು ಶುಭ ಸಮ್ಮೇಳನದ ಸಮಾರಂಭದ ಅಧ್ಯಕ್ಷರಾದಂಥ ಶ್ರೀ ಕೋರ್ಬು ಸರ್ ಅವರನ್ನು ಮೊದಲು ಮಾಡಿಕೊಂಡು ಎಲ್ಲ ಈ ಗುರು ಬಳಗಕ್ಕೆ ನಮನಗಳನ್ನು ಅರ್ಪಿಸುತ್ತಾ, ಈ ಒಂದು ಸುಂದರವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥ ನನ್ನೆಲ್ಲ ಹಳೆಯ ವಿದ್ಯಾರ್ಥಿನಿಯರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನ ಮೊಟ್ಟ ಮೊದಲನೇದಾಗಿ ಸಲ್ಲಿಸ್ತೀನಿ. ಈಗ ಹೇಳ್ಬೇಕಂದ್ರ ನಮ್ನೆಲ್ಲ ನೋಡ್ರಿ ಅಂದ್ರೆ ನಾವು ಹುಡುಗರಿಗೆ ಒಬ್ಬೊಬ್ರು ಗುರ್ತ ಹಿಡಿದು ಕೇಳ್ತಾರೆ, ಟೀಚರ್ ಇನ್ನೊಂದು ಗುರ್ತು ಹಚ್ಚೇನ್ರಿ ಅಂತ. ಅವ್ರು ಗುರ್ತ ಹಿಡಿದಿರ್ತಾರೆ, ನನಗೆ ಅರ್ಧ ಗುರ್ತು ಹತ್ತಿರ್ತೈತಿ, ಅರ್ಧ ಇಲ್ಲ. ಏನ್ ಮುಖ ಪರಿಚಯ ಜರ ಅನಿಸ್ತೈತಿ, ಮತ್ತ ಏನ್ ಗುರ್ತ ನಂಗೇನಷ್ಟು ಹತ್ತಿಲ್ಲ ಅಂದ್ರ ನಮಗ್ ಗುರ್ತೈತ್ರಿ ಅಂತ ಹೇಳ್ತಾರೆ. ಎದಕ್ ಗುರ್ತೈತಿ ಅಂದ್ರ ನೀವು ಬಡ್ದಿರ್ಲಿ ಅದ್ ನಂಗೆ ನೆನಪೈತ್ರಿ ಅಂತ. ಹೆಚ್ಚಾಗಿ ನಾನು ನೆನ್ಸೋದಂದ್ರೆ ಈ ಜೋಗಳ್ದಾಗೂ ಹಳಿ ವಿದ್ಯಾರ್ಥಿಗಳು ನೆನ್ಸೋದಂದ್ರೂ ಇಲ್ಲಿ ನೆನ್ಸೋದಂದ್ರ ನಿಮ್ ಬಡಕ್ ನಮಗ್ ನೆನಪದವ್ರಿ. ಅವಾಗೇನಿತ್ತು, ಚಡಿ ಚಮ್ ಚಮ್ ವಿದ್ಯಾಗಮ್ ಗಮ್ ಅನ್ನೋದೊಂದು ಮರಾಠಿ ಮಾತು, ಅರ್ಥಪೂರ್ಣವಾದಂತ ಮಾತು. ಈಗ ಪರಿಸ್ಥಿತಿ ಇಲ್ಲ. ಅಷ್ಟೆಲ್ಲಾ ಬಡ್ಸ್ಕೊಂಡವ್ರದಾರು, ಬಾಳ ಅನುಭವಿಸೋರು, ನೋವು ಅನುಭವಿಸೋರದಾರು. ಅದ್ರಾಗ ಸಿದ್ದು ಅನ್ನೋ ಸಭಾ ಅಂದ್ರ 2 ಪೆಟ್ ಹಾಕ್ರ ಸಾಕು ಅಯ್ಯ ಅನ್ನೋರವ್ರು. ಅವ್ವ ಅಪ್ಪ ಎಂದ ಅಂತೀವಿ, ಅಯ್ಯ ಅನ್ನೋರು. ಭಾಳ ಪ್ರೀತಿ, ಸಾಲಿಗೆ ಬರೋರು. ನಮ್ ಹುಡುಗರಿಗೆ ನೀವು ಬಡಿಬೇಡ್ರವ್ರು, ಊಟ ಮಾಡಾಗಿಲ್ಲ ನಾವು ಊಟಕ್ಕೆ ಬಿಡೋರಿಲ್ಲ. ಊಟಕ್ಕೆ ಬಿಡ್ಲಿಲ್ಲ ಅಂದ್ರೆ ನಮಗೇನು ಅಂತಿರ್ಲಿಲ್ಲ, ಒಂದ್ ಸ್ವಲ್ಪ ಊಟಕ್ಕೆ ಬಿಡ್ರಿ ಇಷ್ಟ ಅಂತಿದ್ರ ಅಂದ್ರ ಮೇಡಮ್ ಊಟಕ್ಕೆ ಬಿಟ್ಟಿಲ್ಲ, ಹಂಗ ಹಿಂಗ. ಈಗಿನ ಪರಿಸ್ಥಿತಿ ಅದಿಲ್ಲ. ಈ ದಿನಮಾನ ನಾವು ಉಳಿದಿಲ್ಲ ಅಂತ ನನಗನ್ಸ್ತೈತಿ. ಅವಾಗ ನಾವು ಬಿಡೋರಿಲ್ಲ. 1 ತಾಸು ನಿಲ್ಸವ್ರ, 2 ತಾಸು ನಿಲ್ಸವ್ರ, ಅವ್ರ ಹಂಗ ಅಳವ್ರ, ಬಂದ್ ಮಾಯ ಮಾಡಿ ಕರ್ಕೊಂಡು ಹೋಗೋಳ. ಆದ್ರೂ ಆ ಬಡತಗಳನ್ನ ನೋವುಗಳನ್ನ ಕಲಿಯೋ ಮುಂದೆ ನೀವು ಏನ್ ಮಾಡಿರಿ, ಅನುಭವಿಸಿರಿ. ಆದ್ರೂ ನೀವು ಸ್ಮರಿಸಿರಿ. ಯಾಕಂದ್ರೆ ನಿಮ್ಗೊಂದು ಏನೈತಿ ತಲೆಯಲ್ಲಿ ಒಂದು ವಿಚಾರವನ್ನ ಇಟ್ಕೊಂಡಿರಿ. ಶಿಕ್ಷಕರು ನಮ್ಗೆ ಹೊಡೆದದ್ದಾಗ್ಲಿ ಬೈದದ್ದಾಗ್ಲಿ ಅಕ್ಕ ನಮ್ಮ ವಿದ್ಯಾಭ್ಯಾಸದ ಹಿತಕ್ಕೋಸ್ಕರ ಅಥವಾ ವಿದ್ಯಾಭ್ಯಾಸದ ಬೆಳವಣಿಗೋಸ್ಕರ ಅವ್ರ ಒಂದು ಶಿಕ್ಷೆನ ಕೊಟ್ಟಿದ್ರು ಅಂತ ಹೇಳಿ ಅಷ್ಟೆಲ್ಲ ನೋವನ್ನ ಅನುಭವಿಸ್ಕೊಂಡು ನಮ್ ಕಡೆ ಬಡಿಸ್ಕೊಂಡ್ ಪನಿಷ್ಮೆಂಟ್ ತಗೊಂಡ್ ಇವತ್ತು ನಮ್ನ ಕರೆದಿರಂದ್ರೆ ಇದು ನಮ್ಗೆ ಸಂತೋಷದ ವಿಷಯ.
ಮೊದಲನೇದಾಗಿ ಈ ಗುರುನಮನ ಕಾರ್ಯಕ್ರಮದಲ್ಲಿ ನನಗೆ ಸತ್ಕಾರ ಆಗಿದೆ. ಇದು ಫಸ್ಟ್ ಟೈಮ. ಇದು ನನ್ನ ಜೀವನದೊಳಗೆ ಅವಿಸ್ಮರಣೀಯ ದಿನನೂ ಕ್ಷಣನೂ ಆಗ್ತದೆ. ನೀವೆಲ್ಲರೂ ಈಗ ವಿದ್ಯಾಭ್ಯಾಸವನ್ನ ಪಡೆದರೆ ಯಾರು ಎಷ್ಟೆಷ್ಟು ನಿಮ್ಮ ಅನುಕೂಲಕ್ಕೆ ತಕ್ಕಂತ ನಿಮ್ಮ ಪರಿಸ್ಥಿತಿಗೆ ತಕ್ಕಂತ ನೀವು ಯಾಕಂದ್ರೆ ಹೆಣ್ಮಕ್ಳ ಒಂದೊಂದ್ಸಲ 10ನೇ ಆದವ್ರ ಮದುವೆ ಆಗ್ಯಾರಿ, PUC ಆದವ್ರ ಮದುವೆ ಆಗ್ಯಾರಿ, ಹುಡುಗರು ಕಲ್ತೇರಿ, ಇಲ್ಲ ಒಕ್ಕಲ್ತನ ಮಾಡ್ತದ್ರಿ. ಆದ್ರೆ ಒಕ್ಕಲ್ತನ ಮಾಡ್ತದಂತೆ ಸರ್ ಹೇಳ್ದಂಗೆ ಯಾವ ಹೊರಗಿರ್ಬಾರ್ದು. ಮೊದಲನೇದಾಗಿ ನಮ್ಮ ದೇಶದಲ್ಲಿ ಒಬ್ಬ ರೈತ ಯೋಧಗ ಮತ್ತ ದೇಶ ಸೇವೆ ಮಾಡುವಂತ ವೀರ ಯೋಧಗ ಎರಡೂ ಮದಿಗೆ ಪ್ರಥಮ ಸ್ಥಾನಗಳದಾವ. ಆ 2 ಸ್ಥಾನ ಬಿಟ್ಟ ನಂತರ ಯಾವ ಡಾಕ್ಟರ್ ಆದ್ರೂ ಇಂಜಿನಿಯರ್ ನಂತರ ಸ್ಥಾನದವ್. ನಾವು ರೈತರು ಅನ್ನುವಂತ ಒಂದು ಮನಸ್ಸಿನಲ್ಲಿ ನೋವು ಇರಬಾರ್ದು, ಅದು ಖುಷಿ ಇರ್ಬೇಕು. ಯಾಕಂದ್ರೆ ನಾವು ಎಲ್ಲರಿಗೆ ಅನ್ನ ನೀಡೋರು ನಾವು ಅನ್ನುವಂತ ಹೆಮ್ಮೆ ಇರ್ಬೇಕು. ದೇಶ ಸೇವೆ ಮಾಡುವಂತ ಸೈನಿಕರು ದೇಶವನ್ನ ರಕ್ಷಣೆ ಮಾಡಿದಾಗ ಇವತ್ತು ಎಲ್ಲರೂ ಇಲ್ಲಿ ಸುಭದ್ರವಾಗಿ ರಕ್ಷಣೆ ಇದಾರು ಅನ್ನುವಂತ ನಾ ಕಾಪಾಡ್ತೇನೆ ಅನ್ನುವಂತ ಹೆಮ್ಮೆ ಇರ್ಬೇಕು. ಹೊರತು ಆ ಯಾವುದೋ ಒಂದು ವೃತ್ತಿಯಲ್ಲಿದ್ರ ಆ ವೃತ್ತಿ ಪಾವಿತ್ರ್ಯತೆಯನ್ನ ನೀವೆಲ್ಲರೂ ಕಾಯ್ಕೊಂಡಿದ್ರಿ ಅಂತ ನಾ ತಿಳ್ಕೊಂಡಿದ್ದೇನು, ಕಾಯ್ಕೋತೀರಿ ಅಂತ ತಿಳ್ಕೊಂಡೇನು. ಇನ್ನು ಹೆಣ್ಮಕ್ಳು ಏನಂದ್ರೆ ನಾವು ಸಂಸಾರವನ್ನ ಯಾರು ನೌಕರಿ ಮಾಡ್ತಿರ್ಬೋದು ಅಥವಾ ಇಲ್ಲ, ಸಂಸಾರವನ್ನ ಜವಾಬ್ದಾರಿಯುತವಾಗಿ ನೀವು ನಿರ್ವಹಿಸ್ತಿದ್ರಿ ಅಂತ ಅನಿಸ್ತೈತಿ. ಯಾಕಂದ್ರೆ ಇವತ್ತು ನಮ್ಮನ್ನ 35 ವರ್ಷದ ಹಿಂದಿನ ಶಿಕ್ಷಕರನ್ನ ನೆನೆಸ್ತೀರಂದ್ರೆ ಇವತ್ತು ನೀವು ನಿಮ್ಮ ಸಂಸಾರವನ್ನು ಜವಾಬ್ದಾರಿಯಿಂದ ನೋಡ್ಕೋತೀರಿ. ಅವರಿಗೆ ಗೌರವ ನಯ ವಿನಯತೆಯಿಂದ ನೀವು ಇದೀರಿ ಅನ್ನುವಂತ ಮನೋಭಾವ ನಮ್ಮಲ್ಲಿ ಐತಿ. ಆದ್ರೂ ಇನ್ನೂ ಒಂದು ಮಾತಂದ್ರೆ ನೀವು ಈ ಸಂಸ್ಕಾರವನ್ನ ಬೆಳೆಸ್ಕೊಂಡು ಬಂದಂತವ್ರ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಬೆಳೆಸೋದು ಬಹಳ ಮಹತ್ವ ಐತಿ. ಯಾಕಂದ್ರೆ ಹಿಂದಿನ ಪರಿಸ್ಥಿತಿಯಲ್ಲಿ ಕೊರ್ಗು ಸರ್ದರು, ಹರೋಳಿಗ ಸರ್ದರು ಹಿಂದಿನ ದಿನದಾಗ ಹೆಂಗ್ ಕಲಿಸ್ತಿರ್ ಶಿಕ್ಷಕರು ಇವತ್ತ ಕಲಿಸುವಂತ ಪರಿಸ್ಥಿತಿಯಲ್ಲಿ. ಯಾಕಂದ್ರೆ ಒಂದು ಕಾಯ್ದೆ ಅದು ನಮ್ಮನ್ನ ಅಡ್ಡಗೋಡೆ ಆಗೈತಿ. RT ಕಾಯ್ದೆ ಅನ್ನೋದು ಮಕ್ಕಳಿಗೆ ಪನಿಷ್ಮೆಂಟ್ ಕೊಡ್ಬಾರ್ದು. ಅದಕ್ಕೆ ಪನಿಷ್ಮೆಂಟ್ ಕೊಡ್ಬಾರ್ದು ಅಂದ್ರೆ ಸ್ವಲ್ಪ ಕೊಟ್ರು ಅದು ನಾವು ಹಿಂದೆ ಮುಂದೆ ನೋಡಿ ಪನಿಷ್ಮೆಂಟ್ ಕೊಡ್ತಿರ್ತೀವಿ. ಈಗ ಆ ಶಿಕ್ಷೆ ಏನಾಗೈತಿ ದೂರಾಗಿ ಹೋಗೈತಿ. ಅದರಿಂದ ವಿದ್ಯಾರ್ಥಿಗಳು ಏನಾಗಿದ್ರು ತಂದೆ ತಾಯಿಗೆ ಬಹಳ ಅಚ್ಚ. ಅದ್ರಾಗ ಒಬ್ಬೊಬ್ಬರ ಮಕ್ಕಳದಾರ್ರಿ ಅಂತ ಹೇಳ್ತಾರೆ. ಒಬ್ಬರ ಮಕ್ಕಳಿರ್ಲಿ ಇಬ್ಬರು ಮಕ್ಕಳಿರ್ಲಿ ಮಕ್ಕಳ್ರಿ. ಅದರಿಂದ ಏನಾಗೈತಿ ಹುಡುಗರು ಇವತ್ತು ಪನಿಷ್ಮೆಂಟ್ ಇಲ್ಲಾಗನ ಅವ್ರ ಕಲಿಕೆಯಲ್ಲಿ ಎಲ್ಲೋ ಒಂದ್ ಸ್ವಲ್ಪ ಅಡೆತಡೆ ಆಕೈತಿ ಅನ್ನೋದು ನನ್ನ ಅನಿಸಿಕೆ. ಎಲ್ಲರ ಅನಿಸಿಕೆ ಏನು ಹಂಗ ಇರ್ತೈತಿ. ನಮ್ ಗುರುಗಳು ಎಲ್ಲರ ಅನಿಸಿಕೆನೂ ಹಂಗ ಇರ್ತೈತಿ. ನಿಮ್ಮ ಅಭಿಪ್ರಾಯ ಈಗ ಸಮಾಜ ಬೆಳ್ದಂಗ ವಿಚಾರಗಳು ಬದಲಾಗ್ಕೋತವು. ಆದ್ರೂ ನೀವ ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ರಿ. ವಿದ್ಯಾಭ್ಯಾಸದ ಜೊತೆಗೆ ಉತ್ತಮವಾದಂತ ಸಂಸ್ಕಾರ ಬಹಳ ಮಹತ್ವತೆಯನ್ನ ಪಡಿತೈತಿ. ನಮ್ ಒಂದ್ ಅಕ್ಷರ ಕಲೀಲಿಲ್ಲ ಅಂದ್ರೆ ಅಷ್ಟೋಯ್ತು, ಆದ್ರ ಸಂಸ್ಕಾರ ಬೇಕಾಗ್ತೈತಿ. ಉತ್ತಮವಾದಂತ ಸಂಸ್ಕಾರವನ್ನ ಕೊಡ್ರಿ. ದೊಡ್ಡವರು ಅನ್ನುವಂತ ಅವ್ರ ಗೌರವವನ್ನ ಬೆಳೆಸ್ಕೊಳ್ಳುವಂತ ಮನೋಭಾವನೆಯನ್ನ ಅವರಲ್ಲಿ ತುಂಬ್ರಿ. ಗುರುಗಳು ಅನ್ನುವಂತ ಮನೋಭಾವನೆ ತುಂಬ್ರಿ. ಮನ್ಯಾಗ ಎಲ್ಲಾರು ಅಣ್ಣ ತಂಗಿ ಅಕ್ಕ ತಮ್ಮರು ಅಂತ ಒಂದು ಕೂಡು ಕುಟುಂಬದಲ್ಲಿ ಬಾಳುವಂತ ಸಂಸ್ಕಾರ ಅವ್ರಿಗೆ ಇರ್ಬೇಕು. ಎಲ್ಲರಿಗೂ ಈಗ ಏನ್ ಬೇಕಾಗೈತಿ ಸೆಪ್ರೇಟ್. ಆ ಸೆಪ್ರೇಟ್ ಅನ್ನೋದಕ್ಕಿಂತ ಕೂಡಿದ್ರ ಹಿರಿಯರಿದ್ರ ಮನಿ ಹೆಂಗ್ ಇರ್ತೈತಿ ಅನ್ನುವಂತ ಭಾವನೆ. ಈಗ ನೀವು ನಿಮ್ಮ ತಂದೆ ತಾಯಿ ಗೌರವವನ್ನ ಕೊಟ್ರಂದ್ರ ಮುಂದೆ ನಿಮ್ಮ ಮಕ್ಕಳು ಏನ್ ಮಾಡ್ತಾರೋ ಅದೇ ಗೌರವವನ್ನ ನಿಮ್ಗೂ ಸಲ್ಲಿಸ್ತಾರೋ. ಆ ಗೌರವ ನಿಮಗ್ ಮುಂದೆ ಸಲ್ತೈತಿ. ನಾವು ಇವತ್ತ ಮುಂದಿನ ಭವಿಷ್ಯವನ್ನ ಯೋಚನೆ ಮಾಡಿ ಇವತ್ತು ನಾವು ದಿವಸಗಳನ್ನ ಕಡಿಬೇಕಾಗೈತಿ. ಅಕ್ಕಗಳು ನೀವೆಲ್ಲರೂ ನಿಮ್ಮ ಅತ್ತಿ ಮಾವನ ಎಷ್ಟು ಒಳ್ಳೆ ರೀತಿಯಲ್ಲಿ ನೋಡ್ಕೋತೀರಿ, ನಾಳೆ ನಿಮ್ಮ ಮಕ್ಕಳು ಏನ್ ಮಾಡ್ತಾರೋ ಅದೇ ಒಂದು ಸಂಸ್ಕಾರದಲ್ಲಿ ನಿಮ್ಮನ್ನು ನೋಡ್ತಾರೆ. ನಾವು ಅವಾಗ ತಂದೆ ತಾಯಿ ಮಕ್ಕಳನ್ನ ಹೆಂಗ್ ಸಾಕಿರ್ತಾರಲ್ಲ ಅವಾಗ ಮಕ್ಕಳು ತಂದೆ ತಾಯಿನ ಅದೇ ರೀತಿ ಸಾಕುವಂತ ಸ್ಥಿತಿ ಇರ್ತೀವಿ ವಯಸ್ಸಾದಾಗ. ಅದಕ್ಕೋಸ್ಕರ ನಿಮ್ಮ ತಂದೆ ತಾಯಿ ಬಗ್ಗೆ, ನಿಮ್ಮ ಸಮಾಜದ ಬಗ್ಗೆ, ಆಮೇಲೆ ನಿಮ್ಮ ಮನೆತನದ ಬಗ್ಗೆ ನಿಮ್ಮ ಗೌರವ ಇರ್ಲಿ, ಊರಿನ ಬಗ್ಗೆ ಗೌರವ ಇರ್ಲಿ. ನಿಮ್ಮ ಮಕ್ಕಳನ್ನ ಆ ಒಂದು ಸಂಸ್ಕೃತಿಯಲ್ಲಿ ಸಂಪ್ರದಾಯ ಪರಂಪರೆಯಲ್ಲಿ ನೀವು ಬೆಳೆಸ್ತೀರಿ. ಇಲ್ಲಿ ಈಗ 35 ವರ್ಷದ ಹಿಂದಿನ ಶಿಕ್ಷಕರನ್ನು ನೆನೆಸ್ಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಈ ಸುಂದರವಾದಂತ ಕಾರ್ಯಕ್ರಮವನ್ನ ನೆರವೇರಿಸಿ ನನಗೂ ಇಲ್ಲಿ ಸತ್ಕಾರ ಮಾಡಿ 2 ಮಾತುಗಳನ್ನ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಅನಂತ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗಿನ ಒಂದು ಪರಿಸ್ಥಿತಿಯನ್ನು ವಿವರವಾಗಿ ತಿಳಿಸಿದಂತ ಟೀಚರ್ ಅವರಿಗೆ ಧನ್ಯವಾದಗಳು. ಈಗ ಇದೇ ಶಾಲೆಯಲ್ಲಿ ಕಲಿಸುತ್ತಿರುವಂತ ಹಾಗೂ ಈ ಸಿದ್ದೇಶ್ವರ ಶಾಲೆಯಲ್ಲಿಯೇ ಎಲ್ಲ ಟೀಚರ್ ಪರವಾಗಿ ಬಂದಿರುವಂತ ಬಸವರಾಜ್ ಕಾಡದೇರ್ ಸರ್ ಅವರು 1-2 ಮಾತುಗಳನ್ನ ಹೇಳಬೇಕಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮನಗಳು. ವೇದಿಕೆ ಮೇಲೆ ಆಗಮಿಸಿರುವಂತ ಎಲ್ಲ ಹಿರಿಯರಿಗೆ ಮೊದಲ ನಮಸ್ಕಾರ ಮಾಡ್ತಾ ಇದ್ದೀನಿ. ಆಮೇಲೆ ನೀವು 1999 ಮತ್ತು 2000 ಇಸ್ವಿಯ ವಿದ್ಯಾರ್ಥಿಗಳೊಳಗ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಇದು ಒಂದು ಕಾರ್ಯಕ್ರಮ ಅನ್ನೋದಕ್ಕಿಂತಲೂ ಒಂದು ನಾವು ಹಬ್ಬ ಅಂತ ಸರ್ ಹೇಳಿದ್ರು. ಆದ್ರೆ ಎಲ್ಲಾ ಟೀಚರ್ಸ್ ಅಂತೂ ಎಲ್ಲ ಮಾತಾಡಿ ಹುಷಾರಿ, ಏನು ಉಳಿದಿಲ್ಲ, ಹೌದಾ? ಆದ್ರೂ ಅದರಲ್ಲಿ 1-2 ಪಾಯಿಂಟ್ಗಳನ್ನ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಶಿಕ್ಷಕರ ಬಳಗಕ್ಕೆ ನೀವು ಒಂದು ದೊಡ್ಡ ಪ್ರಮಾಣದಲ್ಲಿ ಏನ್ ಮಾಡಿದ್ರಿ ಅಂದ್ರೆ ಒಂದು ಸತ್ಕಾರ ಮಾಡಿದ್ರಿ. ಸಾಮಾನ್ಯವಾಗಿ ಎಲ್ಲರಿಗೂ ಶಿಕ್ಷಕರಿಗೆ ಪ್ರಶಸ್ತಿ ಸಿಗೋದು ಅಪರೂಪ. ಎಲ್ಲೋ ಕೆಲವು ಬಟ್ಟೆ ಅನ್ಸೋಟ್ ಸಿಗ್ತಾವ.
ಈಗ ನೀವೆಲ್ಲರಿಗೂ ಒಂದೊಂದೊಂದು ಪ್ರಶಸ್ತಿ ಕೊಟ್ಬಿಟ್ಟಿರಿ, ಅದಕ್ಕೆ ನಮಗೆ ಭಾಳ ಸಂತೋಷ ಆಯಿತು. ನಾನು ಚಪ್ಪಾಳೆ ಕೊಡ್ತಾ ಇದ್ದೆ. ಇನ್ನು ನಮ್ಮ ಮುಖ್ಯ ಕೆಲಸ ಏನು? ಎಲ್ಲರೂ ನಾವು ಸಂಸ್ಕಾರವಂತರಾಗಬೇಕು. ಏನು ಮಾಡಬೇಕು? ಇದು ನಮಗೆ ಮೊದಲು ಕ್ವಶನ್ಸ್ ಬರಬೇಕು. ಆಮೇಲೆ ಮನೆಯೊಳಗೆ ನಾವು ಹೆಂಗಿರ್ಬೇಕು, ಮಕ್ಕಳ ಜೊತೆ ಹೆಂಗಿರ್ಬೇಕು, ಹಿರಿಯರ ಜೊತೆ ಹೆಂಗಿರ್ಬೇಕು ಅನ್ನೋದು 4 ಪಾಯಿಂಟ್ ಹೇಳಿ ಮುಗಿಸ್ತೀನಿ ನಾನು. ಸಾಮಾನ್ಯವಾಗಿ ನೀವು ಮಕ್ಕಳ ಜೊತೆ ಇದ್ದೀರಿ, ನಿಮ್ಮ ಕೆಲಸದಾಗ ಇಷ್ಟೊಂದು ಬಿಜಿ ಇದ್ರಂದ್ರೆ ಮಕ್ಕಳು ನೋಡಕ್ಕೆ ಸೌಡಿಲ್ಲ. ಇದು ನಮ್ಗೆಲ್ಲರಿಗೂ ಗೊತ್ತಿರುವಂಥದ್ದು. ತಂದೆ ತಾಯಿ ಮುಂಜಾನೆ ಎದ್ದು ಕೂಡಲೇ ಎದ್ದು ತಮ್ಮ ಕೆಲಸಕ್ಕೆ ಹೋಗ್ತಾರೆ, ತಾಯಿ ಅಡುಗೆ ಮಾಡ್ತಾಳೆ, ಮಕ್ಕಳು ಬೆಳೆದ ಕೂಡಲೇ ಅವ್ರಿಗೆಲ್ಲ ಬರೋಬ್ಬರಿ ವ್ಯವಸ್ಥೆ ಮಾಡೋದು, ಕಳಿಸೋದು, ಇಷ್ಟಾದ್ರೆ ನಮ್ದು ಆಯ್ತಂತೆ. ದಯವಿಟ್ಟು ಮಕ್ಕಳ ಜೊತೆ ಸಂಜೆ ಹೊತ್ತಿನಲ್ಲಿ ಒಂದು ಊಟ ಕೂಡು ಊಟ ಮಾಡ್ರಿ. ಇದೇ ಸಂಸ್ಕಾರ ನಂಬರ್. ಕೂಡು ಊಟ ಮಾಡಕತ್ರಿ ಅಂದ್ರೆ ಅಲ್ಲಿ ಏನಾಗ್ತೈತಿ, ನಿಮ್ಮ ಕಷ್ಟ ಸುಖಾನು ಅವ್ರ ಮುಂದೆ ಹೇಳ್ರಿ. ಬರೀ ನನ್ನ ಮಕ್ಳಿಗೆ ಸುಖ ಅಪ್ಪ ನಾವು ಭಾಳ ಕಷ್ಟ ಅನುಭವಿಸ್ವಿ, ನಮ್ಮ ಮಕ್ಳಿಗೆ ಏನೂ ಕಷ್ಟ ಬೇಡ, ಹಂಗೆ ಮಾಡಬೇಡ್ರಿ. ನಿಮ್ಮ ಕಷ್ಟನ ಕಂಪಲ್ಸರಿ ಅವ್ರಿಗೆ ಹೇಳ್ರಿ. ನಾ ಹಿಂಗೆ ತ್ರಾಸ ಆಗೈತಿಪ್ಪ, ನಾವು ಇಷ್ಟು ಕಷ್ಟ ಪಡಾಕತ್ತೀವಿ, ಇಷ್ಟು ಕಳಿಸಿದ್ದಕ್ಕೆ ನಾವು ಹಿಂಗೆ ಆಗೈತಿ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ರಿ. ಅವಾಗ ಗೊತ್ತಾಗ್ತೈತಿ ನಮ್ಮ ಮಕ್ಕಳಿಗೆ ಏನು ಅನ್ನೋದನ್ನು. ಆಮೇಲೆ ಕೂತ್ಕೊಂಡಾಗ ತಾಯಿ ಒಂದು ನಗುವಂಥದ್ದು ಏನಾದ್ರು ಒಂದು ವಿಷಯ ಹೇಳಿ, ಅಥವಾ ತಂದೆ ತನಗಾದಂಥ ಕಷ್ಟ ಹೇಳಿ, ಸಂತೋಷ ಹೇಳಿ, ವಾರದಾಗ ಅಟ್ಲೀಸ್ಟ್ ನಿಮ್ಗೆ ಒಟ್ಟ ಆಗಿಲ್ಲ ವಾರದಾಗ ಒಂದ್ಸಲ ಆದರೂ ದಯವಿಟ್ಟು ಮಕ್ಕಳು ಕೂಡಿ ನೆಲಕ್ಕೆ ಕೂತ್ಕೊಂಡು ಊಟ ಮಾಡ್ರಿ. ಇದು ಎಲ್ಲಕ್ಕಿಂತ ಬೆಸ್ಟ್. ಅಲ್ಲಿ ನಮ್ಮ ಸಂಸ್ಕಾರ ತನ್ನಿಂತನ ಬೆಳಿತೈತ್ರಿ. ಇನ್ನು ಹಿರಿಯರ ಬಗ್ಗೆ ನಾವು ಹೇಳ್ಬೇಕಾಗಿತ್ತು. ಮನ್ಯಾಗ ತಂದೆ ತಾಯಿ ಅದಾರ, ಅತ್ತಿ ಮಾವ ಅದಾರ ಅಂದ ಕೂಡಲೇ ನೆನೆಸ್ಕೊಡ್ರಿ ಒಂದ್ಸಲ, ನೀವು ಎಷ್ಟು ಸಲ ನಮ್ಮ ತಂದೆ ತಾಯಿ ಜೋಡಿ ಮಾತಾಡ್ತೀವಿ. ನೀವು ಒಟ್ಟ ಮಾತಾಡಂಗಿಲ್ಲ, ಟೈಮ ಇಲ್ಲ. ನೀವು ಆಯ್ತು, ನಿಮ್ಮ ಕೆಲಸ ಆಯ್ತು, ನೀವು ಆಯ್ತು ಹೋಗ್ಬಿಡ್ತೀರಿ. ಸೊಸಿ ಅತ್ತಿ ಮಗಳಿದ್ರಂದ್ರೆ ಅವ್ರ ಜೊತೆ ಊಟಕ್ಕೆ ಬಾ, ಊಟ ಮಾಡೋದು ಹೋಗೋದು. ಅವ್ರಿಗೆ ನೀವು ಮಾತಾಡಕ್ಕೆ ಟೈಮ ಇಲ್ಲ. ದಯವಿಟ್ಟು ಆ ಹಿರಿಯ ಜೀವಿಗಳಿಗೆ ಮುಂಜಾನೆ ಎದ್ದು ಕೂಡ ಅಪ್ಪ ಎದ್ದಿ ಏನ್ ಮಾಡ್ತೀವಿ, ವಾಕಿಂಗ್ ಹೋಗಲ್ಲ, ಅವ್ರು ಹೋಗ್ಲಿ ಬಿಡ್ಲಿ ಆಗ ಪ್ರಶ್ನೆ ಇಲ್ಲ. ನೀವು ಮಾತಾಡಕ್ ಶುರು ಮಾಡ್ರಿ. ಯಾಕಂದ್ರೆ ವಿಚಾರ ಮಾಡ್ರಿ, 50-60 ವಯಸ್ಸಾದ್ಮೇಲೆ ರಿಟೈರ್ಡ್ ಆಗಿ ಮನ್ಯಾಗ ಬಂದ ಮೇಲೆ ಅವ್ರ ಜೊತೆ ಮಾತಾಡೋರು ಎಷ್ಟು ಜನ? ಒಂದು ವಾರ ನೀವು ಬರೇ ಚೆಕ್ ಮಾಡ್ರಿ, ಯಾರೂ ಮಾತಾಡಂಗಿಲ್ಲ. ಒಪ್ಕೋತೀರಿ? ಯಾರ್ಯಾರು ಮಾತಾಡಂಗಿಲ್ಲ. ಮನ್ಯಾಗ ಕುಂಡಿರ್ತಾರ, ಹೇಳ್ತಾರ, ತಮ್ಮ ಕೆಲಸ ಮಾಡ್ತಾರ, ಮಾತಾಡಕ್ ಅನ್ನೋರು ಯಾರು ಇರಂಗಿಲ್ಲ. ಇವ್ರು ಇಷ್ಟೆಲ್ಲ ಯಾಕೆ ಖುಷಿ ಪಟ್ಟಾರ ಹೇಳ್ರಿ? ನನ್ನ ವಿದ್ಯಾರ್ಥಿಗಳು, ನನ್ನ ಮಕ್ಕಳು ಬಂದೆಲ್ಲ ಮಾತಾಡಕ್ ಬಂದಪ್ಪ, ಅದು ಖುಷಿ ಆಗ್ಬಿಡ್ತೈತೆ ಅವ್ರಿಗೆ. ಅದಕ್ಕೆ ದಯವಿಟ್ಟು ನಿಮ್ಮ ಪೇರೆಂಟ್ಸನ್ನ ಅಥವಾ ಹಿರಿಯರನ್ನ ಯಾರೇ ಮನೆ ಮುಂದೆ ವಯಸ್ಸಾದ್ರು ಕೂತಿದ್ರೆ ಮಾತಾಡಿ, ಏನಾಗಿಲ್ಲ, ಗಂಟು ಹೋಗಂಗಿಲ್ಲ, ನಮ್ಮ ರೊಕ್ಕ ಹೋಗಂಗಿಲ್ಲ. ಏನಜ್ಜ ಆರಾಮಿದಿ? ಆರಾಮಿದೀನು ಅಂತ ಅವ್ನು ಖುಷಿಯಾಗಿ ಒಂದು 2 ನಿಮಿಷ ಮಾತಾಡ್ತಾನ, ಅಷ್ಟ ಅವ್ನಿಗೆ ಒಂದು ಹುರುಪಾಗ್ತೈತಿ. ಅದಕ್ಕೆ ಹಿರಿಯರ ಜೊತೆ ದಯವಿಟ್ಟು ಮನ್ಯಾಗ ಯು ಟು ಸ್ಪೆಂಡ್ 5 ಮಿನಿಟ್ಸ್ ಓನ್ಲಿ. 5 ನಿಮಿಷ ಕಳಿಸಿ ಸಾಕು. 2 ಸಂಸ್ಕಾರ ನಮ್ಗೆ ಕ್ಲಿಯರ್ ಸಿಕ್ಕೊಡ್ರಿ. ಇನ್ನು ನಾವೆಲ್ಲರೂ ಅಗ್ರಿಕಲ್ಚರ್ ಮಾಡ್ತೀವಿ, ಉದ್ಯೋಗ ಮಾಡ್ತೀವಿ, ಏನು ಮಾಡಿದ್ರು ನಾವು ದುಡಿಬೇಕ, ಇದು ನಮ್ಗೆ ಕಟ್ಟಿಟ್ಟು ಗೊತ್ತು. ಈ ದುಡಿಬೇಕಾಗಿತ್ತಂದ್ರೆ ಎಲ್ಲಾ ದೃಷ್ಟಿಯಿಂದ ನಾವು ದುಡಿದು ನಮ್ಮ ಜೀವನನ ಸಾಗಿಸ್ತೀವಿ ಗೊತ್ತೈತಿ. ಅವಾಗಿನವರು ಕಷ್ಟಪಟ್ಟು ನಿಮ್ಮ ಜೀವನವನ್ನ ಉದ್ಧಾರ ಮಾಡ್ಯಾರ, ಈಗಿನವ್ರು ನೀವು ಕಷ್ಟಪಟ್ಟು ಉದ್ಧಾರ ನೀವು ಆಗೇ ಆಗ್ತೀರಿ. ಹಾಗಿರುವಾಗ ಮಕ್ಕಳಿಗಾಗಿ ರೊಕ್ಕ ನಾವು ಇಡ್ತೀವಿ, ಕೂಡ್ಸಿಡ್ತೀವಿ, ಅವ್ನ ಜೀವನ ಚಂದ ಆಗ್ತೈತಿ ಅಂತ ಸ್ಪಷ್ಟವಾಗಿ ಹೇಳ್ರಿ. ನೋಡಪ್ಪ, ಎಜುಕೇಶನ್ ಚಂದಂಗೆ ಕೊಡ್ತಾನ, ಮುಂದೆ ನೀನು ನಾ ರೊಕ್ಕ ಕೊಡಂಗಿಲ್ಲ, ನೀ ದುಡ್ದು ನಿನ್ನ ಹೊಟ್ಟಿ ನೀನ ತುಂಬ್ಕೋಬೇಕು ಅನ್ನುವಂಥ ಕನ್ಸೆಪ್ಟ್ ದಯವಿಟ್ಟು ಕೊಡ್ರಿ. ಈಗಿನ ವಿದ್ಯಾರ್ಥಿಗಳು ಎಷ್ಟೊಂದು ಕೆಟ್ಟಾರ ಅಂದ್ರೆ ಅದನ್ನ ಬಾಯ್ ಬಿಟ್ಟು ಹೇಳ್ಬಾರ್ದು, ಭಾಳಷ್ಟು ಮನಸ್ಸಿಗೆ ಆಗ್ತೈತಿ. ಯಾಕಂದ್ರೆ ಹುಡುಗಿಯರು ಕಲಿಯಾಗತ್ತಾರೆ. ರಿಯಲಿ ಹೇಳ್ಬೇಕಂದ್ರೆ ಎಲ್ಲಾ ಹುಡುಗಿಯರು ಕಲಿಯಾಗತ್ತಾರೆ. ಪ್ರತಿಯೊಂದು ಇಲ್ಲಿ ಇಡೀ ಕರ್ನಾಟಕ ತುಂಬೆಲ್ಲ ಪ್ರತಿಯೊಂದು ಸಾಲಿಗೆ ಹೋಗಿ ನೋಡ್ರಿ, ಹುಡುಗರ ಎಜುಕೇಶನ್ ಪೂರ್ತಿ ಡಲ್. ಇದನ್ನ ನಾವು ಯಾರ ಮೇಲೆ ಬಯಕ್ಕೆ ಅವಕಾಶ ಇಲ್ಲ. ರೂಲ್ಸು ನಿಯಮ ಎಲ್ಲ ಬಂದ ಮೇಲೆ ಏನು ಮಾಡಕ್ ಸಾಧ್ಯ ಇಲ್ಲ. ಪ್ರೀತಿ ಹೆಚ್ಚಾದ್ಮೇಲೆ ಏನು ಗೌರ್ಮೆಂಟ್ ಕಾನೂನು ಹೆಚ್ಚಾದ್ಮೇಲೆ ಇವೆಲ್ಲ ಸಮಸ್ಯೆಗಳದಾವ. ಸಮಸ್ಯೆಗಳ ಬೆನ್ನು ಹತ್ತಿದ್ರೆ ಅದಕ್ಕೇನು ಪರಿಹಾರ ಇಲ್ಲ. ನಾವು ಏನು ಮಾಡಬೇಕು ಅನ್ನೋದನ್ನ ನಾವು ಗುದ್ದಾಡ್ಬೇಕು, ಪರಿಹಾರನ ಹುಡುಕಾಡ್ಬೇಕು. ಇಷ್ಟ ನಾ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಊಟದ ಸಮಯ ಆಗೈತಿ. ಹಿರಿಯರಿಗೆ ಎಷ್ಟೊತ್ತಿಗೆ ಪಾಪ ಅವ್ರಿಗೆ ಊಟದ ವ್ಯವಸ್ಥೆ ಮಾಡಬೇಕಾಗಿತ್ತು. ಯಾಕಂದ್ರೆ ಕೆಲವ್ರು BP ಆಮೇಲೆ ಶುಗರ್ ಎಲ್ಲ ಇರ್ತೈತಿ, ಅವ್ರಿಗೆ ತೊಂದರೆ ಆಗ್ತೈತಿ. ಅವ್ರು ಇಷ್ಟೊತ್ತನ ಕೂತಿದ್ದಕ್ಕೆ ನನಗೆ ಬಹಳ ಸಂತೋಷ ಆಯ್ತು. ಅವ್ರಿಗೆ ಮತ್ತೊಮ್ಮೆ ನಾನು ನಮನವನ್ನು ಹೇಳ್ತಾ ಇದ್ದೀನಿ. ಇಷ್ಟು ಹೇಳಿ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ. ನಾ 1960ನೇ ಇಸ್ವಿದಾಗ ನಾ ಇಲ್ಲಿ ಶಾಲೆಗೆ ಬಂದವ. ನನಗೆ 85 ವರ್ಷ ಅದು. ಇಲ್ಲಿ ಶಾಲೆ ಸ್ಥಾಪನೆ ಆಯಿತು 29/6/1960ನೇ ಇಸ್ವಿದಾಗ ಶಾಲೆ. ಅಂದಿನಿಂದ ನಾ ಶಾಲೆಯೊಳಗೆ ನೌಕರಿ ಮಾಡ್ತಿದ್ದೆ. ನಾ ಎಂದು ಮಾತಾಡಿಲ್ಲ, ಎಂದು ಹೇಳಿಲ್ಲ, ಯಾರಿಲ್ಲ.
ಇಲ್ಲಿ ಎಷ್ಟೋ ಮಂದಿ ಕವಿಗಳು ಬಂದರು ಶಾಲೆಯೊಳಗೆ, ಎಷ್ಟೋ ಮಂದಿ ಗುರುಗಳು ಬಂದರು, ಮಂತ್ರಿಗಳು ಬಂದರು. ಕವಿಗಳಂದ್ರೆ ಏನು, ದ ರಾ ಬೇಂದ್ರೆಯವರ, ಸಿದ್ದಯ್ಯ ಪುರಾಣಿಕ, ಇವರು ಎಷ್ಟೋ ಮಂದಿ 15 ಮಂದಿ ಬಂದರು ಎಲ್ಲರೂ. ಆದರೆ ಮೊದಲು ನಾನು ನೌಕರಿ ಮಾಡೋ ಟೈಮ್ಗೆ ಯಾರು ಈ ನೌಕರಿ ಮಾಡಲಾಗ್ತೀರ, ನಂಗೆ ಗೌಂಡ್ರು ಇಲ್ಲಿ ಶಾಲೆ ಕಟ್ಟರು. ನನಗೆ ಹೇಳಿ ನಾವು ಶಾಲೆ ಕಟ್ಟಿದ್ದೇವಪ್ಪ, ನೀವೊಂದು ನನ್ನ ಶಾಲ್ಯಾಗ ಇರು ಅಂತ ಹೇಳಿ. ಇಲ್ಲಿ ಸಿದ್ದೇಶ್ವರ ಸ್ವಾಮಿಗಳಾಗಲಿ, ಮಲ್ಲಿಕಾರ್ಜುನ ಸ್ವಾಮಿಗಳ, ನಮ್ಮ ದೊಡ್ಡ ದೊಡ್ಡ ಪಂಚರ ಇವರೆಲ್ಲ ತಿರುಗಾಡ್ತಿದ್ದ ಭೂಮಿ ಸುವರ್ಣ ಭೂಮಿ. ಇಲ್ಲಿ ನಾವು ದೊಡ್ಡದಂತ ಬಹಳ ದೊಡ್ಡ ದೇವರಿಲ್ಲಿ. ಇಲ್ಲಿ ಕುಡಿಗೆ ನೀರು ಚೌಲಾಗ್ತಿದ್ದು, ಒಂದು ಏನೂ ಇಲ್ಲ ಆಯಿತು. ಅಂಥ ಟೈಮ್ದಾಗ ನಾವು ಮಾಡಿದ್ದೆವು ಈ ಶಾಲೆ. ಅಂತ ಶಾಲೆ ಎಲ್ಲಿ ಬೆಳಗಾವಿ ಜಿಲ್ಲೆದಾಗ ಆದ್ರೂ ಸಿಗುವಂಥ ಶಾಲೆ. ಇಲ್ಲಿ ಅಂತ ಶಿಕ್ಷಕರು ದೊಡ್ಡ ದೊಡ್ಡ ಎಲ್ಲ ಇವಾದ್ರು ಎಲ್ಲರೂ ಸೇರ್ಕೊಂಡ್ರು. ಒಂದು 2-3 ಮಂದಿ ಅಷ್ಟೇ ಇದ್ದಾರೆ. ಅವ್ರು ಯಾರು ತಿಳ್ಕೊಬಾರ್ದು, ನಾವೊಬ್ಬಿದ್ದೇನು. ಇಲ್ಲಿ ದೊಡ್ಡ ದೊಡ್ಡ ಕವಿಗಳ ಭೂಯಣ್ಣವ್ರು ಬಂದರು, ಮಂತ್ರಿಗಳು ವೀರೇಂದ್ರ ಪಾಟೀಲ, ರಾಮಕೃಷ್ಣ ಹೆಗಡೆ ಬಂದರು. ಇಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಆಗ್ತಿದ್ವು, ದೊಡ್ಡ ಹೋಗೋ ಪ್ರವಾಸಗಳು ಆಗ್ತಿದ್ವು. ಇಲ್ಲಿ ಡಿಬೇಟ ಮತ್ತು ಇಲ್ಲಿ ಇದಾಗ್ತಿತ್ತು ಶಾಲೆಯೊಳಗೆ ಕಾರ್ಯಕ್ರಮ, ಹೆಣ್ಮಕ್ಳ ಕಾರ್ಯಕ್ರಮ. ಇಲ್ಲಿ ಶುಕ್ರವಾರ ದಿನ ಇಲ್ಲಿ ಆಗ್ತಿತ್ತು. ಅಲ್ಲಿ ದೇವ್ರ ಇದಾನಿಲ್ಲ, ಗಾಡ್ ಇಸ್ ಅಬ್ಸೆಂಟ್, ಗಾಡ್ ಇಸ್ ಪ್ರೆಸೆಂಟ್ ಅಂತೇಳಿ ಒಂದಕ್ಕೊಂದು ಎಲ್ಲ ಹೇಳಿ ಜಗಾಡ್ತಿದ್ರು ಸರ್. ಇಲ್ಲಿ ಹುಡುಗರ ಭಾಷಣ ಹೆಂಗೆ ಮಾಡಬೇಕು, ಹುಡುಗಿಯರು ಹೆಂಗೆ ಮಾತಾಡಬೇಕು, ಇಲ್ಲಿ ಕಲ್ಸೋದು ಒಂದು ಡಿಬೇಟ್ ಇರ್ತಿತ್ತು. ಬೆಳದಿಂಗಳು ಊಟ ಎಲ್ಲ ಮಾಡ್ತಿದ್ರು. ಹೇಳಬೇಕಾದ್ರೆ ಏನೋ ಭಾಳ ಐತಿ. 1960ನೇ ಇಸ್ವಿದಾಗ ಗೌಂಡ್ರ ಮನ್ಯಾಗ ಒಂದು ಶಾಲೆ ಆಯಿತು. ಅಲ್ಲದ 2 ವರ್ಷ ಆಯಿತು. ಹೈಸ್ಕೂಲ್ ಪಂಚಾಯತ್ಯಾಗ 1962ನೇ ಇಸ್ವಿದಾಗ ಬಂತು. ಇಲ್ಲಿ 63ನೇ ಇಸ್ವಿದಾಗ ಬಂತು ಇಲ್ಲಿ ಶಾಲೆ. ಇಲ್ಲಿ ಆದಾಗ ಹುಡುಗಿಯರು ಯಾರು ಬರಲಾಗ್ತಾರೆ, ಯಾರು ಹುಡುಗಿಯರು ಒಬ್ಬರು ಇಲ್ಲ, ಒಬ್ಬರು ಹುಡುಗಿ 2 ಮಂದಿ ಬರ್ತಾರೆ. KR ಜೋಶಿ, MR ಜೋಶಿ ಅನ್ನೋರ 2 ಮಂದಿ ಹೆಣ್ಮಕ್ಳು ಬರ್ತಾರೆ. ಅವರಷ್ಟು ಬರ್ತಿದ್ರು. ಮುಂದೆ ಹುಡುಗಿಯರಿಗೇನ ಎಲ್ಲರೂ ಬರಕದಾರು, ಹುಡುಗರಿಗಿಂತ ಅಂತ ಹುಡುಗಿಯರು ಬರಕದಾರು. ಆದಾಗ ಏನ ನಮ್ಮ ಬರು ಹೇಳಿದಾಗ ಹುಡುಗರು ಹುಡುಗಿಯರ ಬಂದ್ರೂ ಒಂದು ಸೀರೆ ಉಟ್ಕೊಂಡು ಬರ್ತಿದ್ರು. ಈಗ ಹೆಣ್ಣ ಹರೇಕ ನಮ್ಮನ್ನ ಡ್ರೆಸ್ ಆಗಿದ್ದಾವ್ರಿ, ಯಾರು ನೋಡೋದು. ಪೈಲ ಇವು ಏನು ಗೌನ್ ಅಂತೇಳಿ ಬೈದವ್ರ. ಇವ್ರ ಬಬಲಾದಿ ಸ್ವಾಮಿಗಳು ಹಾಕೊಂಡ್ ಬರ್ತಾರೆ. ಗಂಟಿ ಲಾಟನ್ ತಗೊಂಡ್ ಬಾರ್ಸೋದು. ಈಗ ಚುಡಿದಾರಿ ಅಂತ ಬೈದವ್ ನೋಡ್ರಿ. ಇವ ಕೀಚಕ ಮತ್ತು ಭೀಮ್ ಅಂತೇಳಿ ಲಡಾಯಿ ಆಡ್ತಾರೆ. ನಾನು ಹೇಳೋದ್ರಿ, ಈಗ ನಮ್ಮ ಆಳ್ದಾಗ ಚೀರಿ ಕುಬ್ಸ ಇವೆಲ್ಲ ಎಂಥವಿದ್ದು ಪಟ್ಟಿಗೆ ಅಲ್ಲ. ನಮ್ಗ್ಯಾನ ಈಗಿಂದ ನೋಡ್ರಿ, ನಾವು 85 ವರ್ಷ ಆದ್ರಿ. ನಂಗೆ ಶುಗರ್ ಇಲ್ಲ, BP ಇಲ್ಲ, ಏನಿಲ್ಲ. ಅದಕ್ಕೆ ಮಾತಾಡ್ಕೊಂಡ ಚೌಲ ಸರಿ ಚೆಟ್ಟು ಬರ್ತಿದ್ದೆ. ನೀವು ನಾವು ನನ್ನ ಕೈ ಚಾಯ್ನ ಅವ್ರು ತರಾಸು ಮಾಡೋದು ಉಣ್ಣುಲ್ದ ಅದ. ನನಗೆ ಏನು ಮಾತಾಡಲ್ರಿ. ಶಾಲೆ ಅಂತ ಶಾಲೆ ಇಡೀ ಎಲ್ಲಿ ಹೋದ್ರೂ ಇಂಥ ಶಾಲೆ ಯಾವಾಗೂ ಸಿಗ್ಲಕ್ಕೆ ಸಾಧ್ಯ ಇಲ್ರಿ. ಅದು ಎಂಥ ದೊಡ್ಡ ದೊಡ್ಡ ಸ್ವಾಮಿಗಳಾಗಲಿ, ನಮ್ಮ ಸರ್ಗಳಾಗಲಿ ಎಲ್ಲರೂ ಭಾಳ ಎತ್ತರದಿಂದ ಇರಲಿಲ್ಲ. ಆಗ್ತೈತಿ ಇದೆಲ್ಲ ತಿರುಗಾಡಿದ್ದು ಯಾನಿತ್ತು, ಇದೆಲ್ಲ ಭೂಮಿ ಪವಿತ್ರ ಭಸ್ಮ ಇದ್ದಂಗೆ ಐತ್ರಿ. ಅಂಥದ್ದು ಇನ್ನೂ ತಕ್ಕ ನಾ ಈಗ ನೋಡ್ಬೇಕಾದ್ರೆ ನನಗೆ ಬೇರೆನ ಅಂತೀವಿ. ನಾ ಸೈತಾನವನು ಇದನ್ನು ನಂಗೆ ಗೊತ್ತಾಗ್ಬಾರ್ದು.
ಈ ಕಣ್ಲೆ ಅವಾಗ ನೋಡಿದ ಬೇರೆ ಈಗ ನೋಡಿದ ಬೇರೆ ಆಕಿ. ನಾನು ಹೆಚ್ಚು ಮಾತಾಡಲ್ರಿ ಹೇಳಿ ನಮ್ಮ ಈ ನಮ್ಮ ಸಿದ್ದೇಶ್ವರ ವಿದ್ಯಾಲಯ ಅನ್ನೋದು ಏನಿದೆ ಮೊದಲ ರೂರಲ್ ಹೈಸ್ಕೂಲ್ ಶಿಗುಪ್ಪಿ KVS ರೂರಲ್ ಹೈಸ್ಕೂಲ್ ಶಿಗುಪ್ಪಿ ಇದು 1960ನೇ ಇಸ್ವಿಯೊಳಗೆ ಇಲ್ಲಿ ಶುರು ಆಯಿತು. ಯಾವಾಗ 1960ನೇ ಇಸ್ವಿದಾಗ ಶುರು ಆಯಿತು ಅಂದೇದು ಹಿಡ್ಕೊಂಡು ನಮ್ಮ ಬಾಳೂರು ತಾಲೂಕೇ ಇಲ್ಲಿ ನೌಕರಿಗೆ ಬಂತು. ನಮ್ಮದು ಏನು ಸ್ಟಾಪ್ ಇತ್ತು 60ನೇ ಹಿಡ್ಕೊಂಡ 2002 ತನಕ ಅಷ್ಟೆಲ್ಲ ಮಂದಿ ಒಳಗೆ ಸೀನಿಯರ್ ಅಂತ ದೊಡ್ಡ ಮನುಷ್ಯ ಅಂದರೆ ಬಾಳು ಆಗಲಿ ಮತ್ತೊಬ್ಬರು ನಮ್ಮ ತಮ್ಮನನ್ನ ಅಲ್ಲಿ ಇವರ ಇಲ್ಲಿ ಎಲ್ಲರ ಒಳಗೆ ಸೀನಿಯರ್ ಮನುಷ್ಯರು. ಅವಾಗ ನಮ್ಮ ಶಿರುಗುಪ್ಪಿ ಊರ ಜನಸಂಖ್ಯೆ ಭಾಳ ಇತ್ತು, 4 ಸಾವಿರ ಇತ್ತು. ಹುಡುಗರು ಭೀ ಅಷ್ಟೇ ಇದ್ದು, ಬಿಲ್ಡಿಂಗ್ನ ಒಂದು ಸಾಡೆ ಇತ್ತು, ಇದೆಲ್ಲ ಇಲ್ಲಾಗಿತ್ತು. ಅವಾಗ ಸಾಲಿ ಒಳಗೆ ಭರ್ಜಿ ಇಲ್ಲಾಗಿದ್ದು, ಕುಡಿಗಾಸಿಗೆ ನೀರು ಇಲ್ಲೇ ಇಲ್ಲ. ಅವಾಗ ಬಾಳು ನಮ್ಮ ತಮ್ಮನ್ನ ಕೊಡಗೊಳ್ಳಿ ಹೆಗ್ಲ ಮ್ಯಾಗ ಹತ್ತು, ನೀವು ಯಾರಿಗೆ ಕೊಡಗೊಳ್ಳಿ ಹೆಗ್ಲ ಮ್ಯಾಗ ಹತ್ತು ನೋಡಿಲ್ಲ ತಂದಿಲ್ಲ. ನೀರು ಸಿಗೋವಿಲ್ಲ, ಕುಡಿಕೆಯಾಗ ನೀರು 4 ಕೊಡತ್ತಾರ. ಅವ್ರು 300 ಹುಡುಗರು ಇದ್ದು ಅವಾಗ, ಎಲ್ಲ ಸುತ್ತಲೂ ಹಳ್ಳಿ ಇಲ್ಲೇ ಬರ್ತಿದ್ವು. ಅವ್ರಿಗೆ ನೀರು 12ವರೆಗೆ ಏನು ಸುಟ್ಟಿ ಆಗ್ತಿತ್ತು ಅಷ್ಟೇ ನೀರು ಕೊಡ್ಸೋ. ಮುಂದೆ ನೀರಿಲ್ಲ, ಹೊತ್ತು ನೀರು ತರ್ತೀರಿ, ಹೊತ್ತು ದೂರಿಂದ. ಅದಲ್ದ ಶಾಲೆಯೆಲ್ಲ ಸಾರಿಸೋದು, ಶಗಣ ತರಬೇಕಲ್ಲ, ಶಗಣ ತಂದು ಎಲ್ಲ ಸಾರಿಸೋದು. ಪ್ರತಿ ಶನಿವಾರ ಹೂಗಾಸರ್ ಹೆಡ್ ಮಾಸ್ತರ್ ಚೆಕ್ ಮಾಡೋರು, ಯಾಕ್ರೆ ಸಾರಿಸಿಲ್ಲ ಚೆಕ್. ಶಗಣ ತಂದು ಸಾರಿಸೋದೆಲ್ಲ ಸಾರಿ ಬಿಟ್ಟುವಾಗ ಶನಿವಾರ ಹೊತ್ತು ಉಳಿದು ನಮ್ಗೆ ಇಷ್ಟು ಭಾಳಷ್ಟು ದುಡ್ತಾರೆ ಇವರು. ಇನ್ನೂ ಇದ್ದಾರೆ ಅವರು. ಅದಕ್ಕೆ ಅವ್ರು ಪ್ರಶಂಸೆ ಮಾಡಿ ಹೇಳಿ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ. ಹಳೆಯ ನೆನಪುಗಳನ್ನು ಹೇಳಿದಂತ ಆರ್.ಎ. ಚೌಗ್ಲಾ ಸರ್ ತರದಾಳಿಯವ್ರ ಬಗ್ಗೆ ಸರ್ಗಳು ಹೇಳಿರಲ್ಲ, ಸರ್ಗಳು ಅದೇ ರೀತಿ ದುಡ್ದಾರೆ. ಇನ್ನ ಕಾಗವಾಡ ಅಂದ್ರೆ ಕಾಗವಾಡ BO ಆಫೀಸ್ 2000ನೇ ಇಸ್ವಿ ಒಳಗೆ ಶುರು ಆಯ್ತ್ರಿ. ಅದಕ್ಕಿಂತ ಮುಂಚೆ ಇಡೀ ತಾಲೂಕಾ ಲೆವೆಲ್ ಸ್ಪೋರ್ಟ್ಸ್ ಎಲ್ಲ ನಡೀತಿತ್ತು ಇಲ್ಲಿ ನಮ್ಮಲ್ಲಿ. ಅವಾಗ ಅಥಣಿ ತಾಲೂಕಾ ಸ್ಪೋರ್ಟ್ಸ್ ನಡಿಬೇಕಾದ್ರೆ ಸರ್ಗಳು ಬಾಯಾಗ ನೀರ್ ಹಾಕ್ತಿದ್ದಿಲ್ಲ ಚೌಲ ಸರ್ಗಳು. ಆಮೇಲೆ ಅವ್ರ ಹೆಂಗ ಅವ್ರ ಕಿಶಾಗ ಚೀಟಿ ಇರ್ತಿತ್ರಿ. ಈಗ ನೀವು 9th ಕ್ಲಾಸ್ ಅವ್ರ ಸಾಲ್ ಹಿಡಿದು ಗ್ರೌಂಡ್ ಬರ್ಬೇಕು, ಅಷ್ಟು ಸ್ಟ್ರಿಕ್ಟ್ ಸರ್ಗಳು. ಒಮ್ಮೆ 10-20ಕ್ಕೆ ಪ್ರಾರ್ಥನಾ ಮಾಡಿ ಹೋದ್ರಂದ್ರೆ ಗ್ರೌಂಡ್ ಬಿಟ್ಟು ಒಟ್ಟು ಬರ್ತಿಲ್ಲ ಆಗಿರೋರು. 1:45ಕ್ಕೆ ಒಂದ್ ಸ್ವಲ್ಪ ಊಟ ಮಾಡಿ ಮತ್ತೆ ಹೋದ್ರಂದ್ರೆ 4:45ಕ್ಕೆ ಬರೋರು ಸರ್ಗಳು. ಈ ರೀತಿ ಸಾಲವಾಗ ಸರ್ ಹೇಳ್ರಲ್ಲ, ಎಷ್ಟು ಹೇಳ್ರೂ ಕಡಿಮೆ ಐತೆ ಅದ್ರ ಈ ಸ್ಕೂಲ್ ಬಗ್ಗೆ. ಈಗ ಹೇಳ್ರಲ್ಲ, ಬೆಳಗಾವಿ ಜಿಲ್ಲಾ ಅಲ್ಲ, ಈಗ ಸದ್ಯ ನಮ್ಮ ರಾಯಗೌಡ ಪಾಟೀಲ್ ಅವ್ರು ಬೆಂಗಳೂರಾಗ ಅದಾರ. ಅವ್ರು 1,25,000 ಫೀ ಕೊಡ್ತಿರ್ಬೋದು 1ನೇ ತಕ್ಕಿಗೆ. ಆದ್ರೂ ಸಹಿತ ಆ ಸಂಸ್ಕಾರ ಇಲ್ಲ. ಈಗ ಅಲ್ಲೇ ಅದಾವ್ರಿ, ನಾನ್ ನೋಡ್ತಿಲ್ಲ ಬೆಂಗಳೂರಾಗ ಆಕ್ಸ್ಫರ್ಡ್ ಸ್ಕೂಲ್ ಅತ್ತ, ದಿಲ್ಲಿ ಪಬ್ಲಿಕ್ ಸ್ಕೂಲ್ ಅತ್ತ, ಚೈತನ್ಯ ಸ್ಕೂಲ್ ಅತ್ತ, ಹರಿವತ್ತು ಮಿರದಾಗ ದವಾಖಾನೆ ಹಂಗದವ್ರಲ್ಲ, ಹಂಗ ಸಾಲುಗಳದಾವ್ರಿ. ಹರಿವತ್ತು ಹಳದಿ ಬಸ್ಗಳು ಓಡಾಡ್ತಿರ್ತಾವ್ರಿ. ಈಗ ಅಡ್ಮಿಷನ್ ಕ್ಲೋಸ್ ಆಗ್ಯಾವ. ಈಗ ರೀ 2025-26ನೇ ಶೈಕ್ಷಣಿಕ ವರ್ಷದ ಡಿಸೆಂಬರ್ದಾಗ ಅಡ್ಮಿಷನ್ ಕ್ಲೋಸ್ ಈಗ ಅವ್ರು. ಮನದಾಳದಲ್ಲಿಯ ನೆನಪುಗಳನ್ನ ಹೊರಸೂಸುವ ಒಂದು ಸದಾವಕಾಶ, ಅದುವೇ ವಿದ್ಯಾರ್ಥಿಗಳ ಅನಿಸಿಕೆ. ಮೊದಲನೇದಾಗಿ ಚಿದಾನಂದ್ ಪಾಟೀಲ್. ನಾನು ಚಿದಾನಂದ್ ಪಾಟೀಲ್. ನಾನು PUC ಆಫ್ಟರ್ 10th PUC ಎಲ್ಲ ಬೆಳಗಾವಿಯಲ್ಲಿ ಮಾಡಿದೆ. ಇಂಜಿನಿಯರಿಂಗ್ ಮುಗಿಸಿದೆ, ಸಿವಿಲ್ ಇಂಜಿನಿಯರಿಂಗ್ದಲ್ಲಿ. ಆಮೇಲೆ M.Tech ಮಾಡ್ಕೊಂಡೆ ಎನ್ವೈರನ್ಮೆಂಟ್ ಇಂಜಿನಿಯರಿಂಗಲ್ಲಿ. ಅದ ನಂತರ PhD ಮುಗಿಸಿದೆ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗಲ್ಲಿ. ಈಗ ನಾನು KL ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಿದ್ದೇನೆ ಲಾಸ್ಟ್ 12 ವರ್ಷದಿಂದ. ಸೊ ಇವತ್ತೇನೇ ನಾವು ಈ ಸ್ಟೇಜ್ನಾಗ ಅದೇವಿ, ಎಲ್ಲರೂ ಗೊತ್ತೇವಿ. ಯಾರು ಚಲೋ ರೈತರಾಗೇವಿ, ಡಾಕ್ಟರ್ ಆಗ್ಯಾರಿ, ಇಂಜಿನಿಯರ್ ಆಗ್ಯಾವಿ. ಇದಕ್ಕೆಲ್ಲ ಮೇನ್ ಕಾರಣ ಅಂದ್ರೆ ಇಲ್ಲಿ ಗೊತ್ತಿರೋಂಥ ಗುರುಗಳು. ಯಾಕಂದ್ರೆ ಒಂದು ಬಿಲ್ಡಿಂಗ್ ಒಂದು 20 ಸ್ಟೋರಿ ಆಗಲಿ 30 ಸ್ಟೋರಿ ಬಿಲ್ಡಿಂಗ್ ಆಗ್ಬೇಕಂದ್ರೆ ಕೆಳಗಡೆ ಫೌಂಡೇಶನ್ ಹೆಂಗೆ ಇಂಪಾರ್ಟೆಂಟ್ ಅದ, ಅದೇ ರೀತಿ ನಮ್ಮ ಜೀವನದೊಳಗೆ ಈ ಪ್ರೈಮರಿ ಮತ್ತು ಹೈಸ್ಕೂಲ್ ಎಜುಕೇಷನ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದ್ರೆ ಅವಾಗ ನಮ್ಗೆ ಮ್ಯಾಚುರಿಟಿ ಇರೋಂಗಿಲ್ಲ, ಅವಾಗ ನಮ್ಗೆ ಅಷ್ಟು ತಿಳುವಳಿಕೆ ಇರೋಂಗಿಲ್ಲ, ಏನು ಓದ್ರೆ ಏನಾಗಬೇಕಂತ. ಅವಾಗ ಹೆಂಗೋ ಜಸ್ಟ್ ಕಲಿಯಬೇಕಂತ ಕಲಿತೀವಿ. ಬಟ್ ಆ ಕಲಿಕೆದೊಳಗೆ ಇವ್ರು ಕೊಟ್ಟಂಥ ಪ್ರೋತ್ಸಾಹ, ಇವ್ರು ಕೊಟ್ಟಂಥ ವಿದ್ಯೆ, ಅದು ನಮ್ಮನ್ನ ಈ ಲೆವೆಲ್ ಸ್ಟ್ರಾಂಗ್ ಆಗಿ ಮಾಡಿ ನಿಂತಿದ್ದೆಲ್ಲ. ನಾವು ಇವತ್ತು ಏನೇ ಫೇಸ್ ಮಾಡ್ಬೋದು. ಯಾಕಂದರೆ ಬಾಲ್ಯದಾಗ ಏನೋ ಕಲಿತೀವಿ ಅದು ಭಾಳ ಇಂಪಾರ್ಟೆಂಟ್ ಆಗ್ತದೆ. PUC ಆಯಿತು, ಇಂಜಿನಿಯರಿಂಗ್ ಆಯಿತು, ಅಲ್ಲಿ ನಮಗೆ ತಿಳುವಳಿಕೆ ಬಂದಿರ್ತದೆ, ನಾವು ಕಲ್ಕೊಂಡು ನಮ್ಮ ಜೀವನವನ್ನು ಸೃಷ್ಟಿ ಮಾಡ್ತೇವೆ. ಬಟ್ ಆ ಲೆವೆಲ್ ನಾವು ರೀಚ್ ಆಗ್ಬೇಕಂದ್ರೆ, ಆ ಲೆವೆಲ್ದಾಗ ಮುಟ್ಟಬೇಕಂದ್ರೆ ಈಗಿಂತ ಗುರುಗಳು
ಅವರ ಏನು ನಮಗೆ ಆಶೀರ್ವಾದ ಮಾಡಿದ್ದಾರೆ ಆ ಆಶೀರ್ವಾದದಿಂದ ನಾವು ಈ ಥರ ಬಂದೇವೆ. ಇನ್ನೊಂದೇನೆಂದರೆ ಇವತ್ತು ಕಲಿಸ್ಕೊಟ್ಟಾರ ನೈತಿಕತೆ ಮಾರಲ್ ಅಂತೀವಿ. ನಾನು ನೋಡ್ತೇನೆ, ನಾನು ಕಲಿಸ್ತೇನೆ ಸ್ಟೂಡೆಂಟ್ಸ್ಗೆ. ಮೊದಲು ನಾವು ಟೀಚರ್ಸ್ ಬರ್ತಿದ್ರೆ ನಾವು ಎಲ್ಲೋ ಮುಚ್ಕೊಂತಿದ್ವಿ, ಗಾಂಧಿ ಚೌಕದೊಳಗೆ ಅಲ್ಲಿ ಎಲ್ಲೋ ಬರ್ತಿದ್ರು, ಅವಾಗ ನಾವು ಮುಚ್ಕೊಂತೀವಿ, ಯಾಕೆ ಹೊರಗೆ ಬರ್ತಿರಲಿಲ್ಲ, ಅಷ್ಟು ಹೆದರಿಕೆ ಇತ್ತು. ಈಗೇನಾಗ್ತದ್ರೆ ಸ್ಟೂಡೆಂಟ್ಸ್ ಕ್ರೌಡ್ ಇತ್ತಂದ್ರೆ ನಾವು ಸೈಡಾಗಿ ಹೋಗ್ತೀವಿ. ಅವ್ರಿಗೆ ಇಲ್ಲಿ ಗೊತ್ತಿಲ್ಲ, ಎಲ್ಲೋ ಫೇಲ್ ಆಗ್ತಾ ಇದೆ ಎಜುಕೇಶನ್, ಎಸ್ಪೆಷಲಿ ಸ್ಕೂಲ್ ಲೆವೆಲ್ದಲ್ಲಿ. ಯಾಕಂದ್ರೆ ನಾವು ಮೊದಲು ನಮಗೊಂದು ರೆಸ್ಪೆಕ್ಟ್ ಕೊಡಬೇಕಿತ್ತು ಟೀಚರ್ಗೆ. ಆ ರೆಸ್ಪೆಕ್ಟ್ ಆಮೇಲೆ ಆ ಒಂದು ಏನು ರೆಸ್ಪೆಕ್ಟ್ ಇದೆಯಲ್ಲ ಅದು ಈಗಿನ ಸ್ಟೂಡೆಂಟಲ್ಲಿ ಈಗಿನ ಜನ್ರೇಷನಲ್ಲಿ ಬರ್ತಾ ಇಲ್ಲ. ಕಾರಣ ಎಲ್ಲೋ ಮೋಸ್ಟ್ಲಿ ಸೋಷಿಯಲ್ ಮೀಡಿಯಾ ಆಗ್ಬೋದು, ವಾಟ್ಸಪ್ ಮೊಬೈಲ್ ಏನಾಗ್ಬೋದು, ಅದರಿಂದ ಹುಡುಗರಿಗೆ ಹೊರಗಡೆದ ಜ್ಞಾನ ಭಾಳ ಕಡಿಮೆ ಆಗಿದೆ. ಜನರಲ್ ನಾಲೆಜ್ ಅಂತೀವಿ, ಯಾರ ಜೊತೆ ಹೆಂಗೆ ಬಿಹೇವಿಯರ್ ಮಾಡಬೇಕು, ಸರ್ ಇದ್ರೆಲ್ಲ ಜೊತೆ ಊಟ ಮಾಡಿರಿ, ಎಲ್ಲ ಜೊತೆ. ಇದು ಪೇರೆಂಟ್ಸು ನಾವು ಒಂದು ಕರ್ತವ್ಯ. ನಾವು ಹುಡುಗರಿಗೆ ಬರೀ ಟೀಚರ್ಸ್ ಮೇಲೆ ಬಿಟ್ಟರು ಉಪಯೋಗ ಇಲ್ಲ. ಪೇರೆಂಟ್ಸು ಆ್ಯಸ್ ಅ ಫಾದರ್ ಮದರ್ ನಾವು ನಮ್ಮ ಮಕ್ಕಳಿಗೆ ನೈತಿಕತೆಯನ್ನು ಕಲಿಸ್ಬೇಕು. ಸೊ ಎಲ್ಲರಿಗೂ ನೋಡಿ ನಾನು ಭಾಳ ದಿವಸ ಆಯ್ತು ಭೇಟಿಯಾಗಿರಲಿಲ್ಲ, ಭಾಳ ದಿವಸ ಆಯ್ತು. ನಾವು ಹೆಂಗೋ ಹೋಗ್ಬಿಡ್ತೀವಿ ಅಂತ ಗೊತ್ತಿರಲಿಲ್ಲ, ಬಟ್ ಇವತ್ತೇನೋ ಕೂಡಿ ಬಂದ್ವಿ. ಸೊ ಇವತ್ತು ಎಲ್ಲರೂ ಆರ್ಗನೈಸ್ ಮಾಡಿದ್ದಕ್ಕೆ ನಮ್ಮೆಲ್ಲ ಸ್ನೇಹಿತರಿಗೆ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು. ಶ್ರೀ ವಿದ್ಯಾನಂದ ಮುನಿಗಳನ್ನು ಹಾಗೂ ಸಿದ್ದೇಶ್ವರ ಮುನಿಗಳನ್ನು ಮನದಲ್ಲಿ ನೆನೆದು ವೇದಿಕೆಯ ಮೇಲೆ ಆಸೀನರಿರುವಂತಹ ಎಲ್ಲ ನನ್ನ ಗುರುವೃಂದಕ್ಕೆ ನನ್ನ ಚರಣ ಸ್ಪರ್ಶ ನಮಸ್ಕಾರಗಳು ಹಾಗೂ ಎಲ್ಲ ನನ್ನ ಸ್ನೇಹಿತೆಯರಿಗೆ ವಂದನೆಗಳು. ನಿಸರ್ಗ ಸೌಂದರ್ಯದಿಂದ ಕೂಡಿದಂಥ ಈ ನಮ್ಮ ಶಾಲೆಯ ಪ್ರತಿ ಕ್ಷಣದ ಸವಿ ನೆನಪುಗಳನ್ನು ಮೆಲುಕು ಹಾಕುವಂತ ಒಂದು ದಿನವನ್ನು ನಮಗೆ ಒದಗಿಸಿಕೊಟ್ಟಂತ ಎಲ್ಲ ನನ್ನ ಸ್ನೇಹಿತರಿಗೆ ಮೊದಲು ಧನ್ಯವಾದಗಳು, ಮನ ತುಂಬಿದ ಧನ್ಯವಾದಗಳು. ನಾ ಇಲ್ಲಿ ಬಂದ್ ಕೂಡಲೇ ಹೇಳ್ರು ಮಾತಾಡ್ಬೇಕತ್ತ. ಮೊದ್ಲೇ ಹೇಳಿರಂದ್ರೆ ಒಂದ್ 4 ಪೇಜ್ ಬರ್ಕೊಂಡ್ ಬರ್ತೀವಿ. ಇಲ್ಲಿ ಬಂದ್ ಒಂದ್ 4 ಲೈನ್ ಬರ್ದೇನ್ರಿ ಸರ್. ನಾವೆಲ್ಲ ಈಗ -1 +1 14 ನಮ್ದು ಎಲ್ಲಾರ್ದು ಏಜ್. ಈಗ ಬಾಲ್ಯದ ಆ ನೆನಪುಗಳು ಮತ್ತೆ ಯಾರು ನಮ್ಗೆ ತಂದು ಕೊಡಂಗಿಲ್ರಿ. ಬಾಲ್ಯದ ನೆನಪುಗಳನ್ನ ಆ ಮೆಲುಕು ಹಾಕಿ ಈ ದಿನ ಒಂದು ಎಂಜಾಯ್ದಾಗ ತೆಗೆದು ದಿವಸ ಇವತ್ತ. ಸೃಜನಾತ್ಮಕ ಅಭಿವ್ಯಕ್ತಿ ಮತ್ತು ಜ್ಞಾನದಲ್ಲಿ ಸಂತೋಷವನ್ನು ಹುಟ್ಟು ಹಾಕುವುದೇ ಶಿಕ್ಷಕರ ಕಲೆ. ಗುರುಗಳು ನಮಗೆ ಕೇವಲ 7 ವರ್ಷ 7ನೇ ತನಕ 3 ವರ್ಷ ಹೈಸ್ಕೂಲ್ 8, 9, 10 ಕಲಿಸಿರ್ಬೋದ್ರಿ. ಆದ್ರೆ ಆ ಜ್ಞಾನ ನಮ್ಮ ಜೀವನದುದ್ದಕ್ಕೂ ಉಪಯೋಗವಾಗಿದೆ ಮತ್ತು ನಮ್ಮ ಮಕ್ಕಳಿಗೆ ಜ್ಞಾನವನ್ನು ನೀಡಲು, ಸಂಸ್ಕಾರ ನೀಡಲು ಉಪಯೋಗವಾಗಿದೆ. ನಮ್ಮ ಗುರುಗಳು ಕೇವಲ ವಿದ್ಯೆ ಕೊಟ್ಟಿಲ್ರಿ. ನಾವು 7th 4th ಇದ್ದಾಗ ನಮ್ಮ ಆರೋಗ್ಯದ ಬಗ್ಗೆನೂ ಅಷ್ಟ ಕಾಳಜಿ ಮಾಡ್ತೀವ್ರಿ. DV ಪಾಟೀಲ್ ಸರ್ಗಳಾಗ್ಲಿ, ಶ್ಯಾಮ್ಲಾ ಟೀಚರ್ ಅಂತ ಇದ್ರಿ. ಅವ್ರ ಮುಂಜಾನೆ 6:30 ಅಂದ್ರೆ ನಾವು ಇಲ್ಲಿ ಗ್ರೌಂಡ್ ಬರೋವ್ರಿ. ಬಂದ ಸೂರ್ಯ ನಮಸ್ಕಾರ ವ್ಯಾಯಾಮ ಮಾಡಿ ಆದ ಕೂಡಲೇ ನಾವು 4ನೇತೆ ಇದ್ದಾಗ ಅವ್ರು 5ನೇತೆ ಇಂಗ್ಲೀಷ್ ಕಲಿಸ್ತಿರಿ. ನಮ್ಗೆ ಇಂಗ್ಲೀಷ್ ಕ್ಲಾಸ್ ತಗೋತಿರಿ. ಮತ್ತೆ ಅದಕ್ಕೇನು ಫೀ ಇಲ್ಲ ಏನಿಲ್ರಿ. ಕ್ಲಾಸ್ ಹೋದ್ರೆ ಮನೆಗೆ ಹೋಗಿ ಊಟ ಮಾಡಿ ನಾವು ಸಾಲಿಗೆ ಬರ್ತಿದ್ವಿ. ಮತ್ತೆ ಶಾಲೆಗಾದ್ರೆ DV ಪಾಟೀಲ್ ಸರ್ ಎಲ್ಲ ಗಣಿತ ಹೇಳ್ತಿರ್ರಿ. ಮತ್ತೆ ಅವ್ರು ಭಾಳ ಆಧ್ಯಾತ್ಮಿಕ್ರಿ. ಅವ್ರಿಂದ ನಾವು ಸಾಯಿ ಭಟ್ಟಾಗಿದ್ದೀವ್ರಿ ಎಲ್ಲರೂ. ಜುಗು ಟೀಚರ್ಗಳ್ರಿ, ನಾವು ಜುಗು ಟೀಚರ್ಗಳು ಅನ್ನೋರ್ರಿಗೆ, ಕಾಗವಾಡ ಟೀಚರ್ಗಳ, ಶಫ್ರೆ ಟೀಚರ್ಗಳ. ಜುಗು ಟೀಚರ್ಗಳು ಬಂದ್ರಂದ್ರ ಕ್ಲಾಸ್ನಾಗ ಎಲ್ಲಾರು ಕಣ್ಣು ಹೊಡ್ಸ್ಕೊಂಡ್ ಕುಂದಿರ್ತಿದ್ದೇವ್. ಎಲ್ಲಾರ ಅವ್ರು ಹೇಳದ್ನಾಗ ಎಲ್ರಿ ನಮ್ಗೆ ಬಟ್ ಇಲ್ಲ ಆಗಿತ್ತು, ಅದ್ರ ಮ್ಯಾಗ ಸಟ್ಲ ಅನ್ಕೊಂಡತಿದ್ದ. ಸೌದತ್ತಿ ಸರ್ಗಳ್ರಿ, ಸೌದತ್ತಿ ಸರ್ಗಳು ಗಣಿತ ಒಂದೊಂದು ಟೈಪ್ದ ಗಣಿತ 50ರಿಂದ 100 ಉದಾಹರಣೆ ಹೇಳ್ತಿರ್. ನಾವೆಲ್ಲ ನಾ ಮುಂದ ನೀ ಮುಂದ, ರಾಯಗೊಂಡ ಅಮೋಲ ಇವ್ರು ವರ್ಷ ಅದು ನಾ ಮುಂದೆ ಪೈಲ ನಾ ತೋರ್ಸದ ನೀ ತೋರ್ಸದ, ಹಿಂಗ್ ಕಾಂಪಿಟೇಷನ್. ಅವ್ರು ಇಷ್ಟ ಗಣಿತ ನಮ್ದು ಬೇಸ್ ಪಕ್ಕ ಆಗಿತ್ತಂದ್ರ ನಾ ಡಿಗ್ರಿ ಆದ ಕೂಡಲೇ ನಾ 10th ತನಕ ಮ್ಯಾಥ್ಸ್ ತಗೋತಿದ್ದೆ ಸಬ್ಜೆಕ್ಟ್. ಗಣಿತ ತಗೋತೀನಿ ನಮ್ಮ ಮನ್ಯಾಗ. ಅವಾಗ ಟೈಮ್ ಇತ್ತು, ನಮ್ಮ ಮ್ಯಾಗ ಎಲ್ಲಾ ತುಂಬ್ತಿತ್ತು. 1ನೇತೆಯಿಂದ 10ನೇತೆ ತನಕ ಎಲ್ಲಾ ಹುಡುಗರು ಬರ್ತಿದ್ರು ಊರಾಗಿನು. ಫಕ್ತ್ ಫೀ 30 ರೂಪಾಯಿ. ಮತ್ ಮುಂದ ಡಿಗ್ರಿ ಹುಡುಗಿಯರು ಬರ್ತೀರಿ, ಟ್ಯಾಕ್ಸ್ ಅಕೌಂಟ್ ಕಲ್ಸತ್ ಹೇಳಿ ಬರ್ತಿರ್ರಿ ಡಿಗ್ರಿ ಹುಡುಗಿಯರು. ಅಂದ್ರೆ ಇಷ್ಟು ಬೇಸ್ ನಮ್ದು ಮ್ಯಾಥ್ಸ್ ಇಷ್ಟು ಚಲೋ ಆಗಿತ್ತಿರಲ್ಲ 7th ತನಕ, ಭಾಳ ಚಲೋ ಆಗಿತ್ತು. ನಮ್ಮ ಕೊರ್ಬು ಸರ್ವ ಸೋಷಿಯಲ್ ಸೈನ್ಸ್ ತಗೋರಿ, ಮಾಯಿ ಸರ್ವ ಗಣಿತ. ಅವ್ರು ಎಷ್ಟು ಬಿ ಕ್ವಶನ್ ಕೇಳ್ರಿ ಅವ್ರು ಉತ್ತರ ಹೇಳ್ತಾರೆ, ಬಿಡಿಸಿ ತೋರ್ಸತ್ತೇರ್, ಒಟ್ಟ ಕಂಟ್ರೋಲ್ ಮಾಡ್ಲತ್ತೇರ್. ನಾ ಗುರು ಸರ್ ಕನ್ನಡ ವಿಷಯ ಅಂದ್ರೆ ನನ್ ಭಾಳ ಫೇವ್ರೇಟ್. ಕನ್ನಡ 10th ಒಬ್ರು ಮಾಯಿ ಸರ್ ತಿಂದು ಬಂದಿರ್ ನೋಡ್ರಿ, ಬೀಳ್ಕೊಡ್ ಸಮಾರಂಭದಾಗ ಅತಿಥಿ
ಅತಿಥಿಯಾಗಿ ಬಂದಿರಲಿಲ್ಲ. ಹಾ BS ಅವ್ರ ಅನ್ನೋರ ನೀವು MA ಮಾಡ್ರಿ ಕನ್ನಡದಾಗ. ಅದ್ ತಲ್ಯಾಕ್ ಹೊತ್ತಿದ್ ಖರೆ ಮುಂದೆ BCom ಹಚ್ಚರು. ವರ್ಷಗಳ ಪಪ್ಪ ಹೋಗಿ BCom ನಮ್ಗೆ ಅಡ್ಮಿಷನ್ ಮಾಡ್ರು. BCom ಮಾಡಿದ್ರು. BCom ಮಾಡಿದ್ವಿ. ಮುಂದೆ ನಮ್ ಕರಿಯರ್ ಗೈಡೆನ್ಸ್ ನಮ್ ಪಪ್ಪ ಅನಿಸ್ತ ಸರ್ವಿಸ್ ಮಾಡೋದ ಮನೆಗೆ ಹೇಳೋದ ಅಷ್ಟ, ಹೊರಗಿಂದ ಏನ್ ನಾಲೆಜ್ ಹೆಚ್ಚಲ್ಲ ಇದ್ದವ್ರು. ಹಿಂಗಾಗಿ ಆ ಹೇಳಕಾಟ್ ನಮ್ಗೆ ಮೆಚುರಿಟಿ ಬಿ ಇಲ್ಲಾಗಿತ್ತು. ಮುಂದೆ ಹೋಗಿ ಏನ್ ಮಾಡ್ಬೇಕು ಆಯ್ತು, BCom ಆಯ್ತು, ಡಿಗ್ರಿ ಆಯ್ತು, ಮದುವೆ ಮಾಡಿ ಕೊಟ್ರು, ಮುಗೀತು. ಇಷ್ಟ ಏನ್ರಿ, ತುಂಬ ಕುಟುಂಬದ ಒಂದು ಸದಸ್ಯ ಆಗಿದೆವು. ಅದ ಮನಸ್ಸಿಗೆ ಆನಂದ. ನಮ್ಮ ಒಂದು ಆದರ್ಶ ಕುಟುಂಬದ ಸದಸ್ಯ ಆಗಿದೆವು. ಇದ ಮನಸ್ಸಿಗೆ ಆನಂದ. ಇಷ್ಟೇ. ಇಲ್ಲಿ ಬಂದಿರುವಂಥ ಎಲ್ಲ ಗುರುಗಳ ಪಾದಗಳಿಗೆ ನಮಸ್ಕರಿಸಿ ನನ್ನ ಒಂದೆರಡು ಅನಿಸಿಕೆಗಳನ್ನು ಹೇಳ್ತೀನಿ. ಇಲ್ಲಿ ನಿಮ್ಮೆಲ್ಲರ ನಡುವೆ ಬರೋದಂದ್ರೆ ಇದು ಬಹಳ ಸ್ಪೆಷಲ್ ಮೂಮೆಂಟ್ ನನ್ನ ಸಲುವಾಗಿ. ಯಾಕಂದ್ರೆ ಇಷ್ಟು ಆತ್ಮೀಯತೆ ನಾವು ಎಷ್ಟು ಬೆಳ್ಕೋತ ಹೋಗ್ತೇವೆ ಅದು ನಮ್ಮ ಪ್ರೊಫೆಷನಲ್ ಲೈಫ್ ಒಳಗೆ ಕಮ್ಮಿ ಹಾಕೋತ ಹೋಗ್ತೇವೆ. ಬಟ್ ಇಲ್ಲಿ ಇದನ್ನೆಲ್ಲ ಅನುಭವಿಸೋದು ನಮ್ಮ ಚೇತನ ಶಕ್ತಿಗೆ ಇನ್ನೊಂದು ಪುನರ್ಜನ್ಮ ಸಿಕ್ಕಂಗೆ ಆಗ್ಬಿಡ್ತದೆ. ನಾ ಯಾವಾಗ ಏಮ್ಸ್ದಾಗಿದ್ದೆ, ಅಲ್ಲಿ ಏಮ್ಸ್ ಹಾಸ್ಪಿಟಲ್ ಭಾಳ ಬ್ಯುಸಿ ಇರ್ತಿತ್ತು. ದಿವ್ಸನಾಗ ಒಂದು 3-4 ಆಪರೇಷನ್ ಆಗುವು. ನಾವು ಎಲ್ಲ ಆಪರೇಷನ್ದಾಗೆಲ್ಲ ನಮ್ಗೆ ಇರ್ಲಿಕ್ಕೆ ಬೇಕಾಗ್ತಿತ್ತು. ಉತ್ತರ ಭಾರತದ ಎಲ್ಲ ರಾಜ್ಯಗಳದು ಪೇಷಂಟ್ಸ್ ಅಲ್ಲಿ ರೆಫರ್ ಆಗಿ ಏಮ್ಸ್ಗೆ ಬರ್ತಿತ್ತು. ನಾ ಕೆಲಸ ಮಾಡೋದ್ರೊಳಗೆ ನಾವು ಅನುಭವ ಹೆಂಗಾಯ್ತಪ್ಪ ಅಂದ್ರೆ, ನಾವು ಇಷ್ಟೆಲ್ಲ ಮಾಡ್ರೂ ಏನೋ ಒಂದು ಕೊರತೆ ಇತ್ತು ನಮ್ಮ ಒಳಗೆ ಅಂತ ಹಿಂಗೆ ಅನಿಸ್ತಿತ್ತು. ಪೇಷಂಟ್ಗಳು ಚಲೋ ಆಗ್ತಿದ್ದು, ಮನೆಗೆ ಹೋಗ್ತಿದ್ದು, ಅವರು ಬಂದು ಸ್ವೀಟ್ಸ್ ತಂದು ಕೊಡ್ತಿರು, ಅವರು ತಮ್ಮ ಹೊಲದಾಗ ಬೆಳೆದಿದ್ದೆಲ್ಲ ಬೆಳೆನೂ ತಂದು ಕೊಡ್ತಿರು. ಆದ್ರೂ ಅದೊಂದು ಏನು ಇಮೋಷನಲ್ ಟಚ್ ಇರ್ತೈತಿ, ಅದು ಬರ್ತಿರ್ಲಿಲ್ಲ ಅಲ್ಲಿ. ಮೊದಲನೇ ಸತಿ ನಾನು 2019 ಒಳಗೆ ಕೊಲ್ಲಾಪುರದಾಗ ಬಂದು ನಂದು ಸ್ವತಃ ಪ್ರಾಕ್ಟೀಸ್ ಶುರು ಮಾಡಿದೆ. ಫಸ್ಟ್ ಟೈಮ್ ನಮ್ಮ ಶಿರಗುಪ್ಪಿ ಪೇಷಂಟ್ ಅಂದ್ರೆ ಬಾವುಸಾಬ್ ಕಾವಡೆಗಳ ಅಕ್ಕಾಗ ಹಾರ್ಟ್ ಅಟ್ಯಾಕ್ ಆಯಿತು. ಅವ್ರು ನನಗೆ ಫೋನ್ ಮಾಡಿ ಹಿಂಗಾಗೈತಿ, ಏನು ಮಾಡೋದ್ರಿ, ತೊಗೊಂಬರಿ ನೋಡೋಣ. ಟೆಸ್ಟ್ ಮಾಡಿದಾಗ ಗೊತ್ತಾಯ್ತು ಅವರಿಗೆ ಇಮಿಡಿಯೇಟ್ ಬೈಪಾಸ್ ಮಾಡ್ಬೇಕಂತ. ಅವ್ರದ್ದೆಲ್ಲ ಬೈಪಾಸ್ ಮಾಡಿದ್ವಿ, ಎಲ್ಲ ಸರಿ ಆಯ್ತು. ಮನೆಗೆ ಹೋದ್ರು. ಒಂದು ವಾರ ಆದ ನಂತರ ಭೇಟಿಯಾಗಿ ಬಂದರು. ಅವಾಗ ಫಸ್ಟ್ ಟೈಮ್ ನನಗೆ ಅನಿಸ್ತು, ನಮ್ಮ ಮಂದಿಗೆ ಸೇವಾ ಮಾಡಿದ್ದೇನು ಭಾವನೆ ಇರ್ತೈತಿ ಅದು ಬೇರೆ ಇರ್ತೈತಿ. ಅವಾಗ ನಂಗೆ ಗೊತ್ತಾಯ್ತು, ಅಲ್ಲಿ ಏಮ್ಸ್ದಾಗ ಏನು ಕೊರತೆ ಅನಿಸ್ತಿತ್ತು ಅದು ಕೊರತೆ ಇತ್ತು. ನಮ್ಮ ಮಂದಿ ಸೇವಾ ಮಾಡೋದು ಏನದೊಂದು ನಮ್ಗೆ ಆನಂದ ಇರ್ತೈತಿ, ಸ್ಯಾಟಿಸ್ಫ್ಯಾಕ್ಷನ್ ಇರ್ತೈತಿ, ಫುಲ್ಫಿಲ್ಮೆಂಟ್ ಇರ್ತೈತಿ. ಅದು ಅಲ್ಲಿ ಇರಲಿಲ್ಲ. ಅವರು ನಮ್ಮ ಮಂದಿನ ಎಲ್ಲ ನಮ್ಮ ಇಡೀ ಇಂಡಿಯಾದೆಲ್ಲ ಜನ ನಮ್ಮವ್ರ. ಬಟ್ ನಮ್ಮ ಪರಿಚಯ ಇದ್ದವ್ರದೊಬ್ರದ್ದು ನಾವು ಸೇವಾ ಮಾಡೋದಂದ್ರೆ ಅದು ಬೇರೆ. ನಮ್ಮ ಕೂಡ ಕೂಡಿ ಕಲ್ತಿದ್ದ ದೋಸ್ತರ ಸಂಬಂಧಿಕರಾಗ್ಲಿ, ದೋಸ್ತರುಗಳ ತಂದೆ ತಾಯಿ ಆಗ್ಲಿ, ಅವ್ರು ಸೇವಾ ಮಾಡೋದು ಬೇರೆ. ಸಿದ್ದುಗೊಂಡು ನನಗೆ ಇರ್ಲಿಲ್ಲ ಅಂದ್ರೆ ತಿಂಗಳಾಗ 1-2 ಸತಿ ಫೋನ್ ಮಾಡ್ತಾನೆ. ಅವ್ರಿಗೆ ಹಂಗೈತಿ ಯಾನ್ ಮಾಡೋದ್ರಿ, ಇವ್ರಿಗೆ ಹಿಂಗಾಗೈತಿ ಯಾನ್ ಮಾಡೋದ್ರಿ. ನನಗೆ ಒಂದೊಂದು ಸತಿ ನಾ ಬಿಸಿದಾಗ ಫೋನ್ ಮಾಡ್ತಾ. ಖರೇನ ಅವನೊಂದು ಅಡ್ವೈಸ್ ಕೊಟ್ಟ ಅದು ಏನು ಪೇಷಂಟ್ಗೆ ಏನಾಗಿತ್ತು ಕೇಳೋದು, ಅದ್ರಾಗ ಒಂದು ಮಜಾ ಬೇರೆನ. ಒಂದು ಪೇಷಂಟ್ನ ಆಪರೇಷನ್ ಮಾಡಿ ಮನೆ ಕಳ್ಸೋದು ಮಜಾ ಬೇರೆ. ದೋಸ್ತರುಗಳಿಗೆ ಒಂದು ಅಡ್ವೈಸ್ ಕೊಟ್ಟು ಹಿಂಗೆ ಮಾಡಪ್ಪ. ಒಂದೊಂದು ಸತಿ ಬೈದನು ಸಕಟ್. ರಾಮಗೊಂಡ ಒಂದ್ಸತಿ ಯಾರಿಗೋ ಅವ್ರಿಗೆ ನಾಯಿ ಕಚ್ಚಿತ್ತು. ಒಟ್ಟ ಟೆನ್ಷನ್ ತಗೋದು ಬಿಡವಲ್ಲ. ಒಟ್ಟ ಅವ್ರು ನಾಯಿ ಕಚ್ಚಿದ್ರಿ ಏನಾಗಿತ್ತು, ನಾಯಿ ಕಚ್ಚಿತ್ರಿ ಹಂಗೆ ಮಾಡಿ, ನಾ ಹೆಂಗೆ ಇಷ್ಟು ಹೇಳಿದಾನೆ ಇಟ್ಟು ಮಾಡು, ನಂಗೆ ಫೋನ್ ಮಾಡ್ಬೇಡ. ಅದು ಅವರು ಚಲೋ ಅದಾರು, ರಾಮಗೊಂಡ ಚಲೋ ಅದಾರ, ಏನೂ ಆಗಿಲ್ಲ. ಒಂದು ಜಗತ್ತಿನಾಗ ಒಂದು ದೇಶ ಅದ ಸೈಬೀರಿಯಾ ಅಂತ. ಸೈಬೀರಿಯಾದಾಗ ಒಂದು ಕ್ರೇನ್ ಅಂದ್ರೆ ಒಂದು ಪಕ್ಷಿ ಅದ, ಭಾಳ ಫೇಮಸ್ ಐತ್ರಿ. ಅದು ಎದಕ್ಕೆ ಫೇಮಸ್ ಐತೆ ಅಂದ್ರೆ, ಅದು ಇದ್ರ ಜಗತ್ತಿನ ಎಲ್ಲಾ ದೇಶಗಳಿಗೆ ಹೋಗಿ ವಿಸಿಟ್ ಕೊಟ್ಟು ಮತ್ತೆ ವಾಪಸ್ ಅಲ್ಲೇ ಬರ್ತೈತೆ. ಅದ್ರ DNA ಒಳಗೆ ಅದು ಏನಿದೆ, ಎಲ್ಲೆಲ್ಲಿ ಹಾರ್ಯಾರು ಹೋಗ್ತೈತಿ ಅದ್ರದ್ದು ಮ್ಯಾಪ್ ಅದ್ರ DNA ಒಳಗಡೆ ಗೊತ್ತೈತಿ. ಅದು ಎದಕ್ಕೆ ಹೇಳ್ತದೀನಪ್ಪ ಅಂದ್ರೆ, ಅದು ಎಲ್ಲೇ ಹಾರ್ಯಾಡ್ರೂ ವರ್ಷನ್ಯಾಗ ಒಂದ್ಸತಿ ಸೈಬೀರಿಯಾ ವಾಪಸ್ ಬರ್ತೈತಿ. ಯಾಕಪ್ಪ ಅಂದ್ರೆ ಸೈಂಟಿಸ್ಟ್ಗಳು ಸ್ಟಡಿ ಮಾಡಿದ ಕೂಡಲೇ ಗೊತ್ತಾಯ್ತು ಅದೇನು ತತ್ತಿ ಹಾಕ್ತೈತಿ. ಮತ್ತು ಅದು ಅದ್ರ ಸಣ್ಣ ಇವು ಮರಿಗಳು ಬರ್ತಾವ. ಅದೇನು ರೂಟ್ ಹಾರಿ ಬಂದಿರ್ತೈತಿ, ಆ DNA ಒಳಗೆ ಮರಿಗಳಿಗೆ ಸಕಟ್ ಹೋಗಿರ್ತೈತಿ. ಅದ್ರ ಜೊತೆ ತಂದೆ ತಾಯಿ ಹಾರ್ಲಿಲ್ಲ ಅಂದ್ರೂ ಆ ಸಣ್ಣ ಮರಿಗಳು ಅದ ರೂಟ್ನಾಗ ಹಾರಿ ಮತ್ತೆ ವಾಪಸ್ ಬರ್ತಾವ. ಬಟ್ ದಿಸ್ ಹ್ಯಾಪನ್ಸ್. ಇದು ಯಾವಾಗ ಆಗ್ತೈತಿಪ್ಪ ಅಂದ್ರೆ ವಾಪಸ್ ಅದು ಸೈಬೀರಿಯಾಕ್ಕೆ ಹೋದ್ರನ ಆಗ್ತೈತಿ, ಇಲ್ಲಂದ್ರೆ ಆಗಂಗಿಲ್ಲ. ಅಲ್ಲೇ ಬೇರೆ ದೇಶದಾಗ ತತ್ತಿ ಹಾಕ್ತಂದ್ರೆ ಇದು ಆಗಕ್ಕೆ ಸಾಧ್ಯ ಇಲ್ಲ. ಅದು ಅದ್ರ ರಿಲೇಶನ್ಶಿಪ್ ಅವ್ರಿಗೂ ಗೊತ್ತಿಲ್ಲ, ಸೈಂಟಿಸ್ಟ್ಗಳಿಗೂ ಗೊತ್ತಿಲ್ಲ. ಇದು ನಮ್ಗೆ ಒಂಥರ ಇದು ನಮ್ಮ ಶಿರಗುಪ್ಪಿ ನೀವೆಲ್ಲ ದೋಸ್ತರ ಇದೆಲ್ಲ ನಾವು ಎಲ್ಲೇ ದುನಿಯಾದಾಗ ಎಲ್ಲೇ ಹಾರಿ ಹೋದ್ರು ಒಂದ್ಸತಿ ಬಂದು ಇಲ್ಲಿ ನೀವು ಪಾದಕ್ಕೆ ಟಚ್ ಮಾಡಿ ಹೋದ್ವು ಅಂದ್ರೆ ನಮ್ಮ DNA ಒಳಗಿನ ತಕ ಎಲ್ಲ ಚಲೋ ಆಗ್ಬಿಡ್ತಾವ. ನನಗಿಲ್ಲಿ ಬಂದಿದ್ದಕ್ಕೆ ಒಂದು ಬಹಳ ಆನಂದ ಆಯ್ತು. ನಿಮ್ಮೆಲ್ಲರ ನೋಡು ಇರೋದಕ್ಕೊಂದು ಚಲೋ ಅನಿಸ್ತು ಅಂತ ಹೇಳಿ ಎಲ್ಲರ ಪಾದಕ್ಕೆ ಇನ್ನೊಮ್ಮೆ ನಮಸ್ಕರಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಮೊದಲಿಗೆ ನಮ್ಮ ಸಿದ್ದೇಶ್ವರ ಅಪ್ಪಾಜಿ ಅವ್ರನ್ನ ಮಠದಲ್ಲಿ ನೆಲೆಸ್ಕೊಂಡು
ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಹಾಗೂ ಹೈಸ್ಕೂಲ್ ಶಾಲೆಯ ಶಿಕ್ಷಕರು ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮನಗಳು. ಹಾಗೂ ಈ ಕಾರ್ಯಕ್ರಮ ಅರೇಂಜ್ ಮಾಡಿದ್ದಕ್ಕೆ, ಈ ಕಾರ್ಯಕ್ರಮ ಅಂದ್ರೆ ಇದು ಒಂಥರ ನಮಗೆ ಹಬ್ಬ ಇದ್ದಂಗೆ. ಈ ಹಬ್ಬ ವರ್ಷ ಬರಂಗಿಲ್ಲ, ಹುಟ್ಟುಹಬ್ಬ ಇರ್ತೈತೆ, ನ್ಯೂ ವರ್ಷ ಇರ್ತೈತೆ ಅಂತೇಳಿ ವರ್ಷ ಏನು ಬರಂಗಿಲ್ಲ. ಇದು ಬಂದಿರೋದು ಆಲ್ಮೋಸ್ಟ್ ಇವಾಗ ಹೇಳಿದಂಗೆ 25 ವರ್ಷ ಆಯ್ತು. 25 ವರ್ಷ 2000ದಿಂದ. ಬಟ್ ಕೆಲವೊಂದು ಮೇಡಮ್ಗಳಲ್ಲಿ ಇದಾರೆ, ನಾವು ಅವ್ರನ್ನ 30-35 ವರ್ಷ ಇದು ನೋಡೇ ಇಲ್ಲ. ನಮಗೆ 40 ವರ್ಷ ಆಯ್ತು ಇವಾಗ. ಸೊ ನಾನು ಅನ್ಕೊಂಡ್ ಪ್ರಕಾರ ಈ ಹಬ್ಬ ಯಾವತ್ತೂ ತಪ್ಪಿಸ್ಬಾರ್ದು. ನಾವು ಶಾಲೆಯೊಳಗೆ ಯಾವ ತರ ನಮ್ಮ ಅನುಭವಗಳನ್ನ ಅನುಭವಿಸ್ತೀವಿ, ಅವೆಲ್ಲ ನಮ್ಗೆ ಪ್ರಿಂಟ್ ಆಗಿದಾವೋ ಅದನ್ನ ಯಾರಿಂದನೂ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಮರುಕಳಿಸ್ಲಿಕ್ಕೆ ಇದು ಒಂದೇನೋ ಅವಕಾಶ. ಯಾಕಂದ್ರೆ ನಾವು ಗೊತ್ತಿತ್ತು ನನಗ, ನಾವು ಕಾಲೇಜ್ದಾಗೆಲ್ಲ ಇದರ ಸ್ಲ್ಯಾಮ್ ಬುಕ್ ಕೊಡ್ತಿದ್ವಿ, ನಿಮ್ ಬಗ್ಗೆ ಬರೀರಿ ಹಾಗೆ ಹೀಗೆ ಅಂತೇಳಿ. ಅದು ಯಾವ ಸ್ಲ್ಯಾಮ್ ಬುಕ್ ಇಲ್ಲಿ ಬೇಕಾಗಿಲ್ಲ. ಇಲ್ಲಿ ಬಂದ್ ಕಾಲ್ ಹಚ್ಚಿದ್ರೆ ಸಾಕು, ನಿಮ್ಗೆ ಪ್ರತಿಯೊಂದು ಕೋಣೆ ಶಿಕ್ಷಕರನ್ನ ಮತ್ ನಮ್ಮ ಸ್ನೇಹಿತರನ್ನ ನೋಡಿದ್ರೆ ಅವು ಹಳೆ ತಮ್ಮನಿಂದ ತಾನೇ ಬರ್ತವೆ. ಅವು ಅದಕ್ಕೆ ಯಾವ ಬುಕ್ಕು ಬೇಡ, ಯಾವ್ದು ಬೇಡ, ಎಲ್ಲ ಪ್ರಿಂಟ್ ಅಚ್ಚಳಿಸಿದಂಗೆ ಎಲ್ಲ ಕಾಣಿಸ್ತವೆ ಇಲ್ಲಿ. ಈ ಹೈಸ್ಕೂಲ್ದಾಗ ನಾವು ಕಾಲ ಕಳೆದೀವಿ ಅಂದ್ರೆ 3 ವರ್ಷ ಮತ್ತೆ ಹಿಂದ್ಗಡೆ ವಿದ್ಯಾನಂದ ಶಾಲೆಯಲ್ಲಿ ಇದ್ದೇವೆ. ಅವಾಗ ತಾಯಿ ಮೊದಲು ಗುರು, ಕರೆಕ್ಟು. ತಾಯಿ ನಮಗೆ ಜೀವ ಕೊಡ್ತಾಳೆ, ಆಮೇಲೆ ತಂದೆನೂ ನಮಗೆ ಹೆಸರು ಕೊಡ್ತಾರೆ. ಆದ್ರೆ ಶಿಕ್ಷಕರು ನಮಗ ಆ ಜೀವನ ಹೆಂಗ್ ನಡೆಸ್ಬೇಕು ಅನ್ನೋದನ್ನ ಕಲಿಸ್ತಾರೆ. ಅದು ನಮಗೆ ಮುಖ್ಯವಾದದ್ದು. ಪ್ರೈಮರಿಯಲ್ಲಿ ಇದ್ದಾಗ ಎಷ್ಟು ಒಂದು 5-6 ವರ್ಷ ನಾವು ಅಷ್ಟೇ, ಇನ್ನ ಚಿಕ್ಕ ಮಕ್ಕಳಂದಾಗ. ಈಗ ನಮ್ಮ ಮಕ್ಕಳು ನೋಡೋ ನಮ್ಗೆ ಗೊತ್ತಾಗ್ತೈತೆ 5-6 ವರ್ಷ ಅಂದ್ರೆ ನಾವು ಯಾವ ತರ ಇರ್ಬೋದು. ಅವಾಗ ಏನು ಗೊತ್ತಾಗಿರಲ್ಲ, ಅವ್ರಿಗೆ ಏನ್ ಅನ್ಸಂಗಿಲ್ಲ, ಏನ್ ಮಾಡ್ತಾರೆ ಅಂದ್ರೂ ಓಕೆ ಮಾಡ್ತಾರೆ ಸರ್ ನೋಡುವ ಅಂದ್ರೆ. ಆ ಟೈಮ್ದಲ್ಲಿ ನಮ್ಮ ಪ್ರೈಮರಿ ಟೀಚರ್ಗಳು ಆದ್ರೆ ಇಲ್ಲಿ ಇದಾರೆ, ಇಷ್ಟೊಂದು ಜನ ಸೇರಿದಾರೆ ಇಲ್ಲಿ ನಮ್ಮ ಸರ್ಕಾರಿ ಪ್ರೈಮರಿ ಟೀಚರ್ ಆಗಿರ್ಬೋದು, ನಮ್ಮ ವಿದ್ಯಾನಂದ ಶಾಲೆಯವರು ಆಗಿರ್ಬೋದು. ಅದನ್ನ ಫೌಂಡೇಶನ್ ಕೊಟ್ಬಿಟ್ರಲ್ಲ, ಅದು ಮೇನ್ ಅಂದ್ರೆ ಇಂಪಾರ್ಟೆಂಟ್. ಗುರು ಸರ್ ಅವಾಗ ಹೇಳಿದ್ರು, ಅವ್ರು ನಮಗೆಲ್ಲ ಇಲ್ಲಿ ಕಳಿಸಿದ್ರು. ಅದರಿಂದನೇ ನಾವು ನೆಕ್ಸ್ಟ್ ಸ್ಟಾರ್ಟ್ ಮಾಡಿದ್ವಿ ಅಂತ. ಸೊ ಅವ್ರ ಫೌಂಡೇಶನ್ ಏನಿದೆ ಅದೊಂದು ಗಟ್ಟಿ. ಆಮೇಲೆ ಅವಾಗ ಮಗು ವಯಸ್ಸಲ್ವಾ, ಏನ್ ತಪ್ಪು ಮಾಡಿದ್ರೆ ಅವ್ರಿಗೇನ್ ಹೊಡಿಬೇಕಾ? ಇಲ್ಲ, ಹೊಡಿತಾರೆ. ಆದ್ರೂನು ಒಂದು ವಾಕ್ಯ ಇದೆ, ಏನೋ ದಂಡಂ ದಶಗುಣಂ ಅಂತ. ಸೊ ಅದಕ್ಕೆ ಕಟ್ಟಿಗೆ ಏಟಿಗೆ ಒಂದು 10 ಗುಣಗಳು ಇದಾವಂತೆ. ಏನೋ ತಪ್ಪು ಮಾಡಿದ್ರೂ ಅದಕ್ಕೆ ಶಿಸ್ತು ಬೇಕಾಗತ್ತಲ್ಲ ಮೇನು. ಸೊ ಅದನ್ನ ಪಾಠ ಮಾಡಿಕೊಟ್ರು ನಮ್ಮ ಗುರುಗಳು. ಥ್ಯಾಂಕ್ಸ್ ಫಾರ್ ದ್ಯಾಟ್. ಯಾಕಂದ್ರೆ ಅದು ನೀವು ಅಂತ ಇದ್ರು, ಜುಗುಗಳು ಅಂತ ಇದ್ರು. ಕಾಗೋಡ್ ಟೀಚರ್ ಎಲ್ಲ ನೋಡಿದ್ರೆ ನಾವೆಲ್ಲ ಅಂದ್ರೆ ಹೆದರ್ತಿದ್ವಿ ನಾವು ಅವಾಗೆಲ್ಲ. ಬಟ್ ಇವಾಗ ಅದನ್ನ ನೋಡಿದ್ರೆ, ಅದನ್ನ ನೆನ್ಸ್ಕೊಂಡ್ರೆ, ಅವ್ರನ್ನ ಭೇಟಿ ಆದ್ರೆ 30-35 ವರ್ಷ ಆದ್ಮೇಲೆ ಇವಾಗ ನೋಡ್ತಾ ಇದ್ದೀವಿ, ಅದು ಒಂಥರ ಸಂತೋಷನೇ ಬೇರೆ. ಆಮೇಲೆ ಪ್ರೈಮರಿ ಆದ್ಮೇಲೆ ಐ ಥಿಂಕ್ ನಮ್ದು ಟೀನೇಜ್ ಸ್ಟಾರ್ಟ್ ಆಗ್ತೈತೆ. ಎಲ್ಲ ಹದಿಹರಿಯದವರು ಅವಾಗೂ ಯಾಕೆ ಹೇಳ್ದಂಗೆ ಎಡಬೆಳಗಿಗಳು. ನಾವೇನು ಹುಡುಗರು ಮಗುನೂ ಅಲ್ಲ, ಈ ಕಡೆ ಒಬ್ಬ ಅಡಲ್ಟ್ ಅಂತ ಲೈಫು ಅಲ್ಲ. ಆ ಲೈಫನ್ನ ಹೈಸ್ಕೂಲ್ ಸರ್ಗಳು ಅಂದ್ರೆ ಅವಾಗ ನಾವು ಬಂದಿರೋದಂದ್ರೆ 10 ವರ್ಷದವರೆಲ್ಲ. ಅವಾಗೇನು ತಿಳಿಯಲ್ಲ, ಏನಾರು ತಪ್ಪು ಮಾಡಿರ್ತೀವಿ. ಸರ್ಗಳಿಗೂ ಗೊತ್ತಿದೆ ಎಷ್ಟು ಜನ ನಮ್ಮ ಹುಡುಗರೆಲ್ಲ ಕಾಡಿಸಿದಾರಂತ. ಆಮೇಲೆ ಆ ಚಳಿ ಏಟದಿಂದಾಗ್ಲಿ ನಾವು ಇದನ್ನು ನೋಡಿದೀವಿ, ನಾವು ಕಾಡ್ಸಿರೋದು ನೋಡಿದೀವಿ. ಆಮೇಲೆ ಸರ್ಗಳು ಅದನ್ನ ಬಡದು ಹತ್ತಿರೋದು ನೋಡಿದೀವಿ. ಸಂಗತಿನ ಡಿಪಡಿಸರು ನೆನಪಿರ್ಬೇಕಿದ. ಮತ್ತ ಹಾಗೆ ಮುಂದೆ ಹೋಗೋದಾದ್ರೆ ನಾವು ಗುರು ಏನಂತಂದ್ರೆ, ಈಗ ಸಸಿ ಒಂದ್ ಬೆಳಿಲಿಕ್ಕೆ ಹೇಗೆ ಅದಕ್ಕೆ ನೀರು ಗೊಬ್ಬರ ಹಾಕಿ ಒಂದು ಮರ ಆಗುವವರೆಗೆ ಯಾವ ತರ ನೀವು ರೈತರು ನೋಡ್ಕೊಂತೀರಿ, ಅದೇ ತರ ಅವ್ರು ನಮ್ಮನ್ನೆಲ್ಲ ಈ ಮಟ್ಟಿಗೆ ಬೆಳೆಸಿದ್ದಾರೆ. ಈಗ ನಾವು ಡಾಕ್ಟರು, ಇಂಜಿನಿಯರು, ರೈತರಿದ್ದೀವಿ ಆಯ್ತಾ. ಇಷ್ಟೆಲ್ಲ ಬೆಳೆದು ಹೆಮ್ಮರವಾಗಿ ನಿಲ್ಬೇಕಂದ್ರೆ ನೀವೇ ಅಡಿಪಾಯಿಗಳು ಆಕ್ಚುಲಿ. ಸೊ ಇನ್ ಮುಂದೆ ಏನ್ ಹೇಳ್ಬೇಕಂದ್ರೆ, ತುಂಬಾ ನೆನಪುಗಳು ತುಂಬಾ ಇದಾವೆ. ಯಾಕಂದ್ರೆ ಹಂಗ್ ನೋಡಕ್ ಹೋದ್ರೆ ಫೀಸ್ ನಮ್ಮದಲ್ಲಿ ಕರ್ಕೊಂಡು ಹೋದ್ರೆ ನಮ್ಗೆ ಹೇಳ್ತಿದ್ರು, ಒಬ್ರು ಅಲ್ಲೇ ಮನುಷ್ಯ ನನ್ನನ್ನು ಕರ್ಕೊಂಡು ಬರ್ತಿರು ಒಮ್ಮೆ.
ಮತ್ತ ಇಲ್ಲಿ ಶುಕ್ರವಾರ ಬಂತಂದ್ರ ನಮ್ ಪ್ರೈಮರಿ ಒಳಗ ಸರಸ್ವತಿ ಪೂಜೆ ಮಾಡಿಸ್ತಿದ್ರು ಟೀಚರ್ಗಳ. ಸಕ್ರಿ ತಗೊಂಬರ್ರಿ, ಪಟಾಣಿ ತಗೊಂಬರ್ರಿ ಹೋಗ್ತಿದ್ವಿ ನಾವು ಹೋಗ್ಬೇಕಾಗುವಾಗ. ಅದು ಒಂದ್ ನೆನಪೆ. ಪ್ಲಸ್ ಮತ್ತ ಶನಿವಾರ ಬಂತಂದ್ರೆ ಬೆಳಗ್ಗೆ ಸಂಡೆ ಟೀಚರ್ಗಳ ಮತ್ ಒಬ್ಬಸರ್ಗಳು ಬೆಂಚ್ ಮ್ಯಾಗ ನಿಲ್ಸ್ಬಿಡೋರು ನಂಗೆ ವ್ಯಾಯಾಮ ಮಾಡತ್ತೇಳಿ. ಸೊ ಈ ತರ ನೆನಪುಗಳು ಬಹಳಷ್ಟು ಇದಾವೆ, ಬಹಳಷ್ಟು ಅಂದ್ರೆ ಬಹಳಷ್ಟು. ಅವು ಹೇಳ್ಕೊಂತ ಹೋದಂದ್ರ ಅಲ್ಲಿ ಕುಂತಾಗ ನಂಗೆ ಅನ್ಸ್ಬಿಟ್ಟಿಗೆ ನನಗಿಂತ ಜಾಸ್ತಿ ಇಲ್ಲಿ ಹಿಂದ್ ಕುಂತವ್ರೆಲ್ಲ ಇದಾರೆ ಲಾಸ್ಟ್ ಬೆಂಚ್ದವ್ರು, ಅವ್ರು ಭಾಳ ಹೇಳ್ತಾರೆ ನಿಮ್ಗೆ ಸರ್. ಅವ್ರನ್ನು ಕರ್ಸಿ ಮಾತಾಡ್ಸಿದ್ರೆ ನಿಮ್ಗೆ ಗೊತ್ತಾಗಿದ್ದಕ್ಕೆ ಏನೇನ್ ಕಾಂಡಗಳು ಮಾಡಿದಾರ ಅಂತೇಳಿ. ಸೊ ನಾವು ಇಷ್ಟೆಲ್ಲ ಕರೆದಿದ್ದಕ್ಕೆ ನೀವು ಬಂದ್ರಿ, ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿಸಿದ್ರಿ. ಅದಕ್ಕೆ ನಮ್ಮ ತುಂಬ ಹೃದಯನೇನು ಧನ್ಯವಾದಗಳು. ಆಮೇಲೆ ನಮ್ಮ ಸ್ನೇಹಿತರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಫಸ್ಟ್ ಟೈಮ್ ಮಾಡಿದ್ದ ಅನುಭವ ಬೇರೆ, ಅವಾಗ ಏನ್ ಮಾತಾಡ್ಬೇಕು ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರ್ಲಿಲ್ಲ. ಇವಾಗ ಒಂದ್ಸರ್ತಿ ಅನ್ಸುತ್ತೆ ನಾವು ಆ ದಿನಗಳನ್ನ ಈಗ ಮತ್ತೆ ಮರುಕಳಿಸ್ತೀವಿ ಅಂತ. ನಿಮಗೂ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ವೇದಿಕೆ ಮೇಲೆ ಆಸೀನರಾದಂಥ ನನ್ನೆಲ್ಲ ಪೂಜ್ಯ ಗುರುಗಳೇ, ಪೂಜ್ಯ ಗುರುಮಾತೆಯರೇ, ನಾನು ಒಬ್ಬ ಶಿಕ್ಷಕನಾಗಿ ಪಾಠ ಮಾಡ್ತೀನಿ. ನಾನು ಗೌರ್ಮೆಂಟ್ ಶಾಲೆ ಶಿಕ್ಷಕನಾಗಿದ್ದೀನಿ. ಆದರೆ ನಿಮ್ಮ ಮುಂದೆ ನಿಂತು ಮಾತಾಡೋ ಧೈರ್ಯ ನಮಗೂ ಇನ್ನೂ ಕೂಡ ಸಾಲ್ತಾ ಇಲ್ಲ. ಯಾಕಂದ್ರೆ ನಾನು ಪಾಠ ಮಾಡ್ತೀನಿ, ಆದರೆ ನೀವು ಕೊಟ್ಟಂತ ಸಂಸ್ಕಾರ, ನೀವು ಹೇಳ್ಕೊಟ್ಟಂತ ಪಾಠ ಈಗಿನ ಮಕ್ಕಳಿಗೆ ನಾವು ಕಲಿಸ್ತೀವಿ, ಪಾಠ ಬೋಧನೆ ಮಾಡ್ತೀವಿ, ಅದು ಸಿಗ್ತಾ ಇಲ್ಲ. ಯಾಕಂದ್ರೆ ನಾವು ಪುಣ್ಯವಂತರು, ಯಾಕಂದ್ರೆ ನಿಮ್ಮ ಕೈಯಲ್ಲಿ ಪಾಠ ಕತ್ತಿದ್ದೀವಿ, ಯಾಕಂದ್ರೆ ನಿಮ್ಮ ಕೊಟ್ಟಂತ ಏಟುಗಳು ನಾವು ತಿಂದಿದ್ದೀವಿ. ಆದ್ರೆ ಆ ಏಟುಗಳು, ಯಾಕಂದ್ರೆ ಒಂದು ಕಲ್ಲು ಶಿಲೆ ಆಗ್ಬೇಕಾದ್ರೆ ಅನೇಕ ಉಳಿಪೆಟ್ಟಗಳನ್ನು ತಿಂತವು. ಆ ಉಳಿಪೆಟ್ಟಗಳು ತಿಂದಾಗ ಮಾತ್ರ ಅದು ಅದಕ್ಕೆ ಮೂರ್ತಿಯ ರೂಪ ಬರ್ತದ, ಒಂದು ದೇವರ ಸ್ಥಾನವನ್ನು ಅದು ಅಲಂಕರಿಸ್ತದ. ಆದ್ರೆ ಇವತ್ತಿನ ಅನೇಕ ಸರ್ ಹೇಳಿದ್ರು ಏನಪ್ಪಾ ಅಂದ್ರೆ ಸಂಸ್ಕಾರದ ಕಡಿಮೆ ಆಗ್ತಾ ಇದೆ ಅಂತ. ನಾವು ದಿನ ಪಾಠ ಮಾಡ್ತೀವಿ. ಅವಾಗ ಮೊದಲು ನಾನು ಪ್ರೈಮರಿ ಓದಿದ್ದು ವಿದ್ಯಾನಂದ ಶಾಲೆಯಲ್ಲಿ. ನಾನು ಒಬ್ಬ ವಿದ್ಯಾರ್ಥಿ, ಫಸ್ಟ್ ಬ್ಯಾಚಿನ ವಿದ್ಯಾರ್ಥಿ. ಆದ್ರೆ ಕಾವಾ ಟೀಚರ್ ಅವ್ರು ಹೇಳಿದ್ರು, ಈ ರಾಮಗೊಂಡ ಬಾಗಲ ಕೂಡ್ತಿದ್ದ, ಶೂಸ್ ತಗೊಂಡು ಓಡ್ತಿದ್ದ ಅಂತ. ಹಂಗಾದ್ರೆ ನಾನ್ ಫಸ್ಟ್ ಬ್ಯಾಚ್ ವಿದ್ಯಾರ್ಥಿ, ಅವ್ರಿಗೆ ಸಾವಿರಾರು ವಿದ್ಯಾರ್ಥಿಗಳಾಗಿ ಹೋಗಿದಾರೆ ಈಗ. ಅದು ನಾನು ಮರ್ತಿಲ್ಲ. ಅವ್ರು ಬಂದ ಹೇಳಿದ ಅದೇ, ಚಪ್ಪಲಿ ತಗೊಂಡು ಓಡಿ ಹೋಗ್ತಿದ್ದ ಅಂತ. ಹಾಗಾಗಿ ಅವ್ರಿಗೆ ಸಾವಿರಾರು ವಿದ್ಯಾರ್ಥಿಗಳು ದಾಟಿ ಹೋಗಿದ್ದಾರೆ ಈಗ. ಆದ್ರೆ ನಾನು ಮೊದಲನೇ ಬ್ಯಾಚ್ ವಿದ್ಯಾರ್ಥಿ. ಅವ್ರ ವೃತ್ತಿ ಜೀವನದ ಪ್ರಾರಂಭವಾಗಿದ್ದೇ ಇಲ್ಲಿ ವಿದ್ಯಾನಂದ ಶಾಲೆಯಲ್ಲಿ. ಹಾಗಾಗಿ ಅವರ ಜೊತೆಗೆ, ಯಾಕಂದ್ರೆ ನಮ್ಮ ಅಕ್ಷರವನ್ನು ಕಲಿಸೋನೇ ಗುರು ಅಂತ, ಮೊದಲ ಅಕ್ಷರ ಕಲಿಸೋನು ಗುರು ಅಂತ ಹೇಳ್ತಾರೆ. ಹಾಗಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನೋ ನಾವು ದೇವರನ್ನ ನೆನೆಸ್ತೀವಿ. ಹಾಗಾಗಿ ನೋಡಿದ್ರೆ ಶಾಪೂರ್ ಟೀಚರು, ಜುಗುಲ್ ಟೀಚರ್, ಕಾವಾ ಟೀಚರ್, ಇವರೇ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳ್ತೀನಿ. ಯಾಕಂದ್ರೆ ಮೊದಲು ಕಲ್ತಿದ್ದೆ ನಾನು ಅಲ್ಲೇ ಅವರಿಂದ. ಯಾಕಂದ್ರೆ ಆ ಸಮಯದಲ್ಲಿ ಒಂದೇ ರೂಮಲ್ಲಿ ಹಾಕ್ತಿದ್ರು, ಆಮೇಲೆ ನಮ್ಮ ಶಾಲೆ ಇರಲಿಲ್ಲ, ಕಟ್ಟಡ ಇರಲಿಲ್ಲ. ಒಂದು ಆ ಪಂಚಾಯತಿಯಲ್ಲಿ ಕಲ್ತೀವಿ, ಅದಾದ್ಮೇಲೆ ಕಲ್ತಿದ್ದು ವಿಟುವನ್ ಗುಡಿಯಲ್ಲಿ ತಿರ್ತಲ್ಲ. ಅವೇ ನಮ್ಮ ಶಾಲೆಗಳು ಎಲ್ಲ ಅಲ್ಲೇ ಕಂಬೈಂಡ್, ಎಲ್ಲ ಮಕ್ಕಳು ಅಲ್ಲೇ. ಹಾಗಾಗಿ ನಾವು ಪಾಠ ಮಾಡುವಾಗ ಅರ್ಥ ಆಗ್ತದೆ. ಯಾಕಂದ್ರೆ ನಾನು ಮೊರಾರ್ಜಿ ಶಾಲೆಯಲ್ಲಿ ಓದ್ತಾ ಇರೋದ್ರಿಂದ 6th ಇಂದ 10th ವರೆಗೆ ಪಾಠ ಮಾಡ್ತೀನಿ. 6th ಕ್ಲಾಸ್ ಮಕ್ಕಳನ್ನ ಮ್ಯಾನೇಜ್ ಮಾಡೋದಲ್ಲ, ಕೋತಿಗಳನ್ನ ಮ್ಯಾನೇಜ್ ಮಾಡ್ದಂಗಿದೆ. ಅವು ಪೂರ್ತಿ ಏನಪ್ಪಾ ಅಂದ್ರೆ ಇಷ್ಟು ಕಿಟಲ್ ಮಾಡ್ತವೆ, ಅದನ್ನ ಹಿಡಿ ಕಂಟ್ರೋಲ್ ಮಾಡಕ್ ಆಗಂಗಿಲ್ಲ. ಯಾಕಂದ್ರೆ ಬೇಡ್ ಮಾಡೋದ್ರಿಂದ ಹೈಸ್ಕೂಲ್ ಮಕ್ಕಳು ಕಂಟ್ರೋಲ್ ಸಿಗ್ತವೆ, 6th ಮಕ್ಕಳು ಕಂಟ್ರೋಲ್ ಸಿಗಂಗಿಲ್ಲ. ಆದ್ರೆ ಪ್ರೈಮರಿ ಟೀಚರ್ ಆಗಿ ಅವ್ರ ಮಕ್ಕಳನ್ನ ಕಂಟ್ರೋಲ್ ಮಾಡಿ ಒಂದು ಬೇಸ್ ಹಾಕಿ ಕೊಡ್ತಾರಲ್ಲ, ಅದು ಬಹಳ ಗ್ರೇಟ್ ಅಂತ ಹೇಳ್ತೀನಿ. ಯಾಕಂದ್ರೆ ಪ್ರೈಮರಿಯಲ್ಲಿ ಸರಿಯಾಗಿ ಬೇಸ್ ಬಿದ್ದರೆ ನಮ್ಮ ಹೈಸ್ಕೂಲ್ ಮಕ್ಕಳು ನಾವು ಚೆನ್ನಾಗಿ ಪಾಠ ಮಾಡ್ಬೋದು. ಯಾಕಂದ್ರೆ ಫೌಂಡೇಶನ್ ಹಾಕೋದು ಅಲ್ಲೇ. ಅದಾದ ನಂತರ ನಾವು ಕಲ್ತೀವಿ. ಅವರಿಂದ ನಾವು ಜೋಲ್ ಟೀಚರ್ ಬಂದ್ರೆ ನಂಗೆ ಬಹಳ ಹೆದರಿಕೆ. ಯಾಕಂದ್ರೆ ಎರಡನ್ ಮಗಿನೇ ಕೇಳೋರು, ಬಂದ್ರೆ ಎರಡನ್ ಮಗಿನೇ ಎಷ್ಟು ತಪ್ಪಿ ಅಟ್ ಹೊಡ್ತಾ ಕೊಡೋರು. ಆದ್ರೆ ಅವಾಗ ನಾವು ಎಷ್ಟು ಪೆಟ್ಟು ತಿಂದೇವಿ ಅಂದ್ರೆ ನಾವೀಗ ಅದ ಬೇಸರ ಅನ್ಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಪೆಟ್ಟು ತಿಂದೇವಿ ಅಂದ್ರೆ ಈಗ ಒಂದು ಹಂತಕ್ಕೆ ಬಂದೇವಿ ನಾವು. ಅದು ಈಗಿನ ಪರಿಸ್ಥಿತಿ ಹೆಂಗಿದೆ, ನಾನು ಪಾಠ ಮಾಡ್ತೀನಿ, 2 ಬಂದ್ರೆ ಪೇರೆಂಟ್ಸ್ ಬಂದು ಕೂತ್ಬಿಟ್ಟಿರ್ತಾರೆ, ಪಾಟೀಲ್ ಸರ್ ನಿಮ್ಗೆ ಕರೆಯತ್ತಾರ್ರಿ ಅಂತ. ಯಾಕ್ರಿ ನಮ್ಮ ಮಗಳು ಯಾಕೆ ಬೈದ್ರಿ, ಯಾಕೆ ಮಾಡ್ತೀರಿ ಅಂತ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಎಲ್ಲ ಈಗ ನೈತಿಕ ಮೌಲ್ಯಗಳು ಕಡಿಮೆ ಆಗಿದಾವೆ. ಅವಾಗ ನಾವು ಟೀಚರ್ಸ್ ಬಡದಾಗ ನಮ್ಮ ಮನ್ಯಾಗ ಹೇಳಿದ್ರೆ ಮನೆಯವರು ಯಾಕೆ ಬಡದಾರ, ನೀ ಏನ್ ತಪ್ಪು ಮಾಡಿದ್ವಿ, ಮತ್ತೆ ಅವ್ರು ಬಂದು 2 ಬಡಿ ಅಂತ ಹೇಳೋರು. ಮನ್ಯಾಗ ಹೇಳಿದ್ರೆ ಒಳ್ಳೇದು ಅನ್ಸೋದು. ಯಾಕೆ ಮನ್ಯಾಗ ಹೇಳಿದ್ರು ಅವರು ಸರ್ ಬಡದಾರ ಅಂದ್ರೆ ನೀ ತಪ್ಪು ಮಾಡಿದೀಯ ಅಂತ. ಹಾಗಾಗಿ ಯಾರು ತಪ್ಪು ಮಾಡಿದ್ ಅವ್ರು 2 ಬಡಿಯವರು ತಂದು ಮತ್ತೆ ಇಲ್ಲಿ ನಡ್ಸಿ ಇವ್ರು 2 ಬಡ್ಸವ್ರು, ಹೇಳಿಕೆ ಹೋಗ್ತಿರ್ಲಿಲ್ಲ. ಈಗ ಹಂಗಿಲ್ಲ, ಒಂದೊಂದು ಮಕ್ಕಳಾಗಿದ್ದಾವೆ. ಅವಾಗ ಜಾಯಿಂಟ್ ಫ್ಯಾಮಿಲಿ 4-5 ಮಕ್ಕಳವರು ಅಪ್ರೂಪ್ ಇರ್ಲಿಲ್ಲ. ಈಗ ಒಂದೊಂದು ಮಕ್ಕಳಾಗಿದ್ದಾವೆ, ಮುದ್ದು ಮಾಡಿ ಬೆಳೆಸ್ತಿದೀವಿ, ಅವ್ರಿಗೆ ನೈತಿಕ ಮೌಲ್ಯವನ್ನು ಕೊಡ್ತಾ ಇಲ್ಲ. ಹಾಗಾಗಿ ಮುದ್ದು ಮಾಡಿ ಬೆಳೆಸ್ತೀವಿ, ಅವ್ರು ಹೇಳ್ದಂಗೆ ಕೇಳ್ತಾ ಇದೀವಿ. ಆದರೆ ಆ ರೀತಿ ಮಾಡೋದನ್ನ ನಾವು ಕಡಿಮೆ ಮಾಡ್ಬೇಕು ಅಂತ ನನ್ನ ಅನಿಸಿಕೆ.
ಯಾಕಂದ್ರೆ ಅವರು ವಯಸ್ಸಾದ್ಮೇಲೆ ನಮ್ ನೋಡೋದಿಲ್ಲ. ಎಷ್ಟು ಮುದ್ದು ಮಾಡ್ತೀವಲ್ಲ, ಅವ್ರ ಕಷ್ಟಗಳನ್ನ ಹೇಳ್ಕೊಳ್ಳಿಲ್ಲ ಅಂದ್ರೆ ನಮ್ಮನ್ನ ವಯಸ್ಸಾದ ಕಾಲದಲ್ಲಿ ಅವ್ರು ನೋಡ್ಕೊಕ್ ಸಾಧ್ಯನೇ ಇಲ್ಲ. ದಯವಿಟ್ಟು ನನ್ನ ಮಕ್ಕಳು ಇದಾವೆ, ನಿಮ್ಮ ಮಕ್ಕಳು ಇದಾವೆ, ಅವ್ರ ನೈತಿಕ ಮೌಲ್ಯವನ್ನು ಕೊಡ್ರಿ, ಟೀಚರ್ಸ್ಗೆ ಗೌರವ ಕೊಡೋದನ್ನ ಕಲಿಸ್ರಿ. ಅವಾಗ ಮಾತ್ರ ಏನಪ್ಪಾ ಅಂದ್ರೆ ನಾವು ಒಂದು ಭವಿಷ್ಯದಲ್ಲಿ ಒಂದು ಭಾರತವನ್ನು ನಿರ್ಮಾಣ ಮಾಡಕ್ ಸಾಧ್ಯ ಇದೆ. ಹಾಗೆ ಡಿ ವಿ ಪಾಟೀಲ್ ಸರ್ ಅವ್ರದ್ದು ಒಂದು ಮಾತು ಹೇಳ್ತೀನಿ ನಾನು. ಅವರು ಒಂದು ಬಿದರ ಬೆತ್ತ ಇಟ್ಟಿದ್ರು, ಅದು ಮುರಿದ್ರೋದಕ್ಕೆ ಮುಂದೆ ಸ್ಟಿಕ್ಕರ್ ಕಟ್ಟಿದ್ದು ಮಾಡಿದ್ರು, ಸ್ಟಿಕ್ಕರ್ ಪಟ್ಟಿ ಹಚ್ಚಿದ್ರು. ಅವರು ಹೊಡಿತಾ ಇದ್ರೆ ಯಾರು ಕೂಡ ಕ್ಲಾಸ್ ಕೊಡ್ರಪ್ಪ ಬಾರ್ದಪ್ಪ ಅನ್ಸ್ಬಿಡೋದು. ಗೋಲಿನ ಗೋಲಿ ಆಡ್ಲಿ ಏನೇ ಆಡ್ಲಿ, ಅವ್ರು ಬಂದ್ರೆ ನಾವು ಎಲ್ಲ ಓಡಿ ಹೋಗಿ ಎಸ್ಕೇಪ್ ಆಗಿ ಕೂತ್ ಬಿಡೋದು. ಈಗಿನ ಮಕ್ಳು ಹಂಗ್ ಮಾಡ್ತಾವ ಇಲ್ಲ, ಹಾಯ್ ಸರ್ ಬಾಯ್ ಸರ್ ಅಂತಾವ. ನಮಗೆ ಶಾಲೆಯಿಂದ ಊರು ಬರ್ಕಂದ್ರೆ ಹಾಯ್ ಸರ್ ಬಾಯ್ ಸರ್ ಅಂತವೆ. ಆ ಸಂಸ್ಕಾರ ಎಲ್ಲಿ, ಈ ಸಂಸ್ಕಾರ ಎಲ್ಲಿ? ಅಂದ್ರೆ ಸಂಸ್ಕಾರದಲ್ಲಿ ಎಷ್ಟು ವ್ಯತ್ಯಾಸ ಆಗಿದೆ ನೋಡಿ, ಹೌದಲ್ಲ? ಹಾಗಾಗಿ ಅವರಿಂದ ಬರ್ತಾ ತಿಂದೇವ ನಾವು ಈ ಮಟ್ಟಕ್ಕೆ ಬಂದೀವಿ. ಮಕ್ಕಳಿರೋ ಸಂಸ್ಕಾರ ಕೂಡ ಬಹಳ ಇಂಪಾರ್ಟೆಂಟ್. ಅದಾದ್ಮೇಲೆ ನಾವು ನೋಡ್ತಾ ಹೋದ್ರೆ ಇಲ್ಲಿ ಹೈಸ್ಕೂಲ್ ಬಂದಿವಿ ನಾವು. ಇಲ್ಲಿ ಸಿದ್ದೇಶ್ವರ ವಿದ್ಯಾಲಯದಲ್ಲಿ ಹೈಸ್ಕೂಲ್ದಲ್ಲಿ ಕಲ್ತೀವಿ. ಕಲ್ತಾಗ ಅವಾಗ ನಮ್ಮ ಮಾಳಿ ಸರ್ ಮ್ಯಾಥ್ಸ್ ಹೇಳೋರು. ಮ್ಯಾಥ್ಸ್ ಹೇಳುವಾಗ ಅವ್ರು ಬೆತ್ತದ ಏಟ್ ತಿಂದವ್ರು ಯಾರು ಇಲ್ಲ ಅಂತ ಎಲ್ಲರೂ ಹೊಡೆದು ಕೊಟ್ಟಾರ ಅವ್ರಿಗೆ. ನಾನು ಮುಂದೆ ಕೂತಿದ್ದೆ ಒಂದೇ ಬೆಂಚು, ಹಾಗಾಗಿ ನಾನು ಸುಮ್ಮನೆ ನೋಡ್ಕೊ ಕೊಡ್ರ. ಅವಾಗ ಒಂದ್ಸಲ ಕರ್ಸರ ಭಾಳ ನೋಡತ್ತಿ ಬಂದ್ ಬಿಡ್ಸಂದ್ರು. ನಾನು ಯಾಕೆ ಕೊಡ್ತಿದ್ದೆ ಅಂದ್ರೆ ಗಲಾಟೆ ಮಾಡಿ ಹೊಡಿತಾರೆ, ಹೊಡ್ಸ್ಕೋಬೇಡ ಸುಮ್ಮನೆ ನೋಡ್ಕೊ ಕೊಡ್ರು ಅಂತ. ಭಾಳ ಬೋರ್ಡ್ ನೋಡತ್ತಿ ಎಲ್ಲ ಬಿಡ್ಸಂದ್ರು ಗಣಿತ ಅಂದ್ರು. ಏನ್ ಮಾಡ್ತೀರಿ? ಅವಾಗ ಬರ್ತಾ ತಿಂದೇನೆ, ಸುಮ್ಮನೆ ಕೂತ್ರೆ ಬರ್ತಾ ತಿಂದ್ವಿ. ಅಲ್ಲಿ ಬಿಡಿಸ್ ನಮಗಂತೂ ಗಣಿತ ಜೀವನ ಹತ್ಲೇ ಇಲ್ಲ. ನಾನು ಆರ್ಟ್ಸ್ ತಗೊಂಡೆ, ಏನೋ ನೀವೆಲ್ಲ ಸರ್ಗಳ ಒಂದು ಆಶೀರ್ವಾದದಿಂದ ಒಂದು ಹಿಂದಿ ಟೀಚರ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಹಾಗಾಗಿ ಆಮೇಲೆ ಆ ಒಂದು ಹೊಡ್ತಾ ಅವಾಗ ನಾನು ಎಷ್ಟು ಹೊಡಿತಾರೆ ಸರ್ ಅನ್ಸ್ಬೋದು, ಆದ್ರೆ ಕೊಟ್ಟಂತ ಸಂಸ್ಕಾರ ನಾವೊಂದು ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಇಂಥ ಒಂದು ಸಂಸ್ಕಾರನ ಅವರಿಂದ ನಾವು ಪಿ ಸರ್ ಆಗಿರ್ಬೋದು. ಪಿ ಸರ್ ವಿಷಯ ಹೇಳ್ಬೇಕಂದ್ರೆ, ಈಗ ನಾವು ವೆಬ್ ಕ್ಯಾಮರಾ ಒಳಗೆ 10th ಎಕ್ಸಾಮ್ ಮಾಡ್ತಿದೀವಿ. ವೆಬ್ ಕ್ಯಾಮರಾದಲ್ಲಿ ಎಲ್ಲ ಸ್ಟ್ರಿಕ್. ಆದರೆ ನಮ್ಮ ಸಿದ್ದೇಶ್ವರ ವಿದ್ಯಾಲಯದ ಮಿಡ್ ಟರ್ಮ್ ಎಕ್ಸಾಮ್ ಅಂದ್ರೆ ಯಾವ ವೆಬ್ ಕ್ಯಾಮರಾ ಬೇಡ, ಅಟ್ ಸ್ಟ್ರಿಕ್. ಅರ್ಧ ವರ್ಷಕ್ಕೆ ಪರೀಕ್ಷೆ ಮಾಡ್ತಂತ ಫುಲ್ ಸ್ಟ್ರಿಕ್. ಪಿ ಸರ್ ಬಂದು ಸೂಪರ್ವೈಸಿಂಗ್ ಕೂತ್ರ ಅಂದ್ರೆ, ಏ ಪಾಟೀಲ್ ಕಾಪಿ ಚೀಟ್ ತೊಂಬ, ಎದ್ದು ಬರ್ತಾ ಇರಲಿಲ್ಲ. ಅವ್ರು ಇಲ್ಲೇನುತ್ತೆ CC ಕ್ಯಾಮ್ರಕ್ಕೆ ಅಷ್ಟು ತೀಕ್ಷ್ಣ ಅವ್ರ ಕಾನು. ಕಾಪಿ ಚೀಟ್ ಇಲ್ಲ ಸರ್, ನಾ ಬೈನ ಮತ್ತೆ ಬೀಳ್ತಾ ಬಾರ್ತ ತಂದು ಇಲ್ಲ ಎದ್ದು ಬಂದು ಚೀಟಿ ತಂದು ಇಡ್ತಿದ್ವಿ. ಯಾವ CC ಕ್ಯಾಮ್ರಾ ಅವಶ್ಯಕತೆನೇ ಇರಲಿಲ್ಲ. ಅಂದ್ರೆ ಅಷ್ಟು ಸ್ಟ್ರಿಕ್ ಆಗಿ ನಮ್ಗೆ ಅವ್ರು ಪಾಠನೂ ಮಾಡ್ತಿದ್ರು, ಆ ಸಂಸ್ಕಾರವನ್ನು ನಮ್ಗೆ ಕೊಡ್ತಾ ಇದ್ರು. ಅಂತ ದಿನಗಳನ್ನ ನೆನ್ಸ್ಕೊಂಡಾಗ ಏನೋ ನಮ್ಗೆ ಖುಷಿ ಅನ್ಸ್ತದೆ. ಯಾಕಂದ್ರೆ ಇಂಥ ಟೀಚರ್ ಕೈ ನಾವು ಕಲ್ತು ನಾವು ಪುಣ್ಯವಂತರು. ಇಂಥ ಟೀಚರ್ ನಮ್ಮ ಮಕ್ಕಳು ಸಿಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇವತ್ತು ಎಲ್ಲ ಜನರೇಷನ್ ಆಗಿದೆ ಅಂದ್ರೆ ಎಲ್ಲ ಸೋಷಿಯಲ್ ಮೀಡಿಯಾಗಳು ಏನಾಗಿದಾವೆ, ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಹಾಳಾಗಿದೆ. ಯಾಕಂದ್ರೆ ಎಲ್ಲರೂ ನಡೆದಾಡುವುದು ಗ್ರಂಥಾಲಯಗಳು ಇವರೆಲ್ಲ ಯಾವ ವಿಷಯದ ಜ್ಞಾನ ಇಲ್ಲ ಅನ್ನೋಂಗಿಲ್ಲ. ಯಾಕಂದ್ರೆ ಪುಸ್ತಕಗಳಿದ್ದು ಅವರು ಸಾಹಿತಿಗಳಾಗಿ ಪುಸ್ತಕಗಳು ಓದಿ ನಮಗೆ ನಾಲೆಜ್ ಅನ್ನು ಕೊಡ್ತಾ ಇದ್ರು. ಈಗ ಏನ್ ಸಮಸ್ಯೆ ಐತೆ ಗೂಗಲ್ ಹೊಡೆದ್ವಿ, ಆ ವಿಷಯ ತೆಗೆದ್ವಿ, ಕಟ್ ಕಾಪಿ ಪೇಸ್ಟ್ ಪ್ರಿಂಟ್ ತೆಗೆದು ಮಕ್ಕಳು ಕೊಟ್ಟಿವಿ. ಹಾಗಾಗಿ ನಾವು ಕೇವಲ ಕೃತ್ರಿಮವಾಗಿ ಇರ್ತೀವಿ. ಆದ್ರೆ ಇವರೆಲ್ಲ ನಡೆದಾಡುವ ಗ್ರಂಥಾಲಯಗಳು. ನೈತಿಕ ಮೌಲ್ಯವನ್ನು ಕಟ್ಟೋರು ಯಾರಿದ್ರೆ ಈ ಶಿಕ್ಷಕರು ಅಂತ ನಾ ಹೇಳ್ತೀನಿ. ಹಾಗಾಗಿ ಏನಪ್ಪಾ ಅಂದ್ರೆ ಕಬೀರ್ದಾಸರು ಒಂದು ಮಾತು ಹೇಳ್ತಾರೆ, ಗುರು ಗೋವಿಂದ ದೋ ಕಡೆ ಕಾಕೆ ಲಾಗು ಪಾಯ್, ಬಲಿಹಾರಿ ಗುರು ಗೋವಿಂದ ದೇವ ಬತಾಯ್ ಅಂತ. ಅಂದ್ರೆ ಕಬೀರ್ದಾಸ್ ಹೇಳ್ತಾರೆ, ಗುರು ಮತ್ತು ಏನಪ್ಪಾ ಅಂದ್ರೆ ದೇವ್ರ ತನ್ನ ಮುಂದೆ ನಿಂತರೆ ನಾ ಯಾರಿಗೆ ಮೊದಲು ನಮಸ್ಕಾರ ಮಾಡ್ಲಿ ಅಂತ ಪ್ರಶ್ನೆ ಬಂದಾಗ ನಾನೇನ್ ಮಾಡ್ತೀನಿ, ಗುರುವಿಗೆ ಮೊದಲು ನಮಸ್ಕಾರ ಮಾಡ್ತೀನಿ. ಯಾಕಂದ್ರೆ ಗುರುನೇ ನನಗೆ ಏನ್ ಮಾಡವಪ್ಪ ಅಂದ್ರೆ ಈ ಜಗತ್ತಿನಲ್ಲಿರುವ ದೇವರ ಬಗ್ಗೆ ಸಾಕ್ಷಾತ್ಕಾರ ಮಾಡಿಸೋದ್ರೆ ಗುರು. ಹಾಗಾಗಿ ನಾ ಗುರುವಿಗೆ ಮೊದಲು ನಮಸ್ಕಾರ ಮಾಡ್ತೀನಿ ಅಂತ ಕಬೀರ್ದಾಸರು ಹೇಳ್ತಾರೆ. ಹಾಗಾಗಿ ಎಲ್ಲ ಶಿಕ್ಷಕರು ಏನಪ್ಪಾ ಅಂದ್ರೆ ಈ ಒಂದು ಹೂವಿನ ಬಳ್ಳಿ ಇದ್ದಾಗ, ಹೂವಿನ ಬಳ್ಳಿಯಲ್ಲಿ ಅನೇಕ ತರ ಹೂಗಳು ಬಿಡ್ತವೆ. ಹೂ ಬಿಟ್ಟಾಗ ಆ ಹೂಗಳು ಬೇರೆ ಬೇರೆ ಒಂದು ಕಾರ್ಯಕ್ಕೆ ಉಪಯೋಗ ಬರ್ತವೆ. ಒಂದು ದೇವರ ಮುಡಿಯಲ್ಲಿ ಇರ್ತದ, ಅಥವಾ ಬೇರೆ ಬೇರೆ ಏನಪ್ಪಾ ಅಂದ್ರೆ ಕಾರ್ಯಕ್ರಮಗಳಿಗೆ ಅದು ಉಪಯೋಗ ಆಗ್ತದ. ಹಾಗೇನೆ ಶಿಕ್ಷಕ ಅನ್ನುವಂತ ಒಂದು ಕೈಯಲ್ಲಿ ಅನೇಕ ಮಕ್ಕಳು ಕಲಿತವೆ. ಅವು ಅನೇಕರು ಜನರು ಆರ್ಮಿ ಒಳಗೆ ಹೋಗ್ತಾರೆ, ಕೆಲವರು ಶಿಕ್ಷಕರಾಗ್ತಾರೆ, ಕೆಲವು ಇಂಜಿನಿಯರ್ಸ್ ಆಗ್ತಾರೆ. ಅನ್ನೋ ದೇಶ ಕಟ್ಟುವಂತ ಬೇರೆ ಬೇರೆ ಕೆಲವರು ಅನೇಕ ಜನ ರೈತರಾಗ್ತಾರೆ. ರೈತರ ಮರೆಯಾಗಿಲ್ಲ, ರೈತರ ಮೇಲೇನೆ ದೇಶ ನಡೀತಾ ಇರೋದು. ಹಾಗಾಗಿ ಇವರಿಂದ ಏನಪ್ಪಾ ಅಂದ್ರೆ ಸಮಾಜದ ಒಂದು ಬೆಳವಣಿಗೆ ಆಗ್ತದ ಅಂತ ನಾವು ಹೇಳ್ಬೋದು. ಹಾಗಾಗಿ ನಾವು ಈ ಗುರುಗಳಿಗೆ ಎಷ್ಟು ನಮನವನ್ನು ಸಲ್ಲಿಸಿದರೂ ಕಡಿಮೆನೆ. ನಾವು ಒಂದೊಂದು ಘಟನೆಗಳು ನೆನೆಸ್ತಾ ಹೋದ್ರೆ ಬಹಳ ಇದೆ. ಹಾಗಾಗಿ ಸಮಯದ ಅಭಾವ ಇದೆ. ಹಾಗಾಗಿ ಈ ಸಮಯದಲ್ಲಿ ನನಗೆ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೇನಪ್ಪ ಅಂದ್ರೆ ಈ ಶಾಲೆಗಳಂದ್ರೆ ಒಂದು ಹರಿಯುತ್ತಿರೋ ನದಿಗಳಿದ್ದಾಗೆ ನಿರಂತರ ಹೊಸ ನೀರು ಬರ್ತಾ ಇರ್ಬೇಕು. ಹಳಿ ನೀರು ನಿಲ್ಬಾರ್ದು, ಕೊಚ್ಚೆ ಆಗಿಬಿಡ್ತದ ಅದು. ಹಳಿ ನೀರು ಹೋಗ್ತಾ ಇರ್ಬೇಕು,
ಹೊಸ ನೀರು ಬರ್ತಾ ಇರ್ಬೇಕು. ಹಾಗಾಗಿ ಯಾವುದು ಶಾಶ್ವತ ಅಲ್ಲ. ಟೀಚರ್ ಹೇಳಿದ್ರು, ಕೂಡೋದು ಆಕಸ್ಮಿಕ, ಅಗಲುವುದು ಅನಿವಾರ್ಯ, ನೆನಪು ಮಾತ್ರ ಶಾಶ್ವತ ಅಂತ ಹೇಳ್ತಾರೆ. ಹಾಗಾಗಿ ನೆನಪಿನ ಬುತ್ತಿಯನ್ನ ಈ ಶಾಲೆಗಳಿಂದ ಬಹಳ ತಗೊಂಡು ಹೋಗಿವಿ. ಅದನ್ನ ಹೇಳ್ಕೊಳ್ಳಿಕ್ಕೆ ಎಷ್ಟು ಪದಗಳು ಹೇಳಿದ್ರು ಸಾಲದು. ಈ ಒಂದು ಸಮಯದಲ್ಲಿ ನನಗೆ ಒಂದು 5 ನಿಮಿಷ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೆ. ಸಮಯ ಬಹಳ ಆಗಿದೆ, ಮಾತಾಡ್ಬೇಕಾದ್ರೆ ಬಹಳ ಇದೆ, ಆದ್ರೆ ಸಮಯ ಬಹಳ ಇಲ್ಲ. ಹಾಗಾಗಿ ಅವಕಾಶ ಕೊಟ್ಟಿದ್ದು ಧನ್ಯವಾದ ತಿಳಿಸುತ್ತಾ 2 ಮಾತುಗಳು ವಿನಮ್ರ ನಿಂತೈತಿ. ಜೈ ಹಿಂದ್, ಜೈ ಭಾರತ್. ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನ ಮನದಲ್ಲಿ ನೆನೆದು, ಪರಮ ಪೂಜ್ಯ ವಿದ್ಯಾನಂದ ಮಹಾಮುನಿಗಳನ್ನ ಮನದಲ್ಲಿ ನೆನೆದು, ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ನನ್ನ ಎಲ್ಲ ಗೆಳೆಯರೇ, ಗುರುಮಾತೆಯರೇ ಹಾಗೂ ಮುದ್ದು ವಿದ್ಯಾರ್ಥಿನಿಯರೇ, ನನಗೆ ಇದೊಂದು ಪ್ರತಿಯೊಂದು ಕಾರ್ಯಕ್ರಮದಾಗ ಒಂದು ಶಿಕ್ಷಾ ಕೊಡ್ತಾರದ ಲಾಸ್ಟ್ ಭಾಷಣ ಮಾಡೋದು. ಯಾಕಂದ್ರೆ ನೀವು ಕೇಳೋ ಇದ್ರೊಳಗೆಲ್ಲ ಪರಿಸ್ಥಿತಿಗಳಿಲ್ಲ ಇರಲಿ. ಚೌಗಲಾಸರತ್ತು ಮೊದಲ ವಾರ್ನಿಂಗ್ ಮಾಡಿದರು, ಇರಲಿ. ಇವತ್ತು ನೀವು ಇದೊಂದೇನು ಕಾರ್ಯಕ್ರಮ ಮಾಡಿದಿರಿ, ಈ ಕಾರ್ಯಕ್ರಮಕ್ಕೆ ಬಹಳ ಮಹತ್ವ ಐತಿ. ಯಾಕಂದ್ರೆ ಇದು ಸಿಲ್ವರ್ ಜುಬ್ಲಿ ಕಾರ್ಯಕ್ರಮ. ಇದಕ್ಕಿಂತ ಹಿಂದೆ ಸಾಕಷ್ಟು ಮಾಡಿದ್ರು, ಆದರೆ ನಿಮ್ಮ ಈ ಕಾರ್ಯಕ್ರಮಕ್ಕೆ ಬಹಳ ಮಹತ್ವ ಐತಿ. ಚೌಲಾಸರು ಏನು ಹೇಳಿದ್ರು, ನೀವು ಬಂದಾಗ ಬಹಳ ಸಣ್ಣವರಿದ್ರಿ, ಈಗ ಬಹಳ ನೀವೇನಾಗಿದ್ದೀರಿ, ಬೆಳೆದ್ರಿ, ಬಹಳ ಚಲೋ ಇದ್ದೀರಿ ಅಂತಕೊಂಡು ಹೇಳಿದ್ರು. ಅವ್ರಿಗೆ ಬಹಳ ಆನಂದ ಆಗ್ತೈತಿ ಅಂತಕೊಂಡು ಹೇಳಿದ್ರು. ಆದರೆ ನನಗೆ ಮಾತ್ರ ಬಹಳ ದುಃಖ ಆಗ್ತದೆ, ನಿಮ್ಮನ್ನು ನೋಡಿ ಅಲ್ಲ, ನಮ್ಮನ್ನು ನೋಡಿ. ನಮ್ಮ ಸಹಪಾಠಿಗಳೆಲ್ಲ ಬಹಳಷ್ಟು ಮಂದಿ ಹೋಗ್ಬಿಟ್ರು. ಇದ್ದವರು ನಡಿಕೆ ಬರಲ್ಲ, ಕಣ್ಣು ಕಾಣಿಸಲ್ಲ, ಈ ಪರಿಸ್ಥಿತಿ ಐತಿ. ಇದನ್ನ ನೋಡಿ ನನಗೆ ಬಹಳಷ್ಟು ದುಃಖ ಆಗ್ತಾ ಇದೆ. ಇರಲಿ, ಅದು ಏನೂ ಬಂದಾದ್ರೂ ಕಾಲ ಅದು ನಿಲ್ಲುವುದಿಲ್ಲ, ಅದು ಕಾಲ ತಿರುಗದೇ ಇರೋದು. ಅದಕ್ಕೆ ಆ ಕಾಲದೊಳಗೆ ಸುಕ್ಕೊಂಡ್ಬಿಟ್ಟಿವು. ಅದು ಯಾವಾಗ ಇದಾಗೋದು ಆವಾಗ ಆಗೋದು. ನಾನು ಬರುವಾಗ ನನ್ನ ಮಗ ಒಂದು ಮಾತು ಕೇಳ್ತದ್ದ, ಇವು ಅಮೋಲ್ ಭೋಜನ ಫ್ರೆಂಡು, ಅವನು ಇಂಜಿನಿಯರ್ದ. ಅಪ್ಪ ನಿಮ್ಮಲ್ಲಿ ಭಾಳ ಇವತ್ತು ಏನು ಇವು ಗೆಟ್ ಟುಗೆದರ್ ಆಗೋದು, ನಮ್ಮಲ್ಲಿ ಒಂದೂ ಆಗಿಲ್ಲ ಅಂತಂದು. ಇದು ಸತ್ಯ ಮಾತಾಡಿದೆ ನಾನು. ಅದಕ್ಕೆ ನಾ ಹೇಳನು, ಇದು ಈ ಸಿರುಗುಪ್ಪಿ ಊರಲ್ಲಿ ಇರುವಂಥ ಒಂದು ಸಂಸ್ಕೃತಿ, ಬಹಳ ಉತ್ತಮವಾದಂಥ ಸಂಸ್ಕೃತಿ ಇರೋದ್ರಿಂದ ಇಂಥ ಕಾರ್ಯಕ್ರಮಗಳು ನಡೀತಾ ಇರೋ ಹೇಳು. ಇವತ್ತ ನೀವೆಲ್ಲರೂ ಬಂದ್ರಿ, ನಮ್ಮನ್ನೆಲ್ಲ ಕೂಡಿಸಿರಿ. ನಾವು ಹೈಸ್ಕೂಲ್ ಟೀಚರ್ಗಳು ಭಾಳಷ್ಟು ಸಲ ಕೂಡಿದ್ವಿ. ನಾವು ಸ್ವಲ್ಪ ಅವ್ರ ಮುಖ ನೋಡಿದ್ವಿ. ಈಗ ನಮ್ಗೆ ಕನ್ನಡ ಶಾಲೆ ಒಳಗೆ ಕಾನ್ವೆಂಟ ಇವ್ರು ಟೀಚರ್ಗಳು, ಇವ್ರ ಕಾಗೊಳ್ದು ಇವ್ರು ನಮಗೆ ಭೇಟಿಯಾಗಿಲ್ಲ. 20 ವರ್ಷ ಆಯ್ತು. ಭೇಟಿ ಮಾಡಿಸ್ರಿ, ನೀವು ಭೇಟಿ ಆದ್ರೆ ನಮಗೆ ಭಾಳ ಒಂದು ಆನಂದದ ಸಂಗತಿ. ಇದ ಹೊತ್ತೊಳಗೆ ಒಂದು ಕಾರ್ಯ ಮಾಡಿರು. ಆ ಭೋಜೆ ಅವ್ರನ್ನ ಒಂದು ಸತ್ಕಾರ ಮಾಡಲಿ. ನಿಮಗೆ ಗೊತ್ತಿಲ್ಲ, ಭೋಜೆ ಈ ವಿದ್ಯಾರ್ಥಿ ಇವತ್ತ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಒಬ್ಬ ಅತಿ ಉತ್ತಮವಾದಂಥ ಒಬ್ಬ ಡಾಕ್ಟರ್ ಅದ. ನಾವು ಇದೇ ರೀತಿಯಲ್ಲಿ ಬೆಳೆದ್ರೆ ಈ ಭಾರತದೊಳಗನ ಒಬ್ಬ ಒಳ್ಳೆ ಡಾಕ್ಟರ್ ಆಗ್ತಾರೆ ತಿಳ್ಕೊಂಡು ನನಗೆ ಭಾಳ ಇಚ್ಛೆ ಐತಿ. ಇಂತಹ ಒಂದು ಈ ಸ್ಕೂಲ್ನೊಳಗೆ ಕಲ್ತಂಥ ವಿದ್ಯಾರ್ಥಿಯರು ಈ ಕೆಲವೊಬ್ರು ಇಂಜಿನಿಯರ್ ಆಗ್ಯಾರು, ರಾಯಗೊಂಡಾಗಲಿ, ಮತ್ತು ಪಾಟೀಲ್ ನಾವು ಪಾಟೀಲ, ಕೆಲವೊಬ್ರು ಟೀಚರ್ ಆಗಿದ್ದೀರಿ, ಭಾಳ ಒಳ್ಳೆಯ ಕೆಲಸದೊಳಗಿದ್ದೀರಿ. ಕೆಲವೊಬ್ಬರು ಒಕ್ಕಲ್ತನ ಮಾಡ್ತೀರಿ. ಒಕ್ಕಲ್ತನ ಭಾಳ ಕೆಟ್ಟ ತಿಳ್ಕೊಂಬಿಡ್ರಿ, ಅದು ಬಹಳ ಉತ್ತಮವಾದಂಥ ಒಂದು ಕಾರ್ಯ. ಈ ಪ್ರಕಾರ ನೀವು ಎಲ್ಲರೂ ಇಲ್ಲಿ ಕೂಡಿ ಆನಂದೊಳಗಿದ್ದೀರಿ. ಇನ್ನು ನನ್ನ ಮನುಷ್ಯನೊಳಗೆ ಏನು ಅನಿಸ್ತಿತ್ತು ಅಂದರೆ, ಈ ಆನಂದ ಇದು ಹಂಗೆ ಖಾಯಂ ಇರಬೇಕು. ನೀವು ಆನಂದೊಳಗಿದ್ದೀರಿ, ಈ ಆನಂದ ಯಾವಾಗಲೂ ನಿಮ್ಮ ಜೀವನ ತುಂಬ ಆನಂದ ಆಗಿರಬೇಕು. ಅದಕ್ಕೆ ಒಂದು ಸ್ವಲ್ಪ 2 ಮಾತು ನಿಮಗೆ ಹೇಳ್ದನು.
ಮೊದಲನೇದಾಗಿ ಯು ಶುಡ್ ಬಿ ಸ್ಯಾಟಿಸ್ಫೈಡ್ ಇನ್ ಯುವರ್ ಲೈಫ್. ನಿಮ್ಮ ಜೀವನ ತೃಪ್ತವಾಗಿರಬೇಕು. ಏನು ನಮಗೆ ಬೇಕು ಜೀವನ, ದೇವರು ನಮ್ಮನ್ನು ಕಳಿಸಿಕೊಟ್ಟ, ಏನು ನಮಗೆ ಕಡಿಮೆ ಕಳಿಸ್ಯಾರ. ಇಲ್ಲಿ ಭಾಳ ಉತ್ತಮವಾದಂಥ ಒಂದು ನಿಸರ್ಗದೊಳಗೆ ನಮ್ಮನ್ನು ಕಳಿಸಿಕೊಟ್ಟಾನ. ಒಟ್ಟಿಗೆ ಐತಿ, ತಿರ್ಲಿಕ್ಕೆ ಸಾಕು, ಗಾಳಿ ಐತಿ, ಸುಂದರವಾದಂಥ ಗಾಳಿ ಐತಿ, ಬೆಳಕೈತಿ. ಇದರೊಳಗೆ ಸಂತೋಷ ಪಡಬೇಕು. ನಾವು ಬಿಟ್ಟು ಭಾಳ ದೊಡ್ಡ ಶ್ರೀಮಂತರಾಗಬೇಕು, ಭಾಳಷ್ಟು ಬೆಳ್ಳಿ ಬಂಗಾರ ಹಾಕೋಗ್ಬೇಕು. ನಿಮಗೊಂದು ಉದಾಹರಣೆ ಹೇಳ್ತೇನೆ. ಸುಧಾಮೂರ್ತಿ ಅಂತ ತಗೊಂಡು ಕೇಳಿದಿರಿ, ಇನ್ಫೋಸಿಯಸ್ ಮಾಲಕ್ತಿಕಿ ಕೊಳ್ಳಾಗ ಒಂದು ಕರಿಮನಿ ಇದೈತಿ. ಅವ್ರೇನು ಹೇಳ್ತಾರೋ, ಏನು ದೊಡ್ಡ ಮನೆ ಕಟ್ಟಿ ಅನ್ಬಿಡ್ದು, ಮಲ್ಕೊಳ್ಳೋದು ಇಷ್ಟೇ ಒಂದು ಸ್ವಲ್ಪ ಒಂದು ಸಣ್ಣ ಒಂದು ಇದ್ರ ಮೇಲೆ ಅಷ್ಟೇ. ಊಟ ನೀವೇನು ಮಾಡ್ತೀರಿ? ಊಟ ನಮಗೆ ದೇಹಕ್ಕೆ ಉಪಯೋಗ ಆಗುವಂಥ ಊಟದ ಸಾಕು. ಹಿಂಗೆ ನಾವು ತಿಳ್ಕೊಂಡು ಇದ್ದದ್ರೊಳಗೆ ನಾವು ತೃಪ್ತಿಪಟ್ಟು ನಾವು ಬದುಕಿದೀವಿ ಅಂದರೆ ನಾವು ಭಾಳ ಸಂತೋಷವಾಗಿರ್ತೀವಿ. ಜೀವನಕ್ಕೆ ಬೇಕಾದಂತೂ ಕೂಡ ಸಂತೋಷ. ದೇವರು ಕೂಡ ನಮಗೆ ಅದರ ಉದ್ದೇಶನ ಕಳಿಸ್ಕೊಟ್ಟಾನೆ. ಇಲ್ಲಿ ನೀವು ಹೋಗ್ರಿ, ಬತ್ತೆ ಮಾಡ್ರಿ, ಅದು ಮಾಡ್ರಿ, ಇದು ಮಾಡ್ರಿ ಕಳಿಸ್ಕೊಟ್ಟಿಲ್ಲ. ಆನಂದವಾಗಿರಿ, ಹಿಂಗೆ ಕಳಿಸ್ಕೊಟ್ಟನು. ಅದಕ್ಕೆ ನೀವೆಲ್ಲರೂ ಆನಂದದಿಂದ ಬದುಕಬೇಕು. ಮೊದಲೇದಂದ್ರೆ ಮುಖ್ಯವಾಗಿ ಆರೋಗ್ಯ ಸರಿಯಾಗಿರಬೇಕು. ಬೇರೆ ಸಂಪತ್ತೇನು ಬೇಡ. ನೀವು ಏನು ಹೇಳ್ಬೋದು, ದೊಡ್ಡ ಮನೆ ಕಟ್ಟಿದೀವಿ, ಅಲ್ಲಿ ಕಟ್ಟಿದೀವಿ, ಇದು ಕಟ್ಟಿದೀವಿ, ಅದೇನು ಉಪಯೋಗ ಇಲ್ಲ. ನೀವು ಆನಂದವಾಗಿರಬೇಕು. ಅದು ಮಧ್ಯದಂದ್ರೆ ಆರೋಗ್ಯವಾಗಿರಬೇಕು. ಉತ್ತಮವಾದಂಥ ಆಹಾರ ಸ್ವೀಕಾರ ಮಾಡ್ರಿ. ನಿಮ್ಗೆ ಹೇಳಿದ್ರೆ ಭಾಳ ಸಲ, ಯು ಮಸ್ಟ್ ಈಟ್ ರಿಚ್ ಫುಡ್, ನಾಟ್ ರಿಚ್ ಮ್ಯಾನ್ಸ್ ಫುಡ್. ಶ್ರೀಮಂತ ಊಟ ಮಾಡ್ರಿ ನೀವು. ಶ್ರೀಮಂತ ABCD ಜೀವನಸತ್ವ ನಿಮ್ಗೆ ಕಲಿಸಿದಾರೆ ಸರ್ಗಳೆಲ್ಲ. ಅದನ್ನು ಬಿಟ್ಟು ಶ್ರೀಮಂತರ ಊಟದ ಇವೆಲ್ಲ ಜಿಲೇಬಿ, ಗುಲಾಬ್ ಜಾಮೂನ ಇವೆಲ್ಲ ಶ್ರೀಮಂತರು. ಇಂಥ ತಿನ್ನಬೇಡ್ರಿ. ಚಲೋ ಊಟ ಮಾಡ್ರಿ, ವ್ಯಾಯಾಮ ಮಾಡ್ರಿ, ಚಲೋ ರೀತಿಯಿಂದ ಒಳ್ಳೆಯ ವಿಚಾರ ಮಾಡ್ರಿ. ನಮ್ಮ ಆರೋಗ್ಯ ಸರಿಯಾಗಿರ್ಬೇಕಾದ್ರೆ ನಮ್ಮ ಮೆಂಟಲ್ ಚಲೋ ಇರ್ಬೇಕು. ಮೊದಲು ನಮ್ಮ ಮೆಂಟಲ್ ಚಲೋ ಇರ್ತದೆ, ನಮ್ಮ ಆರೋಗ್ಯನೂ ಕೂಡ ಬಹಳ ಸರಿ ಇರ್ತಿದೆ. ಅದಕ್ಕೆ ಅದನ್ನು ನೀವು ಅಳವಡಿಸಿಕೊಳ್ಬೇಕು. ಹುಡುಗರಿಗೆ, ನಿಮ್ಮ ಹುಡುಗರು ಸಣ್ಣ ಹುಡುಗಿದಾವ, ಈಗ ಸಣ್ಣ ಹುಡುಗರಿಗೆ ಒಳ್ಳೆಯ ಶಿಕ್ಷಣ ಕೊಡ್ರಿ. ಈಗ ಕೆಲವೊಬ್ಬರು ಸರ್ ಹೇಳಿದ್ರು, ಶಿಕ್ಷಣ ಕೆಟ್ಟೈತಿ, ಶಿಕ್ಷಣ ಕೆಟ್ಟಿ. ಏನು ಶಿಕ್ಷಣ ಕೆಟ್ಟಿಲ್ಲ, ಎಲ್ಲ ಬರೋರಿ, ಎಲ್ಲ ಸರಿ ಐತಿ. ಸ್ವಲ್ಪ ಆ ಹುಡುಗರಿಗೆ ನಾವು ಸರಿಯಾದಂಥ ಒಂದು ಮಾರ್ಗದೊಳಗೆ ಕರ್ಕೊಂಡು ಹೋದ್ವಿ ಅಂದರೆ ಅದು ಭಾಳ ಚಲೋ ಐತಿ. ಚೌರಾಸರು ಒಂದು ಮಾತು ಹೇಳಿದ್ರೆ, ಅದೇನೋ ತಂದೆ ತಾಯಿಗಳಿಗೆ ತಿರಸ್ಕಾರ ಮಾಡ್ತಾರೆ ಜನ ಅಂತ ತಿಳ್ಕೊಂಡು. ನಿಮಗೆ ಆಶ್ಚರ್ಯಕರ ಮಾತು ಹೇಳ್ಬೇಕಾದ್ರೆ, ಬೆಂಗಳೂರು ಅಂತ ಊರು ಗೊತ್ತಿ, ಬೆಂಗಳೂರು ಅದು ಸುತ್ತಮುತ್ತ ದೊಡ್ಡ 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 ಹಳ್ಳಿಗಳು ಮಾಡಿದ್ದಾರೆ. ಅಲ್ಲಿ ಹಳ್ಳಿ ಅಂದರೆ ಮನೆಗಳು ಅದಾವು. ಆ ಮನೆಯೊಳಗೆ ನಮ್ಮ ಇಂಜಿನಿಯರ್, ಡಾಕ್ಟರ್ ಅವ್ರವ್ರು ಇದಾರಲ್ಲ, ಇವರು ಅವ್ವ ಅಪ್ಪನ ಓದಲ್ಲಿ ಇಡ್ತಾರೆ. ವೃದ್ಧಾಶ್ರಮದಾಗ ಇಟ್ಟ ಮೇಲೆ ಅವ್ರು ಹೋಗ್ಬಿಡ್ತಾರೆ ಫಾರಿನ್ ಹೋದ್ರೆ ಅವ್ರು ಹೋದ್ರತ್ತ ಅವ್ರಿಗೆ ತಿಂಗಳಿಗೆ ಇವರು 50,000 70,000 ಹಿಂಗೆಲ್ಲ ಅಷ್ಟು ಕಳಿಸ್ಕೊಡ್ತಾರೆ. ಆಮೇಲೆ ಅವ್ರು ಸೈತಾರೆ. ಸತ್ತ ಮೇಲೆ ಅವ್ರು ಸುಡುತ್ತಾರೆ. ಸುಟ್ಟ ಬೂದಿ ಇಡ್ತಾರೆ. ಅವ್ರು ಹಿಂದಿನ ಯಾವಾಗೂ ಬಂದ ಮೇಲೆ ಅವ್ರಿಗೆ ಬೂದಿ ಕೊಡ್ತಾರೆ. ಇಂಥ ಪರಿಸ್ಥಿತಿ ಬಂದು ಅವರಿಗೆ. ಅದಕ್ಕೆ ನೀವು ಏನು ಇದು ಮಾಡಬೇಡ್ರಿ. ಅವ್ವ ಅಪ್ಪ, ಅಣ್ಣ ತಮ್ಮ, ನೆರೆಹೊರೆಯವರು ಎಲ್ಲರನ್ನು ಪ್ರೀತಿ ಮಾಡ್ರಿ. ನಿಮಗೆ ಆನಂದ ಸಿಗ್ತೈತಿ. ಅದು ಆನಂದ, ಖರೆ ಆನಂದ. ಯಾರೂ ಇರಲಿ, ನೀವು ಅಲ್ಲಿ ನಿಮ್ಮ ಮಾವ, ಅತ್ತೆ, ನೀವು ಅಪ್ಪ ಅವ್ವ ಹಿಂಗೆಲ್ಲರನ್ನು ಪ್ರೀತಿ ಮಾಡಿದರೆ ನಿಮಗೂ ಆನಂದ ಸಿಗ್ತಿ, ಅವ್ರಿಗೂ ಆನಂದ ಸಿಗ್ತಿ. ಹೀಗೆ ನೀವು ಎಲ್ಲರೂ ಅನ್ಯೋನ್ಯವಾಗಿ ಇರುವಂಥ ಒಂದು ಜೀವನವನ್ನು ಮಾಡಿರಿ. ಈ ರೀತಿಯಾಗಿ ನಿಮ್ಮ ಜೀವನ ಒಳ್ಳೆಯದಾಗಲಿ.
ನೀವು ಎಲ್ಲರೂ ನಿಮ್ಮ ಭವಿಷ್ಯದೊಳಗೆ ಒಂದು ಉತ್ತಮ ರೀತಿಯಿಂದ ಬದುಕ್ರಿ ಅಂತ ತಿಳ್ಕೊಂಡು ನಿಮಗೆ ಆಶೀರ್ವಾದ ಇವರೆಲ್ಲರಿಂದ ಆಶೀರ್ವಾದ ಮಾಡಿ ನನ್ನ 2 ಮಾತುಗಳನ್ನು ಧನ್ಯವಾದಗಳು. ಸೂರ್ಯನ ಕಿರಣಗಳಿಗೆ ಮಂಜಿನ ಹನಿ ಹೊಳೆದಂತೆ ಕೊಳದ ಮಡಿಲಲ್ಲಿ ತಾವರೆ ಹೂ ನಕ್ಕಂತೆ ಹುಣ್ಣಿಮೆಯ ಬೆಳದಿಂಗಳು ಹಾಲು ಚೆಲ್ಲಿದಂತೆ ಬೆಳಗಿನ ಸೂರ್ಯ ಮುಸ್ಸಂಜೆಯ ಪೃಥ್ವಿಗೆ ವಂದನೆ ಹೇಳಿದಂತೆ ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ ಸುಧೀರ್ ಕೋಟಿವಾಲೆ ಇವರಿಂದ. ಮಧ್ಯಾಹ್ನದ ಎಲ್ಲರಿಗೂ ಶುಭ ನಮನಗಳು. ಕಾರ್ಯಕ್ರಮದ ಕೊನೆಯ ಘಟ್ಟ ಅದು ವಂದನಾರ್ಪಣೆ. ವಂದನಾರ್ಪಣೆ ಮಾಡುವಂತ ಒಂದು ಕಾರ್ಯಕ್ಕಿಂತ ಮೊದಲು ವೇದಿಕೆ ಮೇಲೆ ಉಪಸ್ಥಿತರುವಂತಹ ಎಲ್ಲ ನನ್ನ ಗುರುಗಳಿಗೆ ನಮಿಸುತ್ತಾ, ಸಿದ್ದೇಶ್ವರ ಅಪ್ಪಾಜಿಯವರ ಪಾದಗಳಿಗೆ ನಮಿಸುತ್ತಾ, ನನ್ನೆಲ್ಲ ಸ್ನೇಹಿತರಿಗೂ ಕೂಡ ನಮಸ್ಕರಿಸುತ್ತಾ, ಒಂದು ಅನುಮತಿಯೊಂದಿಗೆ, ಯಾಕಂದ್ರೆ ಸಂಘಟಕರು ಏನು ನಮ್ಮ ಗೆಳೆಯರದಾರ ಪ್ರಭಾಕರ್, ಸಿದ್ದಗೌಡ ಮತ್ತು ಕಿಶೋರ್ ಅವರೆಲ್ಲ ನನ್ನ ಮೊನ್ನೆ ಒಂದು ಮಾತು ಹೇಳಿದ್ರು. ಏನಂತಂದ್ರೆ ಕಾರ್ಯಕ್ರಮ ಒಳಗೆ ಮಾತಾಡ್ಬೇಕಂತ ಕೇಳಿದಾಗ ಅವ್ರು ಒಂದು ಮಾತು ಹೇಳಿದಾರೆ ನನಗೆ, ಸುಧೀರ್ ನೀನು ಟೀಚರ್ ಅದಿ, ಪ್ರೊಫೆಸರ್ ಅದರಿ, ಎಲ್ಲಾರದು ನೋಡ್ಕೊಂಡು ಮಾತಾಡಕ್ಕೆ, ಯಾರು ಮಾತಾಡ್ಲಿದ್ರೆ ನೀ ಹೆಚ್ಚು ಮಾತಾಡಕ್ಕೆ, ಮತ್ತು ಭಾಳ ಜನ ಮಾತಾಡಿದ್ರೆ ನೀ ಮಾತಾಡಬೇಡ ಅಂತ ಹೇಳಿದ್ರು. ಅದಕ್ಕೆ ನಾವು ಅನಿವಾರ್ಯವಾಗಿ ಏನಾಯ್ತಂದ್ರೆ ನೀವು ಏನು ಹೇಳ್ತಿರಲ್ಲ ಅದನ್ನ ಮಾಡ್ತೀನಿ. ಯಾಕಂದ್ರೆ ಕಾರ್ಯಕ್ರಮದ ಪೂರ್ವ ತಯಾರಿಯನ್ನು ಬಹಳಷ್ಟು ದಿನಗಳಿಂದ ಸತತವಾಗಿ 1 ತಿಂಗಳಿನಿಂದ ತಮ್ಮ ಕೃಷಿಯ ಜೊತೆಗೆ ಬಹಳಷ್ಟು ಸತತ ಪ್ರಯತ್ನ. ಯಾಕಂದ್ರೆ ಸರ್ ಹೇಳ್ದಂಗೆ 3 ತಲೆಮಾರಿನ ಎಲ್ಲರನ್ನ ಕೂಡಿಸಿ ಅವ್ರ ಜೊತೆಗೆ ನಾವು ಅವ್ರ ಮನೆ ತನಕ ಹೋಗಿ ಅವರೆಲ್ಲರಿಗೂ ಕೂಡ ಆಹ್ವಾನ ಮಾಡಿ ಅವ್ರನ್ನೆಲ್ಲ ಕೂಡಿಸುವಂತ ಪ್ರಯತ್ನ ಮಾಡಿದಾರೆ. ಅವರೆಲ್ಲರಿಗೂ ಕೂಡ ನಮ್ಮೆಲ್ಲ ಸಮಸ್ತ ಸಿದ್ದೇಶ್ವರ ವಿದ್ಯಾಲಯದ ಹಾಗೂ ವಿದ್ಯಾನಂದ ಮಹಾವಿದ್ಯಾಲಯದ ಹಾಗೂ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಯ ವೃಂದದ ಮುಖಾಂತರ ಆ ಮೂಲ ಸಂಘಟನೆಗೆ ಒಂದು ಚಪ್ಪಾಳೆ ಮುಖಾಂತರ ತುಂಬ ಹೃದಯದ ಕಾರ್ಯಕ್ರಮ. ಹೋದ್ಸಲ 2020-21ಕ್ಕೆ ಮಾಡಿದಾಗ ಅವತ್ತು ಕೂಡ ಬಹಳ ಗಡಿಬಿಡಿ ಒಳಗೆ ಬಂದ್ವಿ. ಒಂದೇ ಖುಷಿ ಏನಂತಂದ್ರೆ ಬಹಳಷ್ಟು ಕಾರ್ಯಕ್ರಮ ಒಳಗೆ ಮಾತಾಡೋರು ಕಡಿಮೆ ಇರ್ತಾರೆ. ಸಿದ್ದೇಶ್ವರ ವಿದ್ಯಾಲಯದ ಒಂದು ಈ ಪುಣ್ಯ ಭೂಮಿಯ ಶಕ್ತಿ ಎಷ್ಟೈತೆ ಅಂತಾರೆ, ಮಾತಾಡುವವರ ಸಂಖ್ಯೆ ಹೆಚ್ಚಾಕೊಂತ ಹೊಂಟದ. ಆದ್ರೆ ಹಿರಿಯರದರ ವೇದಿಕೆ ಮೇಲೆ ಅವ್ರ ಊಟದ ಟೈಮನ್ನ ಮೀರಿಸಬಾರ್ದು, ಅದು ನಮ್ಮ ಪದ್ಧತಿ. ಹಾಗಾಗಿ ನಾವು ಮಾತಾಡುವಂಥದ್ದು ಬೇಡ. ಆದ್ರೆ ಒಂದೇ ಒಂದು ಗುರುಗಳು ಇಲ್ಲಿ ತನಕ ಹೇಳಿದ್ರು, ಕುರ್ಬು ಸರ್ ಅವರು, ಚೋಗ್ಲಾ ಸರ್ ಅವರು ನಮ್ಗೆ ಕಲಿಸಿದ ಪಾಠನೂ ನೆನಪು, ಅವ್ರು ಹೊಡೆದದ್ದ ಚಟಿನೂ ನೆನಪು, ಆಮೇಲೆ ಶಿಕ್ಷಕರ ಹೆಸರನ್ನ ತಗೋತಿದ್ದಿಲ್ಲ ಅನ್ನೋಂಥ ಸಂಸ್ಕೃತಿ ಬಗ್ಗೆ ನೀವೆಲ್ಲ ಹೇಳಿದ್ರಿ. ಕಾಗವಾಡ್ ಟೀಚರ್, ಜುಗು ಟೀಚರ್, ಶಾಪೂರ್ ಟೀಚರ್ ಇನ್ನೂ ಹಂಗೆ ಕರಿತೀವಿ ನಾವು. ಸೌದತ್ಯ ಸರ್ ಅವ್ರು ನಮ್ಮ ಮನೆ ಸಿಕ್ಕಿದ್ರು, DB ಪಾಟೀಲ್ ಸರ್ ಅವ್ರು ಕೂಡ ಸಿಗ್ತಾರೆ. ನಾನು KL ಒಳಗೆ ವರ್ಕ್ ಮಾಡ್ತಾ ಇರೋದ್ರಿಂದ ನನ್ನ ಜೊತೆ ಯಾರು ನಮ್ಮ ಅಮೂಲ್ ಅವ್ರು ಹೇಳ್ದಂಗೆ ಅವ್ರ ಪೇಷಂಟ್ ಬರ್ತಾವ, ನಮ್ಮ ಕಡೆ ಹುಡುಗರು ಅಡ್ಮಿಷನ್ ಬರ್ತಾವ. ಈ 2 ವ್ಯತ್ಯಾಸಕ್ಕೆ ನಾವು ಅವ್ರ ಜೊತೆ ಸದಾಕಾಲ ಕಾಂಟ್ಯಾಕ್ಟ್ನಾಗ ಇರ್ತೀವಿ. ಆದ್ರೆ ಶಿರಗುಪ್ಪಿ ಜೊತೆ ನಾವು ಸದಾಕಾಲದಿಂದ ಬರೋದು ಹೋಗೋದು, ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗುವಂಥ ಕಾರ್ಯವನ್ನು ಮಾಡ್ತೀವಿ. ಅದ್ರ ಜೊತೆಗೆ ಒಂದು ಏನಂತಾರೆ, ನಾನು ಈ ಸಿದ್ದೇಶ್ವರ ವಿದ್ಯಾಲಯದ ಗುರುಗಳು ಇವತ್ತು ಎಸ್ ಪಾಟೀಲ್ ಸರ್ ಅವರು ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ಇಲ್ಲ, ಕಾಡದೇರ್ ಮಠ್ ಸರ್ ಅವರು ಅದಾರ. ಅವರಿಗೆ ಒಂದು ನನ್ನ ವೈಯಕ್ತಿಕ ಒಂದು ವಿಷಯ ಏನಂತಾರೆ, ಇದು 1999-2002 ಒಂದು ಬ್ಯಾಚ್ ಇದು. ಇದೇ ರೀತಿ ಅನೇಕ ಬ್ಯಾಚ್ಗಳು. ಯಾಕಂದ್ರೆ 90ರಲ್ಲಿ ಸಿದ್ದೇಶ್ವರ ಇದು ವಿದ್ಯಾನಂದ ಪ್ರಾರಂಭ ಆಯ್ತು, ಸರ್ಕಾರಿ ಸ್ಕೂಲ್ದಿಂದ ಬಂದ ವಿದ್ಯಾರ್ಥಿಗಳಿರ್ಬೋದು, ಆಮೇಲೆ 60ರಿಂದ ಇರುವಂತ ವಿದ್ಯಾರ್ಥಿಗಳು. ನಾವು ಜಯ ಬಾಗೇವಾಡಿ, KL ಜಯ ಬಾಗೇವಾಡಿ ಮತ್ತು ಎಲ್ಲ ನಮ್ಮ ಕಾಲೇಜ್ ಒಳಗೊಂದು ಸರ್ ಯೂನಿಟ್ ಮಾಡಿದ್ದೀವಿ. ಏನಂತಾರೆ, ಹಳೆ ವಿದ್ಯಾರ್ಥಿಗಳ ಒಂದು ಸಂಘ ಅಂತೇಳಿ, ಅಲ್ಯುಮಿನಿ ಮೀಟ್ ಅಂತ ನಾವು ಪ್ರತಿ ವರ್ಷ ಕರಿತೀವಿ. ಸೊ ಅದು ಒಂದು ನೀವು ಮಾಡಿದ್ರಿ ಅಂತಂದ್ರೆ, ನಾವೇನು ಹೊರಗಡೆ ಇದ್ದೀವಲ್ಲ, ನೀವು ಯಾವಾಗೋ ವರ್ಷಕ್ಕೊಮ್ಮೆ ಕರೆದಾಗ ನಮ್ಮ ಸಿದ್ದೇಶ್ವರ ಮಹಾವಿದ್ಯಾಲಯ ಇನ್ನೂ ಬೆಳಿಬೇಕು. ಅದಕ್ಕೆ ಏನು ಅವಶ್ಯಕತೆ ಬರ್ತದೆ ಅದನ್ನ ನಮ್ಮಿಂದ ಆಗುವಂತ ಸಹಾಯ ಅದನ್ನ ಕೊಡಕ್ಕೆ ರೆಡಿ ಇದೆ. ಅದೆಲ್ಲ ನನ್ನ ವಿದ್ಯಾರ್ಥಿ ಮತ್ತು ನನ್ನ ಸ್ನೇಹಿತರ ಪರವಾಗಿ ಹೇಳ್ತೀನಿ. ಅದು ಡಾಕ್ಟರ್ ಅವರು ತಮ್ಮ ಡಾಕ್ಟರ್ ಶಿಕ್ಷಣವನ್ನು ಬಂದು ಕೊಡ್ಲಿ, ನನ್ನ ಶಿಕ್ಷಣ ವೃತ್ತಿಯನ್ನು ನಾನು ಬಂದು ಕೊಡ್ತೀನಿ, ರೈತರು ಅವ್ರಾಗುವಂತ ಸಹಾಯವನ್ನ ಮಾಡ್ತಾರ. ಇದನ್ನ ನಾವು ಮಾಡ್ಬೇಕಂತ ಇಚ್ಛೆ ಪಟ್ಟಿದ್ವಿ. ನೀವು ಈಗೇನು ಬಹಳ ಮಾಡುವಂತ ಅವಶ್ಯಕತೆ ಇಲ್ಲ. ಒಂದು ಗ್ರೂಪ್ ಅನ್ನ ಹಾಕಿ ಎಸ್ ಪಾಟೀಲ್ ಅವ್ರನ್ನ ಇಟ್ಕೊಂಡು ನೀವು ಲಿಂಕ್ ಕಳಿಸಿದ್ರೆ ನಾವು ಒಬ್ರಿಗೊಬ್ರು ಜಾಯಿನ್ ಆಗ್ತೀವಿ. ಸೊ ನಮ್ಮಿಂದಾಗುವಂತ ಸಹಾಯವನ್ನ, ಯಾಕಂದ್ರೆ ಇಲ್ಲಿ ಮಾತನಾಡಿ ಊಟ ಮಾಡಿ ಹೋಗಿ ಫೋಟೋ ತಗೊಂಡು ಅದನ್ನ ಸ್ಟೇಟಸ್ ಹಾಕಿದ್ರೆ ಮುಗಿಬಾರ್ದು. ಸೊ ಇವತ್ತಿನ ಕಾರ್ಯಕ್ರಮ ಅಜರಾಮರಾಗಬೇಕು, ಅದು ಕೊನೆ ತನಕ ಇದು ಎಲ್ಲರಿಗೂ ಮಾದರಿ ಆಗಲಿಕ್ಕೆ ನನ್ನೊಂದು ಆಶೆ. ಅದರಂತೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಉತ್ತಮ ಒಂದು ಸಮಾರಂಭ ಕಾರ್ಯಕ್ರಮಗಳಲ್ಲಿ, ಯಾಕಂದ್ರೆ 21ರಾಗ ಭೇಟಿ ಆದ ನಂತರ ಆ ಶೆಡ್ಯೂಲ್ ಹಂಗ ಟೈಟ್ ಐತಿ. ಅಮೋಲ್ ಅವರು, ರಾಮಗೊಂಡ್ ಅವ್ರು ಹೇಳಿದಂಗ ನಮಗೆ ಪರಿಸ್ಥಿತಿ ಹೆಂಗ್ ಬಂದದ ಅಂದ್ರೆ ನೌಕರಿ 24/7 ಈಗ.
ಯಾರು ಮಾತಾಡಿದ್ರೆ ಅದೊಂದು ಸ್ವಲ್ಪ ನೋಡಿ ಬಿಟ್ಟು ಬಿಡ್ತೀವಿ, ಮತ್ತೊಮ್ಮೆ ಅವ್ರಿಗೆ ಏನು ಮಾತಾಡ್ಬೇಕಂದ್ರೆ ಆಗ್ತಾ ಇಲ್ಲ. ಆದರೂ ಕೂಡ ಇಂಥ ಅವಕಾಶಗಳು ನಮ್ಮನ್ನ ಏನು ಮತ್ತೆ ನಾವು ಚೇತನ ಆಗುವಂತ ಒಂದು ಕಾರ್ಯಕ್ರಮ ಆಗ್ತವೆ. ನಿಮ್ಮ ಮನೆಯ ಕೌಟುಂಬಿಕ ಕಾರ್ಯಕ್ರಮಗಳು, ಇನ್ನು ಮುಂದಿನ ಕಾರ್ಯಕ್ರಮ ಸರ್ ಎಲ್ಲ ಮದುವೆ ಕಾರ್ಯಕ್ರಮಗಳು. ನಮ್ಮ ಮದುವೆಗೆ ಯಾರೋ ಒಬ್ರು ಸಿಕ್ಕಿಲ್ಲ, ನಿಮ್ಮ ಮಕ್ಕಳ ಮದುವೆಗೆ ಕರೀರಿ. ಬುದಾಳೆ ನನ್ನ ಮಕ್ಕಳು ದೊಡ್ಡ ನಿನ್ನ ಮೊದಲು ಕರಿ, ಅವತ್ತು ಎಲ್ಲರೂ ಕಾರ್ಯಕ್ರಮದಲ್ಲಿ ಗುರುಗಳನ್ನೆಲ್ಲ ಸಿಗೋಣ. ಸೊ ಕೊನೆಯದಾಗಿ ವೇದಿಕೆ ಮೇಲೆ ಉಪಸ್ಥಿತರಿದ್ದು ಈ ಸಿದ್ದೇಶ್ವರ ಮಹಾವಿದ್ಯಾಲಯದ ಈ ಸುಂದರ ಸಮಾರಂಭದ ಅಧ್ಯಕ್ಷರಾಗಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಅವರ ಒಂದು ಮಾರ್ಗದರ್ಶನ ನೀಡಿರ್ತಕ್ಕಂಥ ಕೊರ್ಬು ಸರ್ ಅವರಿಗೆ ಸಮಸ್ತ ವಿದ್ಯಾರ್ಥಿ ಹಾಗೂ ನನ್ನ ಸ್ನೇಹಿತರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಅದರಂತೆ ಕಾರ್ಯಕ್ರಮಕ್ಕೆ ಬಹಳ ದೂರಿನಿಂದ ಬಂದಿರತಕ್ಕಂತಹ ವಿದ್ಯಾನಂದ ಮಹಾವಿದ್ಯಾಲಯದ ನನ್ನ ಎಲ್ಲ ಗುರುಗಳಿಗೂ ತಮ್ಮೆಲ್ಲರ ಪರವಾಗಿ ಹಾಗೂ ಶಿಕ್ಷಕರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಅದರಂತೆ ಸಿದ್ದೇಶ್ವರ ಮಹಾವಿದ್ಯಾಲಯದ ಎಲ್ಲ ಸಿಬ್ಬಂದಿ ವರ್ಗ, ಈಗಾಗಲೇ ನಿವೃತ್ತಿ ಹೊಂದಿರತಕ್ಕಂಥ ಬೋಧಕೇತರು ಹಾಗೂ ಈಗಿರುವಂತಹ ಎಲ್ಲ ಗುರು ವೃಂದಕ್ಕೂ ನಮ್ಮೆಲ್ಲ ಸಮಸ್ತ ವಿದ್ಯಾರ್ಥಿ ಪರವಾಗಿ ಹಾಗೂ ಸ್ನೇಹಿತರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಅದರಂತೆ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ನಮ್ಮ ಪಕ್ಕದ ಇರುವಂತಹ ಒಂದು ಸ್ಕೂಲು, ಆ ಗುರುಗಳು ಮತ್ತು ಆ ಮಿತ್ರರು ಕೂಡ ಇವತ್ತು ನಮ್ಮ ವೇದಿಕೆ ಮೇಲಿದ್ದಾರೆ. ಅವ್ರನ್ನೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಅದರಂತೆ ಕಾರ್ಯಕ್ರಮದ ಮೂಲ ಸಂಘಟಕರು ಈಗಾಗಲೇ ಹೇಳಿದೆ, ಅವರ ಹೆಸರು ತೆಗೆದುಕೊಳ್ಳದೆ ನಾನು ಕಾರ್ಯಕ್ರಮ ಮುಗಿಸ್ಲಿಕ್ಕೆ ಬರೋದಿಲ್ಲ. ಎಲ್ಲರೂ ಕೂಡ ಶಿರುಗುಪ್ಪಿ ಊರಲ್ಲಿ ಉಳಿದುಕೊಂಡು ಸುತ್ತಮುತ್ತ ಹಳ್ಳಿಯಿಂದ ಅವರೆಲ್ಲರನ್ನ ಕರೆದುಕೊಂಡು ಕಾರ್ಯಕ್ರಮದ ಪೂರ್ವ ತಯಾರಿಯನ್ನು ಮಾಡಿಕೊಂಡು ಕಾರ್ಯಕ್ರಮದ ಸಂಪೂರ್ಣ ಯಶಸ್ವಿಗೆ ಕಾರಣ ಆಗಿರತಕ್ಕಂಥ ನನ್ನೆಲ್ಲ ಮಿತ್ರರಿಗೂ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಅದರಂತೆ ಎಲ್ಲರೂ ಒಬ್ಬೊಬ್ರು ಕೆಲವೊಂದು ಜನ ಬಂದಿಲ್ಲ, ನಾವು ಅವ್ರನ್ನು ಬಿಡೋದು ಬೇಡ, ನಿಮ್ಗೆ ಬರುವಾಗ ಕೆಲವು ಜನ ಬಂದಿಲ್ಲ ಅಂತ ಕೆಲವೊಂದು ಶೀಟ್ ಬರತ್ತಿತ್ತು. ಅದಕ್ಕೆ ನಾನಂದೆ ಅನಿವಾರ್ಯ ಕಾರಣಗಳಿಂದ ಬಂದಿಲ್ಲ, ಕೆಲವೊಂದು ಅವ್ರ ಒತ್ತಡ ಇದ್ರು ಕೂಡ ಅವ್ರಿಗೂ ಕೂಡ ನಮ್ಮೆಲ್ಲ ಒಂದು ಸ್ನೇಹಿತರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಕಾರ್ಯಕ್ರಮದ ಉಪಸ್ಥಿತರಿದ್ದು ತಮ್ಮ ಕುಟುಂಬದ ಜೊತೆಗೆ ಮಕ್ಕಳ ಜೊತೆಗೆ ಎಲ್ಲರೂ ಕೂಡ ಬಂದಿದ್ದೀರಿ. ಅವರೆಲ್ಲರಿಗೂ ಕೂಡ ಸಿದ್ದೇಶ್ವರ ಮಹಾವಿದ್ಯಾಲಯದ ಸಮಸ್ತ ಸಿಬ್ಬಂದಿ ಹಾಗೂ ಆಡಳಿತ ಮಂಡಳಿ, ಶಿಕ್ಷಕರಿಂದ ಹಿರಿಯರು ಅವರಿವರನ್ನದೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳು. ಕೊನೆಯದಾಗಿ ಕಾರ್ಯಕ್ರಮದ ಯಶಸ್ವಿಗೆ ತಮ್ಮನ್ನ ಹಾಗೂ ತಮ್ಮ ಇಡೀ ವಿಚಾರಗಳನ್ನ ನಿರೂಪಣೆ ಮುಖಾಂತರ ನೀಡಿರ್ತಕ್ಕಂಥ ಎರಡೂ ಗುರುಮಾತೆಯರಿಗೆ ನಮ್ಮ ಇಡೀ ಸ್ನೇಹಿತರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮವನ್ನ ಚಿತ್ರಿಸಿರುವಂತಹ ಛಾಯಾಗ್ರಾಹಕರಿಗೂ ಹಾಗೂ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾಗಿರ್ತಕ್ಕಂಥ ಸಿದ್ದೇಶ್ವರ ವಿದ್ಯಾಲಯದ ಎಲ್ಲ ಬೋಧಕೇತರ ಬೋಧಕ ಸಿಬ್ಬಂದಿಗೂ ಅವರಿವರೆನ್ನದೇ ಗ್ರಾಮದ ಹಿರಿಯರಿಗೆ ಎಲ್ಲರಿಗೂ ಕೂಡ ಎಲ್ಲ ಸ್ನೇಹಿತರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಕಾರ್ಯಕ್ರಮ ಮುಗಿದ ನಂತರ ನಮ್ಮ ಒಂದು ಸಂಘ ಅಥವಾ ನಮ್ಮ ಸ್ನೇಹಿತರ ಸಂಘ ಕೂಡ ನಾವು ಚರ್ಚೆ ಮಾಡೋಣ. ಈಗ ಎಲ್ಲ ಗುರು ವೃಂದಕ್ಕೆ ನಾವು ಉಪಹಾರವನ್ನ ಇದು ಮಾಡಿದೀವಿ, ತಾವೆಲ್ಲರೂ ಕೂಡ ಖುಷಿಯಿಂದ ಸ್ವೀಕರಿಸಿ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಆಶೀರ್ವದಿಸಿ ಅಂತ ಹೇಳಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತೀನಿ. ಧನ್ಯವಾದ. ಗುರು ಶಿಷ್ಯರ ಸಂಬಂಧ ಹಾಗೂ जाती है दोस्ती, ओ कुछ भी नहीं रहता दुनिया में लोगों, रह जाती है दोस्ती। जिंदगी का नाम दोस्ती, दोस्ती का नाम जिंदगी, जिंदगी का नाम दोस्ती, दोस्ती का नाम जिंदगी। हो कुछ भी नहीं रहता
दुनिया में लोगों रह जाती है दोस्ती, जिंदगी का नाम दोस्ती, दोस्ती का नाम जिंदगी, जिंदगी का नाम दोस्ती, दोस्ती का नाम जिंदगी। इतना सब कुछ तूने दिया है, एहसानों से बांध लिया है, इतना सब कुछ तूने दिया है, एहसानों से बांध लिया है। ओ एहसान कैसा फर्ज है हमारा, हमने निभाई दोस्ती, जिंदगी का नाम दोस्ती, दोस्ती का नाम जिंदगी, जिंदगी का नाम दोस्ती, दोस्ती का नाम जिंदगी। ಎಲ್ಲರಿಗೂ ಶುಭ ಮಧ್ಯಾಹ್ನ. ನಮ್ಮ ಮೊದಲ ಶಿಷ್ಯಂದಿರು ಅದರಂತೆ 2000 ಇಸ್ವಿ ಅಂತಂದ್ರೆ ಆಗ ತಾನೇ ನಾವು ಈ ಶಾಲೆಗೆ ಹಿರಿಯರ ಸಮ್ಮುಖದಲ್ಲಿ ಪಾದವಿಟ್ಟ ತಾಣ ಇದು. ಹೊಸದಾಗಿದ್ದೀವಿ. ಆ ಮಕ್ಕಳೆಲ್ಲ ತಾವು ಮತ್ತೆ 2ನೇ ಬಾರಿಗೆ ತಮ್ಮನ್ನ ಇಲ್ಲಿ ಬಂದು ನಮಗ ಮೇಲಾಗಿ ವಿಶೇಷವಾಗಿ ಪ್ರಾಥಮಿಕ ಹಂತದ ಗುರುಗಳಾದ್ರೆ ಅದು ದೇವರಿದ್ದಂಗೆ. ಯಾಕಂತಂದ್ರೆ ಅಂತಹ ಪ್ರಾಥಮಿಕ ಒಬ್ಬ ಶಿಲೆಯನ್ನ ಕೆತ್ತಿ ಅವರು ಒಂದು ಮೂರ್ತಿಯನ್ನಾಗಿ ಮಾಡಿರ್ತಾರ. ಅವ್ರು ವಿಶೇಷವಾಗಿರ್ತಕ್ಕಂಥ ಗುರುಗಳು, ಸರ್ವ ಸಂಪನ್ನತೆಯಿಂದ ಕೂಡ್ಕೊಂಡಿರ್ತಕ್ಕಂಥ ಗುರುಗಳು. ನಾವು ಒಂದೊಂದೇ ವಿಷಯದಲ್ಲಿ ಪರಿಣಿತರು. ಕನ್ನಡ ಒಂದು, ಇಂಗ್ಲಿಷ್ ಒಂದು, ಹಿಸ್ಟ್ರಿ, ಇಂಗ್ಲಿಷ್. ಆದ್ರೆ ಪ್ರಾಥಮಿಕ ಹಂತದ ಶಿಕ್ಷಕಿಯರು ಏನದಾರಲ್ಲ, ಅದ ಮನ್ಯಾಗ ತಂದೆ ತಾಯಿ ಎಷ್ಟು ಮುಖ್ಯನೋ ಅಷ್ಟು ಮುಖ್ಯ. ಅವ್ರಿಗೊಂದು ನನ್ನ ನಮಸ್ಕಾರಗಳು. ಮತ್ತ ಖುಷಿ ಅಂತಂದ್ರೆ ಮತ್ತೆ ಮರಳಿ ತಾವೆಲ್ಲ ಕೂಡ್ತಾ ಇದ್ದೀರಿ ಅನ್ನುವಂಥದ್ದು ಬಹಳಷ್ಟು ಸಂತೋಷ. ಇದೇನು ಒಂದು ಸರಸವೇ ಜನನ ವಿರಸವೇ ಮರಣ ಸಮರಸವೇ ಜೀವನ ಅಂತ ಏನೋ ಒಂದು ವಾಕ್ಯ ಇದೆ. ಅದರಲ್ಲಿ ಇರುವಂತಹ ಸುಖ ಮತ್ತು ಶಾಂತಿ ನೆಮ್ಮದಿ ಬೇರೆಲ್ಲೂ ಇಲ್ಲ. ನೋಡ್ಬೇಕು ಇಂದಿನೆಲ್ಲ ಇಂದಿನ ದಿನ ಅಥವಾ ಹೋದ ಒಂದು ಏನು ಗೆಟ್ ಟುಗೆದರ್ ಮಾಡಿದ್ರಿ, ಆ ವೇಳೆ ಒಳಗ ಇಲ್ಲಿಗೆ ಬರ್ತಿರ್ಬೇಕಾದ್ರೆ ಹೆಂಗ ಎಷ್ಟು ಸುಂದರ ಅಂತಂದ್ರ ತವ್ರ ಮನೆಗೆ ಹೆಂಗ ಮಗಳು ಓಡೋಡಿ ಬರ್ತಿರ್ತಾಳ, ಹಂಗ ಶಾಲೆಗೆ ಓಡೋಡಿ ಬರ್ತಾರೆ. ಅಂತ ಸೌಭಾಗ್ಯತೆ ಎಲ್ಲಿ ಕಂಡು ಬರ್ತದಂದ್ರೆ ಈ ನಮ್ಮ ಶಾಲೆಯ ಪ್ರಾಂಗಣ. ಯಾಕಂದ್ರೆ ಮೇಲಾಗಿದು ಮಲ್ಲಿಕಾರ್ಜುನಪ್ಪನವ್ರದ್ದು ಮತ್ತು ಸಿದ್ದೇಶ್ವರಪ್ಪನವ್ರದ ಒಂದು ನಡೆದಾಡಿರ್ತಕ್ಕಂಥ ತಪ್ಪು ಭೂಮಿ ಇದು. ಮತ್ತು 1967ರಿಂದ ಹಿಡ್ಕೊಂಡು ಇಲ್ಲಿಯವರೆಗೆ ಒಂದು ಒಳ್ಳೆ ಸಂಸ್ಕೃತಿ, ನಿಮ್ಮ ತಂದೆ ತಾಯಿಗಳು ಕಲ್ತಂತ ಒಂದು ಪುಣ್ಯ ಭೂಮಿ ಇದು. ನೀವು ಕಲ್ಕೊಂಡ್ರಿ, ನಿಮ್ಮ ಮಕ್ಕಳು ಮತ್ತೆ ಇಲ್ಲಿ ಬಂದ್ಕೊಂಡಿದ್ದಾರೆ. ಇದು ನಿರಂತರವಾಗಿರ್ತಕ್ಕಂಥ ಶಿಕ್ಷಣವನ್ನ ಒಂದು ಹರಿಬಿಡ್ತಕ್ಕಂಥ ಒಂದು ಕಣಜ ಇದು. ಅಂತ ಎಲ್ಲಾ ಶ್ರೇಷ್ಠರನ್ನ ಕೂಡ್ಸಿರಿ. ನನಗೂ ನಾವು ವಿಶೇಷವಾಗಿ ಬಾಳ ಕಡೆ ಎಲ್ಲ ಗೆಟ್ ಟುಗೆದರ್ದಾಗ ನಮ್ ಟೀಮ್ ಅಟ್ಟ ನೋಡ್ತಿದ್ವಿ, ಇದೆಲ್ಲ ಹಿರಿಯರು ನೋಡಾಕತ್ತೀವಿ, ಎಲ್ಲ ಹೊಸಬರು ನೋಡಾಕತ್ತೀವಿ. ಎಲ್ಲರನ್ನು ಆರಿಸಿ ಕರೆದಿದ್ದೀರಿ. ಮತ್ತ ನೋಡಿ ನಾನು ಏನೋ ಗ್ರೂಪ್ದೊಳಗೆ ನೋಡ್ನಿ, ಪ್ರತಿಯೊಬ್ಬ ಗುರುಗಳಿಗೆ ಹೋಗಿ, ಪ್ರತಿಯೊಬ್ಬ ಗುರುಮಾತೆಯರಿಗೆ ಹೋಗಿ ನಮಸ್ಕಾರ ಮಾಡಿ ಅವರಿಗೊಂದಿಷ್ಟು ಆಗಮನದ ಒಂದು ಪತ್ರಿಕೆಯನ್ನು ಕೊಟ್ಟ. ಸರ್ ಬರಲೇಬೇಕು.
ಅವರ ಒಂದು ಸತ್ಕಾರ ಆಗಿರ್ಬೋದು, ನೀವನ್ನ ಕರೆಯುವಂತ ಒಂದು ಪ್ರೀತಿಯ ಕರೆಯೋಲೆ ಆಗಿರ್ಬೋದು, ಎಲ್ಲ ಹೆಂಗಿರ್ತಾವಪ್ಪ ಅಂದ್ರೆ ಮನೆಗೆ ತಂದೆ ಮಕ್ಕಳು ಯಾವ ಒಂದು ಸಂಬಂಧ ಇರುತ್ತೋ ಆ ರೀತಿಯಾಗಿರ್ತಕ್ಕಂಥ ಭಾವ ಇರುತ್ತೆ. ಬಲ್ಲವನೇ ಬಲ್ಲ ಬೆಲ್ಲದ ರುಚಿ. ಇದ್ರ ರುಚಿ ಯಾರು ಕಂಡಿದ್ದಾರೆ ಅವ್ರಿಗೆ ಗಟ್ಟ ಗೊತ್ತಾಗಿದೆ. ಗೆಟ್ ಟುಗೆದರ್ ಏನಪ್ಪ, ಗೆಟ್ ಟುಗೆದರ್ ಬಿಡಪ್ಪ ಎಲ್ಲರೂ ಕೂಡ್ರು ಬಂದ್ರು ಆದ್ರೆ ಅದಿಲ್ಲ. ಏನ್ ರುಚಿಯಲ್ಲಿ ದೇವರು ಅದನ್ನ ಕಾಣಬೇಕು ನಾವು. ನೀವೆಲ್ಲ ಇಂದು ಈ ಜಗತ್ತನ್ನ ಮರಿತೀರಿ, ಎಲ್ಲ ಸಂಕಟಗಳನ್ನ ಮರಿತೀರಿ, ಎಲ್ಲ ಸಮಸ್ಯೆಯನ್ನ ಮರಿತೀರಿ. ಕಲಿಸಿದ ಗುರುಗಳನ್ನ ಬಂದು ಒಂದ್ಸರ್ತಿ ನಮಸ್ಕಾರ ಮಾಡಿ ಆಶೀರ್ವಾದ ತಗೋತೀರಿ. ಇದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಯಾವ್ದು ಹಂಗ ಈ ವಿಚಾರ ಮ್ಯಾಗ ಒಂದು ಸರ್ ಒಂದು ವಚನ ಹೇಳಿದಂತಂದ್ರೆ ಅದು ಒಂದು ವಚನ ನಿಮಗೆ ಹೇಳಕ್ ಇಷ್ಟಪಡ್ತೀನಿ ನಾನು. ಮೊದಲೇ ಕ್ಷಮೆ ಕೇಳೋದಂತಾರೆ ನಂದು NCC ಎಕ್ಸಾಮ್ ಇತ್ತಿದ್ದು. ಕಳೆದ ನೀವು ಬಂದಾಗಿದ್ದ 1999 ನಾನು NCC ತಗೊಂಡಿದ್ದೆ. 97ರಾಗ ಅಪಾಯಿಂಟ್ಮೆಂಟು, 99ರೊಳಗೆ NCC ತಗೊಂಡೆ. NCC ಬರ್ಲಿಕ್ಕೆ ಕಾರಣ ಅಂದ್ರೆ ನಮ್ಮ ಕುರ್ಬು ಸರ್ ಆಗಿರ್ಬೋದು, ಚೌಲ ಸರ್ ಆಗಿರ್ಬೋದು, ಮಾಳಿ ಸರ್ ಆಗಿರ್ಬೋದು, ಕುರ್ಬು ಸರ್ ಆಗಿರ್ಬೋದು, ಇವರ ಸಾರಥ್ಯದಲ್ಲಿ ಈ ಶಾಲೆಗೆ ಬಂದಿರತಕ್ಕಂಥ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಗರಿ ಅವರ ಕವನ ಸಂಕಲನ, ಅವರು ಶಾಲೆಗೆ ಬಂದಾಗ ಅವರ ಶಿಷ್ಯ ಒಬ್ಬ ಆರ್ಮಿ ಕರ್ನಲ್ ಇದ್ರು. ಅವರಿಗೆಲ್ಲ ಇವರೆಲ್ಲ ಏನ್ ಮಾಡಿದ್ರಪ್ಪ ಅಂದ್ರೆ ಒಂದಿಷ್ಟು ನಮ್ಮ ಶಾಲೆಗೆ ಒಂದಿಷ್ಟು ಶಿಸ್ತು ಬರ್ಬೇಕಾದ್ರೆ ಒಂದ್ ಸ್ವಲ್ಪ ನಮಗೆ ಒಂದು ಚತುರೆಯರ ಒಂದು ಗುಂಪನ್ನ ಕೊಡಿ ಅಂತ ಕೇಳ್ಕೊಟ್ಟಾಗ ಬೇಂದ್ರೆಯವರ ಒಂದು ಸಹಕಾರದಿಂದ ನಮ್ಮ ಶಾಲೆಗೆ ಎಂದೋ ಆಗಿರ್ತಕ್ಕಂಥ ಒಂದು ಕೋರಿಕೆ ಮುಖಾಂತರವಾಗಿ ಅದು 1997ರಾಗ ನಮ್ಮ ಶಾಲೆಗೆ NCC ಬಂತು. ಅಂದಿಂದ ಎಷ್ಟು 97ರಿಂದ ಇಲ್ಲಿಯವರೆಗೆ ನಾವೇನ್ ಮಾಡಿದ್ವಿಪ್ಪ ಅಂದ್ರೆ ಅದನ್ನ ಅತಿ ಚೆನ್ನಾಗಿ ನಡ್ಕೊಂಡು ಬಂದಿದೀವಿ. ಕನಿಷ್ಠ ಇಂದು ನಮ್ಮ ಶಾಲೆಯಿಂದ NCCಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಒಂದು 200 ಜನ ಆರ್ಮಿಯಲ್ಲಿ ಸೆಲೆಕ್ಷನ್ ಆಗಿದ್ದಾರೆ. ಅದು ಒಂದು ನಂದಲ್ಲ, ನಂಗೆ ಹಚ್ಚಿ ಕೊಟ್ಟಾರ ಕೆಲಸ ನಾ ಮಾಡಾಕತ್ತೀನಿ ಇಷ್ಟೇ. ಆದ್ರೆ ಅದ್ರದ್ದು ಒಂದು ಹಿಂದೆ ಏನು ಹಾಕಿ ಕೊಟ್ಟಂತ ಸಂಸ್ಕೃತಿ, ಒಂದು ಪ್ರಚೋದನೆ, ಒಂದು ಸಹಕಾರ ಏನಿದೆಯೋ ಅದು ಸಂಸ್ಥೆ. ಅದಕ್ಕೆ ನಾನು ಋಣಿಯಾಗಿದ್ದೀನಿ. ಮತ್ತೆ 2000 ಹಿಡ್ಕೊಂಡು ನೀವು ಮತ್ತೆ ಇಲ್ಲಿ 24 ವರ್ಷ ಆದ ನಂತರ ಮತ್ತೆ ಇಲ್ಲಿ ಭೂಮಿಗೆ ಬಂದಿದ್ರೆ ನಮಗೆ ಈ ಒಂದು ಸಿದ್ದೇಶ್ವರ ವಿದ್ಯಾಲಯದ ಒಂದು ವಿದ್ಯಾಲಯಕ್ಕೆ ಬಂದಿದ್ದೀರಿ, ಖುಷಿ ಆಗ್ತದ. ತಮ್ಮ ಮಕ್ಕಳು ಕೂಡ ಮತ್ತೆ ಶಾಲೆಯಲ್ಲಿ ಈಗೆಲ್ಲ ಕಲಿತಾ ಇದ್ದಾರ. ನೀವ್ ಹೆಂಗ್ ಕಲ್ತಿದ್ರಿ, ನೀವ್ ಹೆಂಗ್ ಗುರುಗಳಿಗೆ ಒಂದಿಷ್ಟು ಗೌರವ ಕೊಡ್ತೀರಿ. ನೀವು ದಿನ ಹೇಳ್ತಿರ್ತೀರಿ, ನಮ್ ಗುರುಗಳು ಹಂಗಿದ್ರು, ಹಿಂಗ್ ಬಡ್ತಿದ್ರು, ನಾವ್ ಇಷ್ಟೆಲ್ಲ ನಯವಿನವಾಗಿ ನಡ್ಕೊಂಡು ನೀವ್ ಹೆಂಗ್ ನಡ್ಕೊಳಕತ್ತೀರಿ ಅಂತ ನೀವು ಯಾವತ್ತು ಹೇಳ್ತಿರ್ತೀರಿ. ನಮ್ಗೆ ಗೊತ್ತಿಲ್ಲ, ನೀವು ನಮ್ಮನ್ನ ನೆನೀತಿರ್ತೀರಿ. ಇಷ್ಟ ಖುಷಿ ಇರ್ತದೆ. ಅದಕ್ಕ ಬಹಳ ಒಂದು ಅತಿ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ತಾವೆಲ್ಲ ಹಮ್ಮಿಕೊಂಡಿದ್ದೀರಿ. ಮತ್ತೆ ಇದರಲ್ಲಿ ಎಲ್ಲವನ್ನ ತಮ್ಮ ಜೀವನದ ಜಂಜಾಟದ ಮಧ್ಯದಲ್ಲಿ ಈಗ ನೋಡ್ಬೇಕು, ಯಾರಲ್ಲಿ ಕೂಡ ವೇಳೆ ಇಲ್ಲ. ಟೈಮ್ ಇಸ್ ಅ ಮನಿ. ಸಮಯ ಅನ್ನುವಂಥದ್ದೇ ಹಣ ಆಗಿಬಿಟ್ಟದ. ಅದಕ್ಕಾಗಿ ಅಂತ ಗಡಿಬಿಡಿ ವಾತಾವರಣದೊಳಗ ಮತ್ತೆ ಅಷ್ಟೆಲ್ಲಾ ಜನ ಕುಡ್ಕೊಂಡಿರಿ. ನನ್ನ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು ತಮಗೆ. ಅದಕ್ಕಾಗಿ ತಮ್ಮ ಮಕ್ಕಳನ್ನ ಒಂದು ವಿಷಮ ರೀತಿಯಿಂದ ಇರ್ತಕ್ಕಂಥ ಸಮಾಜದಿಂದ ಒಳ್ಳೆ ರೀತಿಯಿಂದ ಬೆಳೆಸ್ಬೇಕಾದ್ರೆ ಆ ಮಗು ಏನ್ ಮಾಡ್ತಾ ಇದೆ, ಎಷ್ಟು ಮೊಬೈಲ್ ಹಿಡಿತಾ ಇದೆ, ಎಲ್ಲದರ ಬಗ್ಗೆ ಒಂದ್ ಸ್ವಲ್ಪ ನಿಗಾ ಇಟ್ಕೊಂಡು ಮಗುವನ್ನ ಸತ್ಸಂಗದ ದಾರಿಯಲ್ಲಿ ತರಬೇಕು ಅನ್ನುವಂತ ಒಂದು ನಿಮ್ಮ ಜವಾಬ್ದಾರಿಗಳದಾವ. ಸ್ವಲ್ಪ ಮಗು ಬೇರೆ ಕಡೆ ಲಕ್ಷ್ಯ ಕೊಡದೆ ಇಂದಿನ ದಿನಮಾನದಲ್ಲಿ ಸಾಧನೆ ಅಂತಾರೆ ನಿಮ್ಮೊಳದಾಗ ಬಹಳ ಕಡಿಮೆ. ಏನಪ್ಪ ಅಂದ್ರೆ ಪಾರ್ಟಿಸಿಪೇಟೆಡ್ ಕಡಿಮೆ ಇದ್ರು ಹೆಚ್ಚು ಸಾಧನೆಗಳಿದ್ದು. ಆದ್ರೆ ಈಗ ಕಡಿಮೆ ಏನಪ್ಪಾ ಅಂದ್ರೆ ಸಾಕಷ್ಟೆಲ್ಲ ಪ್ರತಿಸ್ಪರ್ಧಿಗಳು ಬಹಳ ಮಂದಿ ಶಾಲ್ಯಾಗ. ಅದಕ್ಕಾಗಿ ತಾವೆಲ್ಲ ಆ ಮಕ್ಕಳನ್ನ ಚೆನ್ನಾಗಿ ಬೆಳೆಸುವುದರಲ್ಲಿ ಸ್ವಲ್ಪ ಟೈಮ್ ದಯವಿಟ್ಟು ತೆಗೆದಿ. ಯಾಕಂದ್ರೆ ನಿಮ್ಗೆ ಆಸ್ತಿ ಪಂತ್ರ ಬಹಳ ಬ್ಯಾಂಕ್ನಾಗ ದುಡ್ಡು ಅದಾವ ಅಂತ ನಾಕ್ ಹೋಗ್ಬೇಡ್ರಿ. ಆಸ್ತಿ ಏನಪ್ಪಾ ಅಂತಂದ್ರ ನಮ್ಮ ಮಕ್ಕಳು ಎಷ್ಟು ಚಂದ ಅದಾವ ಅನ್ನುವಂಥದ್ದೇ ಆಸ್ತಿ. ಆ ಆಸ್ತಿಯನ್ನ ಚೆನ್ನಾಗಿ ಮಾಡ್ರಿ. ಯಾಕಂದ್ರೆ ಮೊಬೈಲ್ ಅನ್ನುವಂಥದ್ದು ಏನ್ ಹೇಳ್ಕೊಡ್ತದ ಅಂತಾರೆ. ಶಿವಮೊಗ್ಗದಲ್ಲಿ ಒಂದು ಉದಾಹರಣೆ ಇತ್ತು. ಮೊನ್ನೆ ಒಂದು PU ಹುಡುಗಿ ಮೊಬೈಲ್ ರೀಲ್ಸ್ ನೋಡ್ತಿದ್ಳು. ತಾಯಿ ಆಕಿನ ಒಂದು ಕಪಾಳಕ್ಕೆ ಹೊಡೆದಳು. ಆ ಮಗು ಬಾಗಲ ಹಾಕೊಂಡು ಕ್ರಿಮಿನಾಶಕ ಒಂದು ಔಷಧವನ್ನ ತಗೊಂಡು ಸತ್ತೋಯ್ತು. ನೋಡಿ, ಅತಿ 84 ಕೋಟಿ ಜೀವರಾಶಿ ಒಳಗ ಅತಿ ಅದ್ಭುತವಾಗಿರ್ತಕ್ಕಂಥ ಜೀವ ಅಂತಂದ್ರೆ ಅದು ಸರಳವಾಗಿರ್ತಕ್ಕಂಥದ್ದಲ್ಲ, ದೇವ್ರು ಕೊಟ್ಟಂತ ಜೀವ ಇದೆ. ಅದನ್ನ ಒಂದು ಕಾಸಡಿ ಯಾವ್ದಪ್ಪ ಅಂದ್ರೆ ಒಂದು ಮೊಬೈಲ್ ರೀಲ್ಸ್ ನೋಡಕ ಆ ಜೀವ ಕಳ್ಕೊಳ್ಳೋದಂದ್ರೆ ನಮ್ಮ ನೈತಿಕ ಶಕ್ತಿಯಲ್ಲಿ, ನಮ್ಮ ಸಾಮಾಜಿಕ ಶಕ್ತಿಯಲ್ಲಿ, ನಮ್ಮ ವೈಚಾರಿಕ ಶಕ್ತಿಯಲ್ಲಿ. ಅದಕ್ಕ ಒಂದಿಷ್ಟು ಮಗುವಿನಲ್ಲಿ ಸ್ಥೈರ್ಯ, ಧೈರ್ಯ, ಸಹನೆ ಅನ್ನುವಂಥ ಭಾವಗಳನ್ನ ಬಿತ್ತೋದ್ರಲ್ಲಿ ನೀವೇನ್ ಕಮ್ಮಿ ಇಲ್ಲ. ನಿಮ್ಮ ಮಕ್ಕಳಲ್ಲಿ ಒಂದು ಒಳ್ಳೆಯ ಭಾವವನ್ನ ತುಂಬಿ. ಮೊಬೈಲ್ ಅನ್ನುವಂಥದ್ದು ನಾವು ಪುಸ್ತಕಕ್ಕೆ ವ್ಯತ್ಯಾಸ ಇದೆ, ಮೊಬೈಲ್ಕ್ಕೂ ಮತ್ತು ಪುಸ್ತಕಕ್ಕೂ ವ್ಯತ್ಯಾಸವಿದೆ.
ಮೊಬೈಲ್ ನೋಡ್ತಾ ನೋಡ್ತಾ ನಾವು ತೆಳಿತಾಗ ನೋಡ್ಕೊತ ಹೋದ್ರೆ ಆ ಮೊಬೈಲ್ ಹೇಳ್ತಿರ್ತದ ಏನಂತ ಹೇಳ್ತದ, ಜೀವನದಾಗ ನಿನ್ನ ಎಂದು ಮ್ಯಾಗ ಎತ್ತಿ ನೋಡ, ತಲೆ ಎತ್ತಿದಂಗ ಮಾಡ್ತೀನಿ ಅಂತ ಹೇಳ್ತದ. ಪುಸ್ತಕ ಮಾತ್ರ ಹಂಗಿಲ್ಲ. ಪುಸ್ತಕ ಏನ್ ಹೇಳ್ತದ, ನಿನ್ನ ತಲೆ ತೆಳಗ ಮಾಡಿ ನೋಡು, ನಿನ್ನ ತಲೆ ಎತ್ತಿ ನಿಲ್ಲುವಂತೆ ನಾನು ಮಾಡ್ತೀನಿ ಅಂತ ಪುಸ್ತಕ ಹೇಳ್ತೈತಿ. ಅದಕ್ಕೆ ಮೊಬೈಲ್ ಅನ್ನ ಬಳಕೆ ಹೆಂಗ ಮಾಡ್ರಪ್ಪ ಅಂದ್ರೆ, ಒಂದು ಸರಸ್ವತಿ ದೇವಿಯ ವಾಹನ ಅದು ಹಂಸ ಪಕ್ಷಿ. ಹಂಸ ಪಕ್ಷಿ ಮುಂದೆ ನೀವು ಹಾಲಿನ್ಯಾಗ ನೀರ್ ಹಾಕಿ ಇಟ್ರು ಕೂಡ ಅದು ಹಾಲು ಕುಡಿಯಂಗಿಲ್ಲ. ಅದು ಏನ್ ಕುಡಿಯಂಗಿಲ್ಲ, ನೀರ್ ಕುಡಿಯಂಗಿಲ್ಲ, ಹಾಲ ಕುಡಿತೈತಿ. ಯಾಕಂದ್ರೆ ಅದ್ರ ಕೊಕ್ಕಿನ್ಯಾಗ ಒಂದು ರಾಸಾಯನಿಕ ಐತಿ. ಅದನ್ನ ನೀರ್ ಹಾಕಿ ಹಾಲು ಇಟ್ರ ಅಂತಾರೆ ಹಾಲು ಹೆಪ್ಪಗಟ್ಟಿ ಬಿಡ್ತೈತಿ, ಹಾಲು ಕಣ್ಣೆ ನುಂಗಿ ಬಿಡ್ತೈತಿ, ನೀರ್ ಉಳಿತೈತಿ. ಹಂಗ ನಮ್ಮ ಮಕ್ಕಳಿಗೆ ಮತ್ತು ನಾವುಗಳು ನಮ್ಮ ಭವಿತವ್ಯದಾಗ ನಮ್ಮ ಕಣ್ಣು ಮುಂದೆ ಏನು ಒಳ್ಳೇದೈತಿ ಅದನ್ನ ತಗೊಳ್ಳೋದ, ಏನು ಕೆಟ್ಟದೈತಿ ಅಟ್ ಬಿಟ್ಟು ಬಿಡು. ಇಷ್ಟೊಂದು ಜೀವನದಲ್ಲಿ ಒಂದು ಸಂದೇಶವನ್ನ ಕೊಡ್ಮಾಡ್ತಾ ಹಿಂಗೆಲ್ಲ ಕೂಡಿದಿರಿ, ನಮ್ಗೆಲ್ಲ ಸತ್ಕಾರ ಮಾಡಿದ್ರಿ, ಹಿರಿಯರನ್ನೆಲ್ಲ ಗೌರವವನ್ನ ಕೊಟ್ಟಿದ್ದೀರಿ. ಇದೇ ಗೌರವ, ಇದೇ ಪ್ರೀತಿ, ಇದೇ ವಿಶ್ವಾಸ ಯಾವತ್ತೂ ಇರ್ಲಿ ಅಂತ ತಿಳ್ಕೊಂಡು ಹಾರೇಶ್ ಹೇಳುವಂತ
अलविदा मत कहो दोस्तों, न जाने कहाँ फिर मुलाकात हो, न जाने कहाँ फिर मुलाकात हो। क्योंकि बीते हुए लम्हों की कसक साथ तो होगी, बीते हुए लम्हों की कसक साथ तो होगी। ख्वाबों ही में हो चाहे मुलाकात तो होगी, बीते हुए लम्हों की कसक साथ तो होगी। ख्वाबों ही में हो चाहे मुलाकात तो होगी।